ಕಂಕಣ ಸೂರ್ಯಗ್ರಹಣವೋ ಕಂಟಕ ಸೂರ್ಯಗ್ರಹಣವೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದ ಬುರ್ಲಿ. ನಾನು ಶಕುಂತಲಾ ಭೂಷಣ್. ಹಾಗಿದ್ರೆ ನಾಳೆ ನಡೆಯುವಂತಹ ಕೌತುಕ ಕ್ಷಣದ ಬಗ್ಗೆ ವಿಜ್ಞಾನ ಏನ್ ಹೇಳುತ್ತೆ? ಹಾಗಿದ್ರೆ ನಾಳಿನ ಸೂರ್ಯಗ್ರಹಣದ ಬಗ್ಗೆ ವಿಜ್ಞಾನದ ಜೊತೆಗೇನೆ ಜ್ಯೋತಿಷ್ಯ ಏನ್ ಹೇಳುತ್ತೆ, ಧರ್ಮಶಾಸ್ತ್ರಗಳು ಏನ್ ಹೇಳ್ತವೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ವಿಜ್ಞಾನಿಗಳು ಜಾಯ್ನ್ ಆಗಿದ್ದಾರೆ. ಅದರ ಜೊತೆಗೆ ಜ್ಯೋತಿಷಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವರ ಜೊತೆಗೆ ವಿಸ್ತೃತವಾದಂತಹ ಚರ್ಚೆಯನ್ನ ಮಾಡೋಣ. ಕಂಕಣ ಸೂರ್ಯಗ್ರಹಣದ ಬಗ್ಗೆ ವಿಜ್ಞಾನಿಗಳು ಹೇಳೋದೇನು, ಗ್ರಹಣದ ಬಗ್ಗೆ ಜ್ಯೋತಿಷ್ಯ ವಲಯದಲ್ಲಿನ ಲೆಕ್ಕಾಚಾರವೇನು, ಗ್ರಹಣವನ್ನ ನೋಡಬಹುದಾ, ನೋಡಿದ್ರೆ ಏನಾಗುತ್ತೆ? ಇದೇ ಹೊತ್ತಿನ ವಿಶೇಷ. ಕಂಕಣ ಸೂರ್ಯಗ್ರಹಣವೋ ಕಂಟಕ ಸೂರ್ಯಗ್ರಹಣವೋ? ಇಡೀ ಜಗತ್ತಿನ ಕುತೂಹಲ ಕೆರಳಿಸಿರುವಂತಹ ಕಂಕಣ ಸೂರ್ಯಗ್ರಹಣ ಯಾವ ರೀತಿಯಾಗಿ ನಡೆಯುತ್ತೆ, ಕಂಕಣ ಸೂರ್ಯಗ್ರಹಣದ ಫಲಾಫಲವೇನು, ಅದರ ಜೊತೆಗೆ ಸೂರ್ಯಗ್ರಹಣದ ಬಗ್ಗೆ ವಿಜ್ಞಾನ ಏನು ಹೇಳುತ್ತೆ? ಒಟ್ಟಾರೆಯಾಗಿ ನಾಳಿನ ಸೂರ್ಯಗ್ರಹಣದ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ನೋಡೋಣ ಬನ್ನಿ. ವಿಜ್ಞಾನದ ಪ್ರಕಾರ ಸೂರ್ಯಗ್ರಹಣ ಎನ್ನುವಂಥದ್ದು ಸೌರಮಂಡಲದಲ್ಲಿ ನಡೆಯುವ ಒಂದು ಪ್ರಕ್ರಿಯೆ. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯನ ಬೆಳಕು ಭೂಮಿಯ ಮೇಲೆ ಬೀಳೋದಿಲ್ಲ. ಇದನ್ನೇ ಸೂರ್ಯಗ್ರಹಣ ಎನ್ನಲಾಗುತ್ತೆ. ಈ ಸೂರ್ಯಗ್ರಹಣ ಅಂಥಿಂತ ಸೂರ್ಯಗ್ರಹಣವಲ್ಲ. ಇದನ್ನ ಕಂಕಣ ಸೂರ್ಯಗ್ರಹಣ, ರಾಹುಗ್ರಸ್ತ ಸೂರ್ಯಗ್ರಹಣ, ಚೂಡಾಮಣಿ ಕಂಕಣ ಸೂರ್ಯಗ್ರಹಣ ಅಂತಲೂ ಕರೆಯಲಾಗುತ್ತೆ. ಇದು ಈ ವರ್ಷದ ಮೊದಲ ಭಾಗಶಃ ಸೂರ್ಯಗ್ರಹಣ. ಏನಿದು ಕಂಕಣ ಸೂರ್ಯಗ್ರಹಣ? ಸೂರ್ಯನ ಪರಿಪೂರ್ಣ ಬಿಂಬ ಮುಚ್ಚಲಾಗದೆ ಕೇವಲ ಚಂದ್ರ ಮುಂದೆ ಇದ್ದು ಸುತ್ತಲೂ ಉಂಗುರದಂತೆ ಕಾಣಿಸಿಕೊಳ್ಳೋದನ್ನ ಕಂಕಣ ಸೂರ್ಯಗ್ರಹಣ ಎನ್ನಲಾಗುತ್ತೆ. ಈ ಗ್ರಹಣದ ವೇಳೆ ರಾಹುವಿನ ಪ್ರಭಾವ ಸೂರ್ಯನ ಮೇಲೆ ಹೆಚ್ಚಾಗಿ ಬೀಳೋದ್ರಿಂದ ಇದನ್ನ ರಾಹುಗ್ರಸ್ತ ಸೂರ್ಯಗ್ರಹಣ ಅಂತಾನೂ ಹೇಳಲಾಗುತ್ತೆ. ಗ್ರಹಣ ಗೋಚರವಾಗುವ ಸಮಯ ಬೆಳಿಗ್ಗೆ 10:12ಕ್ಕೆ ಗ್ರಹಣ ಆರಂಭವಾಗುತ್ತೆ. ಬೆಳಗ್ಗೆ 11:47ಕ್ಕೆ ಗ್ರಹಣದ ಸಂಪೂರ್ಣತೆಯಾಗುತ್ತೆ. ಮಧ್ಯಾಹ್ನ 1:31ಕ್ಕೆ ಗ್ರಹಣದ ಮೋಕ್ಷ ಕಾಲವಾಗುತ್ತೆ. ಕಂಕಣ ಸೂರ್ಯಗ್ರಹಣವು ಭಾರತದ 23 ರಾಜ್ಯಗಳಲ್ಲಿ ಗೋಚರಿಸಲಿದೆ. ಇನ್ನು ಜಗತ್ತಿನಾದ್ಯಂತ ಪ್ರಮುಖವಾಗಿ ಕಂಕಣ ಸೂರ್ಯಗ್ರಹಣ ಎಲ್ಲೆಲ್ಲಿ ಗೋಚರವಾಗುತ್ತೆ ಅಂತ ನೋಡೋದಾದ್ರೆ, ಆಫ್ರಿಕಾದ ಕೆಲ ಭಾಗಗಳಲ್ಲಿ, ಕಾಂಗೋ, ಇಥಿಯೋಪಿಯಾ, ದಕ್ಷಿಣ ಪಾಕಿಸ್ತಾನ, ಚೀನಾದ ಶೆಂಜೆನ್, ಪಾಕಿಸ್ತಾನದ ಸುಕ್ಕೂರ್, ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತದ ಕೆಲವು ಕಡೆಗಳಲ್ಲಿ ಗ್ರಹಣ ಗೋಚರವಾಗಲಿದೆ. ದೆಹಲಿಯಲ್ಲಿ ಈ ಕಂಕಣ ಸೂರ್ಯಗ್ರಹಣ ಉಂಗುರದಂತೆ ಕಾಣಿಸಿದ್ರೆ, ಉತ್ತರಾಖಂಡದ ಡೆಹರಿಯಲ್ಲಿ ಕಪ್ಪಾಗಿ ಕಾಣುತ್ತೆ. ಇನ್ನು ಬೆಂಗಳೂರಿನಲ್ಲಿ 36.17% ಕಾಣಿಸುತ್ತೆ. ಕೆಲ ನಿಮಿಷಗಳ ಅಂತರದಲ್ಲಿ ದೇಶದ ನಾನಾ ಭಾಗಗಳಲ್ಲಿ ಈ ಕಂಕಣ ಸೂರ್ಯಗ್ರಹಣ ಗೋಚರವಾಗಲಿದೆ. ಬೆಂಗಳೂರಿನಲ್ಲಿ ಬೆಳಗ್ಗೆ 10:12 ಸೂರ್ಯಗ್ರಹಣ ಆರಂಭವಾಗಲಿದ್ದು, ಬೆಳಗ್ಗೆ 11:45 ಗ್ರಹಣದ ಸಂಪೂರ್ಣತೆಯಾದರೆ ಮಧ್ಯಾಹ್ನ 1:13 ಗ್ರಹಣದ ಮೋಕ್ಷ ಕಾಲವಾಗಿರುತ್ತೆ. ಇನ್ನು ಮೈಸೂರಿನಲ್ಲಿ ಬೆಳಗ್ಗೆ 10:10 ಗ್ರಹಣ ಆರಂಭವಾದರೆ ಬೆಳಗ್ಗೆ 11:42 ಗ್ರಹಣದ ಸಂಪೂರ್ಣತೆಯಾಗುತ್ತೆ. ಮಧ್ಯಾಹ್ನ 1:26 ಗ್ರಹಣದ ಮೋಕ್ಷ ಕಾಲವಾಗುತ್ತೆ. ಹಾಗೆ ಮಂಗಳೂರಿನಲ್ಲಿ ಬೆಳಗ್ಗೆ 10:04 ಗ್ರಹಣ ಆರಂಭವಾದರೆ ಬೆಳಗ್ಗೆ 11:36 ಗ್ರಹಣದ ಸಂಪೂರ್ಣತೆಯಾಗುತ್ತೆ. ಇನ್ನು ಮಧ್ಯಾಹ್ನ 1:21 ಗ್ರಹಣದ ಮೋಕ್ಷ ಕಾಲವಾಗುತ್ತೆ. ಖಗೋಳಶಾಸ್ತ್ರದ ಘಟನೆಗಳಲ್ಲಿ ಗ್ರಹಣ ಒಂದು ವಿಲಕ್ಷಣ ಹಾಗೂ ದುರ್ಲಭ ಘಟನೆ ಎನ್ನಲಾಗುತ್ತೆ. ಸೂರ್ಯ ಭಾನುವಾರ ರಾತ್ರಿ 11:28ಕ್ಕೆ ಆರಿದ್ರಾ ನಕ್ಷತ್ರಕ್ಕೆ ಪ್ರವೇಶಿಸ್ತಾನೆ. ಇಂಥ ಸಂಯೋಗ ತುಂಬಾ ವಿರಳ ಅಂತ ಹೇಳಲಾಗ್ತಿದೆ.
ಸೂರ್ಯಗ್ರಹಣವನ್ನ ಯಾವುದೇ ಕಾರಣಕ್ಕೂ ನೇರವಾಗಿ ವೀಕ್ಷಿಸೋದು ಅಷ್ಟು ಒಳ್ಳೆಯದಲ್ಲ. ಹಾಗಂತ ಗ್ರಹಣ ವೀಕ್ಷಣೆಯಿಂದ ಕೆಡುಕಾಗುತ್ತೆ ಅನ್ನೋ ಮೌಢ್ಯ ತಪ್ಪು. ಈ ತಪ್ಪು ಕಲ್ಪನೆಯಿಂದ ಹೊರಬಂದು ಸುರಕ್ಷಿತ ಕನ್ನಡಕಗಳ ಮೂಲಕ, ಬಾಲ್ ಮಿರರ್, ಪಿನ್ ಹೋಲ್ ಕ್ಯಾಮೆರಾ ಮೂಲಕ ಸೂರ್ಯನ ಬೆಳಕನ್ನ ಪರದೆ ಅಥವಾ ಗೋಡೆಯ ಮೇಲೆ ಮೂಡಿಸಿ ಗ್ರಹಣ ವೀಕ್ಷಿಸಿದ್ರೆ ಒಳ್ಳೆಯದು ಅಂತ ಖಗೋಳಶಾಸ್ತ್ರಜ್ಞರು ಹೇಳ್ತಿದ್ದಾರೆ. ಕಂಕಣ ಸೂರ್ಯಗ್ರಹಣ ಅಂದ್ರೆ ಏನು, ಅದು ಯಾವಾಗ ಸಂಭವಿಸುತ್ತೆ, ಕಂಕಣ ಸೂರ್ಯಗ್ರಹಣದ ಮೋಕ್ಷ ಕಾಲ ಯಾವುದು, ಇವೆಲ್ಲವನ್ನು ಕೂಡ ವೈಜ್ಞಾನಿಕವಾಗಿ ನೋಡ್ತಾ ಹೋಗ್ತಾ ಇದ್ವಿ. ಅದರ ಜೊತೆಗೆ ಜ್ಯೋತಿಷ್ಯ ವಲಯದಲ್ಲಿ ಈ ಸೂರ್ಯಗ್ರಹಣದ ಬಗ್ಗೆ ಯಾವ ರೀತಿಯಾದಂತಹ ಅಭಿಪ್ರಾಯವಿದೆ, ಜ್ಯೋತಿಷಿಗಳು ಹಾಕುವಂತ ಲೆಕ್ಕಾಚಾರ ಏನು, ಆ ಬಗೆಗಿನ ಡೀಟೇಲ್ಸ್ ಇದೆ, ನೋಡೋಣ ಬನ್ನಿ. ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಏನ್ ಹೇಳ್ತಾರೆ, ಹಾಗಿದ್ರೆ ಜ್ಯೋತಿಷಿಗಳು ಏನ್ ಹೇಳ್ತಾರೆ, ನಡೆಯುವಂತ ಸೂರ್ಯಗ್ರಹಣ ಒಂದೇ, ಆದ್ರೆ ಅವರವರ ಅಭಿಪ್ರಾಯ ಬೇರೆ ಬೇರೆ ರೀತಿಯಾದಂಥದ್ದು. ಸೂರ್ಯಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜ್ಞಾನಿಗಳು ಅದನ್ನ ಖಗೋಳದಲ್ಲಿ ನಡೆಯುವಂತ ಒಂದು ಕೌತುಕ ಅಂತ ಹೇಳಿ ಕರೆದ್ರೆ, ಇತ್ತ ಜ್ಯೋತಿಷಿಗಳು ಅದರಿಂದ ಆಗುವಂತ ಫಲಾಫಲದ ವಿಚಾರಕ್ಕೆ, ಅದರಿಂದ ಆಗುವಂತ ಲಾಭ ನಷ್ಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಹೋಗ್ತಾರೆ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಸ್ಟುಡಿಯೋದಲ್ಲಿ ಸಾಕಷ್ಟು ಜನ ವಿಜ್ಞಾನಿಗಳಿದ್ದಾರೆ, ಅದರ ಜೊತೆಗೆ ಆಧ್ಯಾತ್ಮಿಕ ಚಿಂತಕರಿದ್ದಾರೆ, ಜ್ಯೋತಿಷಿಗಳು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಜ್ಯೋತಿಷಿ ಮತ್ತು ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ರಾಯಲ್ಪಾಡ್ ಶ್ರೀ ಸತ್ಯನಾರಾಯಣ ಶಾಸ್ತ್ರಿ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೇನೆ ವಾಸ್ತು ತಜ್ಞರಾಗಿರುವಂತಹ ವಾಸ್ತು ಹರೀಶ್ ಅವರು ಕೂಡ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ಡಾಕ್ಟರ್ ಆನಂದ್ ವಿಜ್ಞಾನಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲೂ ಕೂಡ ಅವರು ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಾನು ರಾಯಲ್ಪಾಡ್ ಸತ್ಯನಾರಾಯಣ ಶಾಸ್ತ್ರಿ ಅವರ ಜೊತೆಗೆ ಮಾತನಾಡ್ತೀನಿ. ಇಲ್ಲಿ ಒಂದು ವಿಚಾರ ಇದೆ, ಗ್ರಹಣ ಅಂದ ತಕ್ಷಣಕ್ಕೇನೆ ಜನ ಹೆದರ್ಕೊಳ್ಳೋದು ಅಥವಾ ಗ್ರಹಣ ಅಂದ ತಕ್ಷಣಕ್ಕೇನೆ ಏನಾಗ್ಬಿಡುತ್ತೋ ಅನ್ನುವಂತ ಭಯ ಕಾಡ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಜ್ಯೋತಿಷಿಗಳು ಅದರದ್ದೇ ಆದಂತ ಒಂದು ಫಲಾಫಲಗಳು, ಅದರಿಂದ ಆಗುವಂತ ಲಾಭ ನಷ್ಟ, ಒಟ್ಟಾರೆ ಗ್ರಹಣ ಸಂಭವಿಸುತ್ತೆ ಅನ್ನೋದಾದ್ರೆ ಯಾವ್ದಾದ್ರೂ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ. ಗೋಚರಿಸಿದ್ರೂ ಒಂದು ಲಾಭ ನಷ್ಟದ ಲೆಕ್ಕಾಚಾರ, ಗೋಚರಿಸದೆ ಹೋದ್ರೂ ಕೂಡ ಲಾಭ ನಷ್ಟದ ಲೆಕ್ಕಾಚಾರ ಇರುತ್ತೆ. ಈ ಬಾರಿ ನಾಳೆ ನಡೆಯುವಂತ ಗ್ರಹಣ ಎಷ್ಟೊಂದು ಪ್ರಭಾವಶಾಲಿ ಗ್ರಹಣ ಅಂತ. ಸದ್ಗುರು ಚರಣಾರವಿಂದಾಭ್ಯಾ ನಮಃ. ಭಾನೋ ಭಾಸ್ಕರ ಮಾರ್ತಾಂಡ ಚಂಡರಶ್ಮೇ ದಿವಾಕರ ಆಯುಷ್ಯಂ ದೇಹಿ ಚಾರೋಗ್ಯಂ ವಿದ್ಯಾನ್ ದೇಹಿ ಯಶಸ್ಸುಖಂ. ಮೊದಲಿಗೆ ಗ್ರಹಣ ಅಂತಂದರೆ ಹಿಡಿಯುವುದು ಅಂತ ಅರ್ಥ, ಅಂದರೆ ಗ್ರಹಿಸುವುದು. ಪಾಣಿಗ್ರಹಣ ಕೈ ಹಿಡಿಯುವುದು. ಏನಿದು ಹಿಡಿಯುವುದು ಅಂತಂದರೆ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ ತಚ್ಛಾಂತಿ ಔಷಧೈರ್ದಾನೈ ಮಣಿಮಂತ ಸುರಾರ್ಚನೈ. ನಾವು ಹಿಂದಿನ ಜನ್ಮದಲ್ಲಿ ಏನನ್ನ ಪಾಪಪುಣ್ಯಗಳನ್ನು ಮಾಡಿದ್ದೇವೋ ಅದರ ಅನುಸಾರವಾಗಿ ಇವಾಗ ನಡೀತಕ್ಕಂತಹ ಎಲ್ಲ ಕ್ರಿಯೆಗಳನ್ನು ನಾವು ಒಳ್ಳೆಯದನ್ನು ಮತ್ತು ಕೆಟ್ಟದ್ದನ್ನು ಅನುಭವಿಸ್ತೀವಿ. ಮುಖ್ಯವಾಗಿ ಆರೋಗ್ಯಂ ಭಾಸ್ಕರಾದಿಚ್ಯೇತ್. ಇವಾಗ ನಾಳೆ ನಡೀತಕ್ಕಂತಹ ಗ್ರಹಣ ಸೂರ್ಯಗ್ರಹಣ, ಇದು ಮೃಗಶಿರ ನಕ್ಷತ್ರ 4ನೇ ಪಾದ, ಆರ್ದ್ರ ನಕ್ಷತ್ರ 1ನೇ ಪಾದದಲ್ಲಿ ನಡೆಯುತ್ತಾ ಇದೆ. ಸಮಸ್ತವಾದ ಭೂಮಂಡಲವೂ ಕೂಡ ಸೂರ್ಯನಿಂದನೇ ಸೃಷ್ಟಿಯಾಗಿದೆ. ಆದಿತ್ಯಾದ್ವಾಯುರ್ಜಾಯತೆ, ಆದಿತ್ಯಾದ್ ಭೂಮಿರ್ಜಾಯತೆ, ಆದಿತ್ಯಾದಾಪೋ ಜಾಯಂತೆ, ಆದಿತ್ಯಾದ್ ವ್ಯೋಮದಿಶೋ ಜಾಯಂತೆ, ಆದಿತ್ಯಾದ್ ಜ್ಯೋತಿರ್ಜಾಯತೆ, ಪೃಥಿವ್ಯಾಪಸ್ಥೇಯೋ ವಾಯುರಾಕಾಶ. ಪಂಚಭೂತಗಳು, ಭೂಮಿ, ಆಕಾಶ, ನೀರು, ಅಗ್ನಿ ಎಲ್ಲ ಕೂಡ ಸೂರ್ಯನಿಂದ ಸೃಷ್ಟಿಯಾಗಿರ್ತದೆ. ಯಾವಾಗ ಇದು ಸೂರ್ಯನಿಂದ ಸೃಷ್ಟಿಯಾಗಿದೆಯೋ ಆವಾಗ ಈ ಎಲ್ಲದರ ಒಂದು ಹಿಡಿತ ಸೂರ್ಯನಲ್ಲೇ ಇರುತ್ತೆ. ಯಾವ ರೀತಿಯಾಗಿ ಸೂರ್ಯನ ಪ್ರಭಾವ ಕಡಿಮೆ ಆದ ತಕ್ಷಣ ಎಲ್ಲಿರ್ತಕ್ಕಂತಹ ವಸ್ತುಗಳು ಅಲ್ಲೇ ಕೊಳಿತಾ ಹೋಗುತ್ತೋ, ಅದೇ ರೀತಿಯಾಗಿ ಪ್ರಕೃತಿಯಲ್ಲಿ ಎಲ್ಲದರ ಮೇಲೂ ಇದರ ಪ್ರಭಾವ ಇರುತ್ತೆ. ಹಾಗೂ ಈಗ ನಾಳೆ ನಡೀತಾ ಇರ್ತಕ್ಕಂಥ ಗ್ರಹಣ, ಸೂರ್ಯನ ಕಾರಕತ್ವ ಏನು? ಆತ್ಮ ಪ್ರಭಾವೋ ಶಕ್ತಿಚ್ಚ ಪಿತೃಚಿಂತ ರವೇ ಫಲಂ. ಮಿಥುನ ರಾಶಿಯಲ್ಲಿ ಇವಾಗ ಯಾರ್ಯಾರಿದ್ದಾರೆ ನಾಳೆ ಗ್ರಹಣದಲ್ಲಿ? ರಾಹು ಇದ್ದಾನೆ, ಅವನೇನು ಮಾತಾಮಹಕಾರಕ. ಅವನು ಅಲ್ಲೇ ಸೂರ್ಯ ಇದ್ದಾನೆ, ಅವನು ಪಿತೃಕಾರಕ. ಬುಧ ಇದ್ದಾನೆ, ಬುದ್ಧಿಕಾರಕ. ಚಂದ್ರ ಇದ್ದಾನೆ, ಚಂದ್ರೋ ಮಾತಾ ಪಿತಾ ಸೂರ್ಯ ಪ್ರಾಣಶ್ಚೈವ ಬೃಹಸ್ಪತಿ ತಸ್ಮಾತ್ ಬಲತ್ರಯಂ ಭಾವ್ಯಂ ಲಗ್ನೇವಾ ಗೋಚರೇಪಿವ. ಪ್ರತಿಯೊಂದು ವಿಚಾರದಲ್ಲೂ ಒಂದು ಒಳ್ಳೆಯದು ಮಾಡಬೇಕು ಅಂತಂದ್ರೂ ಗುರು ಚೆನ್ನಾಗಿರಬೇಕು, ಸೂರ್ಯ ಚೆನ್ನಾಗಿರಬೇಕು ಮತ್ತು ಚಂದ್ರ ಚೆನ್ನಾಗಿರಬೇಕು. ಯಾಕೆಂದರೆ ಚಂದ್ರೋ ಮಾತಾ ಪಿತಾ ಸೂರ್ಯ ಪ್ರಾಣಶ್ಚೈವ ಬೃಹಸ್ಪತಿ. ಮಾತೃಕಾರಕನಾಗಿರ್ತಕ್ಕಂಥ ಚಂದ್ರ, ಮನೋಬುದ್ಧಿ ಪ್ರಸಾದಂಚ ಮಾತೃಚಿಂತಾಚ ಚಂದ್ರಮಾಹ ಅಂತ. ಹೀಗಾಗಿ ಈ ಎಲ್ಲ 4 ಗ್ರಹಗಳು ಮಿಥುನ ರಾಶಿಯಲ್ಲೇ ಇರೋದ್ರಿಂದ ಇದು ಮನುಷ್ಯನ ವಿಚಾರದಲ್ಲಿ ತಗೊಂಡಾಗ ಮೃಗಶಿರ ನಕ್ಷತ್ರ 4ನೇ ಪಾದ, ಆರ್ದ್ರ ನಕ್ಷತ್ರ ಇದು ರುದ್ರ ನಕ್ಷತ್ರ. ಹಾಗಾಗಿ ಒಂದು ಸ್ವಲ್ಪ ಕ್ರೂರವಾಗಿದೆ. ಹಾಗಂತ ಹೇಳಿಬಿಟ್ಟು ಭಯ ಪಡಬೇಕಾದ್ದಿಲ್ಲ. ಎಲ್ಲ ಕಾಲದಲ್ಲೂ ಗ್ರಹಣಗಳು ಬಂದಿದೆ, ಗ್ರಹಣ ಆಚರಣೆ ಆಗಿದೆ,
ಅದಕ್ಕೆ ಪರಿಹಾರ ಕ್ರಿಯೆಗಳು ಇದೆ. ಖಂಡಿತ 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 ಇಲ್ಲಿ ಗ್ರಹಣ ಸಂಭವಿಸುತ್ತೆ ಅನ್ನೋದಾದ್ರೆ ಅದಕ್ಕೆ ಅದರದೇ ಆದಂತಹ ಲೆಕ್ಕಾಚಾರ ಇದೆ. ಇಲ್ಲಿ ಗುರುಗಳು ಹೇಳ್ತಾ ಇರುವಂತಹ ಮಾತನ್ನು ಕೇಳಿಸ್ಕೊಳ್ತಾ ಹೋಗ್ತಾ ಇದ್ವಿ. ಒಂದೊಂದು ಗ್ರಹಕ್ಕೂ ತನ್ನದೇ ಆದಂತಹ ಪ್ರಭಾವ ಇರುತ್ತೆ. ಗ್ರಹಣ ಸಂಭವಿಸುವಂತಹ ಸಂದರ್ಭದಲ್ಲಿ ತನ್ನದೇ ಆದಂತಹ ಶಕ್ತಿಯನ್ನ ಬೀರುವಂತಹ ಕೆಲಸವನ್ನ ಮಾಡ್ತವೆ ಅಂತ ಹೇಳಿ ಇದು ಜ್ಯೋತಿಷದ ಲೆಕ್ಕಾಚಾರ ಆದ್ರೆ ಅಂತ ವಿಜ್ಞಾನಿಗಳು ಏನ್ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಖಗೋಳದಲ್ಲಿ ನಡೆಯುವಂತಹ ಗ್ರಹಣ ಇದೆಯಲ್ಲ ಅದೊಂದು ವೈಜ್ಞಾನಿಕವಾಗಿ ನಡೆಯುವಂತಹ ಕೌತುಕ ಅಂತ ಹೇಳಿ ಕರೀತಾರೆ. ವಿಜ್ಞಾನಿಗಳ ಜೊತೆಗೆ ಮಾತನಾಡೋಣ, ಮತ್ತೆ ಜ್ಯೋತಿಷಿಗಳ ಜೊತೆಗೆ ಮಾತನ್ನ ಮುಂದುವರಿಸೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಆಗ್ಲೇ ಕೇಳ್ತಾ ಇದ್ವಿ, ಸಾಕಷ್ಟು ವಿಚಾರವನ್ನ ಹೇಳ್ತಾ ಹೋಗ್ತಾ ಇದ್ರು ಗುರುಗಳು. ವಾಸ್ತವರೀಶ್ ಅವರೇ, ನಾಳೆ ನಡೆಯುವಂತಹ ಕಂಕಣ ಸೂರ್ಯಗ್ರಹಣ ಕಂಟಕ ಸೂರ್ಯಗ್ರಹಣವ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ವೈಜ್ಞಾನಿಕವಾಗಿ ಏನೇ ಲೆಕ್ಕಾಚಾರಗಳಿರ್ಬೋದು, ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಅವರದ್ದೇ ಆದಂತ ಲೆಕ್ಕಾಚಾರ, ಅಥವಾ ಒಂದೊಂದು ನಾವು ಸೂರ್ಯನನ್ನ ಗ್ರಹ ಅಂತ ಕರಿತೀವಿ ಅಥವಾ ಸೂರ್ಯನನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿದ್ರು ಕೂಡ ವಿಜ್ಞಾನಿಗಳದೊಂದು ಕೇವಲ ಗ್ರಹ ಅಷ್ಟೇ. ಅಥವಾ ವಿಜ್ಞಾನಿಗಳಿಗೆ ಸೇರಿದಂತೆ ಬೇರೆ ಬೇರೆ ರೀತಿಯಾದಂತಹ ಗ್ರಹಗಳು ಕೂಡ ಬರೀ ಏಕಷ್ಟಿತೊಂದು ಗ್ರಹಗಳು. ಆದರೆ ಆಧ್ಯಾತ್ಮದ ಪ್ರಕಾರ, ಜ್ಯೋತಿಷದ ಪ್ರಕಾರ, ಧರ್ಮಶಾಸ್ತ್ರಗಳ ಪ್ರಕಾರ ಅದರದ್ದೇ ಆದಂತಹ ಪ್ರಭಾವ ಇರುತ್ತೆ ಎನ್ನುವಂತ ಮಾತಿದೆ. ಏನ್ ಹೇಳ್ತೀರಿ ನಾಳಿನ ಸೂರ್ಯಗ್ರಹಣದ ಬಗ್ಗೆ? ಇಲ್ಲ, ಇದು ನೀವು ಹೇಳಿದ್ರಲ್ಲಿ ಒಂದು ನನಗೆ ಮುಂಚೆ ಇದ್ಲು ಗೊಂದಲ ಇರೋವಂಥದ್ದು, ವಿಜ್ಞಾನ ಒಪ್ಪೋದಿಲ್ಲ ಅನ್ನೋವಂಥದ್ದು ಅಂತಾರಲ್ಲ, ಈ ಟೆಲಿಸ್ಕೋಪು, ಮೈಕ್ರೋಸ್ಕೋಪು ಇಂಥವೆಲ್ಲ ಬಂದಮೇಲೆ ಅಥವಾ ಸ್ಟೆಥೋಸ್ಕೋಪ್ ಬಂದಮೇಲೆ ವಿಜ್ಞಾನದ ಆವಿಷ್ಕಾರಗಳವೆಲ್ಲ. ಹೌದು, ಅದನ್ನೆಲ್ಲ ಯಾರು ಆವಿಷ್ಕಾರ ಮಾಡಿದ್ರಲ್ಲ ಅವ್ರು ಅದನ್ನ ಮಾಡ್ತಾರೆ ಅನ್ನೋದು ಅವ್ರ ಹಾರೋಸ್ಕೋಪಲ್ಲಿ ಬರ್ದಿರತ್ತೆ. ಅವಾಗ ಜಾತಕ ಮೊದಲು ಬಂತ, ಇವೆಲ್ಲ ಮೊದಲು ಬಂತ. ಓಕೆ, ಆಯ್ತಾ? ವಿಜ್ಞಾನ ನಾನು ಅಲ್ಲಗಳೆಯೋದಿಲ್ಲ, ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ವಿವರವಾಗಿ ವಿತ್ ಎಕ್ಸಾಂಪಲ್ ಪ್ರೂವ್ ಮಾಡ್ತಕ್ಕಂಥ ಒಂದು ಪ್ರೊಸೀಜರ್ ಅಂತ ಹೇಳ್ಬೋದು ವಿಜ್ಞಾನನ. ಬಟ್ ನೀವು ಹೇಳೋ ಪ್ರಕಾರ ವಿಜ್ಞಾನಿಗಳಿಗೆ ಅದು ಗ್ರಹ ಅನ್ನೋದು, ಈಗ ಕೆಲವೊಂದು ಸುದ್ದಿಗಳು ನಾವು ನ್ಯೂಸಲ್ಲಿ ನೋಡ್ತಾ ಇರ್ಬೇಕಾದ್ರೆ ನಮಗದು ಆಘಾತಕಾರಿ. ಹೌದು, ನಿಮಗೆ ದಿನ ನೋಡ್ತಾ ಇರೋರು ನಿಮ್ಗೇನು ಅನ್ಸುತ್ತೆ ಅದೊಂದು ಸುದ್ದಿ. ಅದೇ ಥರ ಏನಾಗುತ್ತೆ, ಈ ನಭೋಮಂಡಲದಲ್ಲಿ ನಿತ್ಯ ನಡೀತಾ ಇರುತ್ತೆ ಗ್ರಹಣಗಳು. ಹೌದು, ಅಕಾರ್ಡಿಂಗ್ ಟು ಸೈನ್ಸು ಹೇಳುತ್ತೆ, ಪುರಾಣಗಳು ಹೇಳುತ್ತೆ, ಶಾಸ್ತ್ರಗಳು ಹೇಳುತ್ತೆ, ವೇದಗಳು ಹೇಳುತ್ತೆ. ಇತ್ತೀಚಿನ ರಿಸರ್ಚ್ ಪ್ರಕಾರ 200 ಬಿಲಿಯನ್ ಪ್ಲಸ್ ಯೂನಿವರ್ಸಸ್ ಇದೆ ಅಂತ ಹೇಳತ್ತಲ್ವಾ ಸೂಪರ್ ಕಂಪ್ಯೂಟರ್ ಇದ್ ಮಾಡಿರೋದು. ಹಾಗಾದ್ರೆ ಅಷ್ಟರಲ್ಲಿ ಎಷ್ಟು ಗ್ರಹಣಗಳು ನಡೀಬಹುದು? ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ಗಳಿಗೆ ಒಂದು ಗ್ರಹಣ ನಡೀತಾನೆ ಇರುತ್ತೆ. ಇದನ್ನೆಲ್ಲ ನೋಡ್ತಾ ಇರೋ ಇವ್ರಿಗೆ ವಿಜ್ಞಾನಿಗಳಿಗೆ ಅಯ್ಯೋ ದಿನ ಸಾಯವ್ರಿಗೆ ಅಳವರ ಯಾರು ಅಂದಂಗೆ ದಿನ ನೋಡ್ತಾ ಇರ್ತಾರಲ್ಲ, ಅವ್ರಿಗೆ ಅದೇನು ಆಶ್ಚರ್ಯ ಅನ್ಸೋದಿಲ್ಲ. ಬಟ್ ಇನ್ ದ ಸೇಮ್ ಟೈಮ್ ನಭೋಮಂಡಲದಲ್ಲಿ, ಅಂತರಿಕ್ಷದಲ್ಲಿ ನಮಗೆ ದಿನ ಕಾಣಿಸುವಂಥದ್ದು ಸೂರ್ಯೋದಯ, ಸೂರ್ಯಾಸ್ತ, ಯಾವುದು ಒಂದು ಖಗೋಳ ಕ್ರಿಯೆ. 15 ದಿನಕ್ಕೊಂದ್ಸತಿ ಕಾಣಿಸುವಂಥದ್ದು ಅಮಾವಾಸ್ಯೆ, ಪೌರ್ಣಮಿ, ಅಲ್ವಾ? ಇದು ಬರೀ ಕಣ್ಣಿಗೆ ಕಾಣಿಸುವಂತ ಕ್ರಿಯೆಗಳು. ಇದೇ ರೀತಿ ಅಂತರಿಕ್ಷದಲ್ಲಿ ನಡೆಯುವ ಮತ್ತೊಂದು ಮಹಾ ಅದ್ಭುತ ಕಣ್ಣಿಗೆ ಕಾಣಿಸುವಂಥದ್ದು ಗ್ರಹಣಗಳು ಮಾತ್ರ. ನಿಜ. ಇನ್ನೆಲ್ಲದಕ್ಕೂ ಟೆಲಿಸ್ಕೋಪ್ ಬೇಕು, ಬೇರೆ ಬೇರೆ ಅಂತ ಒಂದು ಉಪಕರಣಗಳು, ಸಲಕರಣೆಗಳು ಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನ ತೆಗೆದಾಕುವಂಥದ್ದು ಅಂತಲ್ಲ, ವಿಜ್ಞಾನಿಗಳು ಅವರ ಪರ್ಸೆಪ್ಷನ್ ಅಲ್ಲೇ ಹೇಳ್ತಾರೆ, ಶಾಸ್ತ್ರಗಳು ಅವರ ಪರ್ಸೆಪ್ಷನ್ ಅಲ್ಲೇ ಹೇಳ್ತಾರೆ. ಆಗ್ಲೇ ನೀವು ಕೇಳ್ತಾ ಇದ್ರಿ, ಮಹಾಭಾರತದ ಯುದ್ಧಕ್ಕೂ ಆ ಗ್ರಹಣ ನಡೀತು, ಯುದ್ಧನೇ ನಡೀತು, ಸಾವು ನೋವು ಸಂಭವಿಸ್ತು ಅಂತ. ನಾನು ಅದನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಪ್ತೀನಿ. ಯಾಕೆಂದ್ರೆ ಮಹಾಭಾರತ ನಡೆಯೋದಕ್ಕೆ ಕಾರಣಗಳು ಬಹಳಷ್ಟಿದೆ, ಧರ್ಮ ಸಂಸ್ಥಾಪನೆ ಬೇರೆ ಬೇರೆ ಎಲ್ಲ ಬರುತ್ತೆ. ಆದ್ರೆ ಅಲ್ಲಿ ಭೀಷ್ಮಾಚಾರ್ಯರು ಏನು ಒಂದು ಬಾಣಗಳ ಮೇಲೆ ಮಲಗಿರ್ತಾರಲ್ಲ, ಅವರು ಉತ್ತರಾಯಣದಲ್ಲೇನೆ ಅವರ ಆತ್ಮವನ್ನು ಬೇರ್ಪಡಿಸೋ ದೇಹ ತ್ಯಾಗ ಮಾಡಿದ್ರು ಅನ್ನುವಂಥದ್ದು ಉಲ್ಲೇಖ ಇದೆ. ಮಹಾಭಾರತದ ಯುದ್ಧ ಕಾಲದಲ್ಲಿ ಗ್ರಹಣ ನಡೆದು ಹತ್ತಿರದಲ್ಲೇ, ಅಂದ್ರೆ ಯುದ್ಧ ನಡೆದಿದ್ದು 18 ದಿನ ಅಂತ ಹೇಳ್ತೀವಿ, ಹತ್ತಿರದಲ್ಲೇನೆ ಒಂದು ಉತ್ತರಾಯಣ ಬಂತು ಅಂತ ಅದರಲ್ಲಿ ನಮಗೆ ನಿಜ ವಿಷಯ ಸಿಕ್ಕತ್ತೆ. ನಿಜ, ವಿತ್ ಪ್ರೂಫ್. ಅಂದ್ರೆ ಆ ಯುದ್ಧ ಮುಗೀತು, ಕೆಲವೇ ದಿನಗಳಲ್ಲಿ ಉತ್ತರಾಯಣ ಬಂತು, ಯುದ್ಧ ಮುಗಿದ ತಕ್ಷಣ. ಆ ತರ ತಗೊಂಡಾಗ ಈ ನಮ್ಮ 2019 ಡಿಸೆಂಬರ್ 26 ಆಯ್ತು ನೋಡಿ ಗ್ರಹಣ. ಇನ್ನೇನು ಉತ್ತರಾಯಣ ಸ್ಟಾರ್ಟ್ ಆಗೋ ಟೈಮ್ ಅದು. 26 ಡಿಸೆಂಬರ್ 2004 ಅಲ್ಲಿ ಬಂದಿದ್ದ ಸುನಾಮಿ ಒಂದು ಪಾರ್ಟ್ನ ಮಾತ್ರ ಪ್ರಪಂಚದಲ್ಲಿ ಅಲೆ ಇದು ಮಾಡ್ತು, ಏನು ನಾಶ ಮಾಡ್ತು. ಆದ್ರೆ ಈ 2019 ನಲ್ಲಿ ಬಂದ ವೈರಸ್ ಸುನಾಮಿ ಇಡೀ ವಿಶ್ವದ ಆರ್ಥಿಕ ವ್ಯವಸ್ಥೆ, ಅರ್ಥವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಎಲ್ಲಾನು ಬುಡಮೇಲ್ ಮಾಡ್ತು. ಖಂಡಿತವಾಗಿ ನಿಮ್ ಜೊತೆಗೆ ಮತ್ತೆ ಮಾತಾಡ್ತೀನಿ. ಶಾಸ್ತ್ರಿಗಳಾಗ್ಲೇ ಹೇಳ್ತಾ ಇದ್ದಾರೆ, ಒಂದು ಬಹುಮುಖ್ಯವಾದಂತಹ ವಿಚಾರವನ್ನು ಹೇಳ್ತಾ ಇದ್ರಿ. ಈ ಗ್ರಹಗತಿಗಳ ಫಲಾಫಲಗಳು ಗ್ರಹಣದ ಸಂದರ್ಭದಲ್ಲಿ ಹೆಚ್ಚಾಗಿ ಪ್ರಭಾವ ಬೀರೋದಕ್ಕೂ ಕೂಡ ಶುರುವಾಗುತ್ತೆ ಅಂತೇಳಿ. ಈ ನಾಳಿನ ಗ್ರಹಣ ಎಕ್ಸಾಂಪಲ್ ಆಗಿ ಇಟ್ಕೊಳ್ತಾ ಹೋದ್ರೆ
ಈ ಗ್ರಹಗತಿಗಳ ಬಗ್ಗೆ ಅಥವಾ ಅದರದ ಲಾಭ ನಷ್ಟ ಫಲಾಫಲಗಳಂತೂ ಇದ್ದೇ ಇರ್ತವೆ. ಈ ಗೋಚರಿಸೋದು ಅಥವಾ ಗೋಚರಿಸಿರೋದು ಬೇರೆ ಮಾತು. ನಾಳಿನ ಗ್ರಹಣ ಎಷ್ಟರ ಮಟ್ಟಿಗೆ ಯಾವ್ಯಾವ ಗ್ರಹಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಹೇಳ್ತಾ ಇದ್ರಿ, ಬುಧ, ಗುರು, ಚಂದ್ರ, ಭೂಮಿ, ಸೂರ್ಯ ಇದಷ್ಟರ ಮೇಲೂ ಕೂಡ ಪ್ರಭಾವ ಬೀರುವಂತ ಗ್ರಹಣ ಅಂತೇಳಿ ವಿವರಿಸಿ ಅದನ್ನ. ಈ ಬ್ರಹ್ಮಾಂಡದ ಮೇಲೆ ಈ ಸೂರ್ಯನ ಪ್ರಭಾವ ಇರೋದ್ರಿಂದ, ಅವನ ಶಕ್ತಿನೇ ಮುಖ್ಯವಾಗಿರೋದ್ರಿಂದ ಪ್ರತಿಯೊಂದು ವಿಚಾರದಲ್ಲಿ, ಫಾರ್ ಎಕ್ಸಾಂಪಲ್ ವ್ಯಾಪಾರದಲ್ಲಿ ಗ್ರಹಣ, ವೈದ್ಯಕೀಯದಲ್ಲಿ ಗ್ರಹಣ, ಕೃಷಿಯಲ್ಲಿ ಗ್ರಹಣ. ಕೃಷಿಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸೂರ್ಯ ಮತ್ತು ರಾಹು ಒಂದು ಕಡೆ ಸೇರಿರೋದ್ರಿಂದ ಬೆಳೆಗಳ ಮೇಲೆ ಕ್ರಿಮಿಗಳ ಒಂದು ಕಾಟ ಜಾಸ್ತಿ, ರೋಗ ಬರ್ತಕ್ಕಂಥದ್ದು ಆಗತ್ತೆ. ಹೌದು. ಕುಕ್ಕುಟ ವ್ಯಾಪಾರದಲ್ಲಿ ಏರುಪೇರುಗಳಾಗತ್ತೆ. ಒಂದ್ಸರಿ ಜಾಸ್ತಿ ರೇಟ್ ಆಗೋದು, ಒಂದ್ಸರಿ ಇಲ್ದಿರ ಆಗೋಗ್ಬಿಡೋದು, ನಾಶ ಆಗ್ಬಿಡೋದು, ರೋಗಗಳು ಬರ್ತಕ್ಕಂಥದ್ದು ಇವೆಲ್ಲ ಆಗತ್ತೆ. ಅದಾದ ನಂತರ ಮನುಷ್ಯನ ವಿಚಾರದಲ್ಲಿ ತಗೊಂಡಾಗ ಅವನು ಪಿತೃಕಾರಕ, ತಂದೆಗೆ ಸಂಬಂಧಿಸಿರ್ತಕ್ಕಂಥವನು ಸೂರ್ಯ. ಓಕೆ. ತಾಯಿಗೆ ಸಂಬಂಧಿಸಿರ್ತಕ್ಕಂಥವನು ಚಂದ್ರ, ಬುದ್ಧಿಗೆ ಸಂಬಂಧಿಸಿರ್ತಕ್ಕಂಥವನು ಬುಧ. ಇವರನ್ನೆಲ್ಲ ನಾಶ ಮಾಡತಕ್ಕ ಬಂದಿರತಕ್ಕಂಥವನು ರಾಹು. ರಾಹು ಅಂತಂದ್ರೆ ವಿಷ. ಬುದ್ಧಿಯಲ್ಲಿ ರಾಹು ಸೇರ್ಕೊಂಡ್ರೆ ಅಂದ್ರೆ ಬುದ್ಧಿಯಲ್ಲಿ ವಿಷ ಸೇರ್ಕೊಂಡಾಗ ಅವನಿಗೆ ಕೆಟ್ಟ ಬುದ್ಧಿ ಹುಟ್ಟತ್ತೆ. ಏನೋ ಕೆಟ್ಟದ್ ಮಾಡ್ಬೇಕು ಅಂತ ಒಂದು ಪ್ರೇರಣೆ, ಹೆಚ್ಚುವಾದಂತ ಬುದ್ಧಿ ಇರುತ್ತೆ, ಆದ್ರೆ ಕೆಟ್ಟ ಬುದ್ಧಿ ಅದಕ್ಕೆ ಕೆಟ್ಟದ್ದು ಮಿಕ್ಸ್ ಆದ್ರೆ ಕೆಟ್ಟ ಬುದ್ಧಿ ಪ್ರೇರಣೆ ಆಗತ್ತೆ. ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಯಾವುದೇ ಒಂದೊಂದು ರಾಶಿಗೆ, ಫಾರ್ ಎಕ್ಸಾಂಪಲ್ ಮೇಷರಾಶಿಗೆ ಇವಾಗ ಗ್ರಹಣ ನಡೀತಾ ಇರ್ತಕ್ಕಂಥ ರಾಶಿ ಮಿಥುನ ರಾಶಿ, 3ನೇ ರಾಶಿ. ಈ 3ನೇ ರಾಶಿ ಆಗಿರೋದ್ರಿಂದ ಈ 3ನೇ ರಾಶಿ ಏನು, ತೃತೀಯಂ ಭಗನಿ ಭ್ರಾತ, 3ನೇ ಮನೆ, ಅಕ್ಕ ತಂಗಿಯರು, ಅಣ್ತಮ್ಮಂದ್ರಿಗೆ ಸಂಬಂಧಿಸಿರ್ತಕ್ಕಂತಹ ಮನೆ. ಈ 3ನೇ ಮನೆಯಲ್ಲಿ ಈ ಗ್ರಹಣ ನಡೀತಾ ಇರೋ ಕಾರಣದಿಂದ ಮೇಷರಾಶಿಯವರಿಗೆ ಅಣ್ಣ ತಮ್ಮಂದರಲ್ಲಿ ವಿರೋಧ ಬರ್ತಕ್ಕಂಥದ್ದು, ಭಾಗ ಪರಿಷ್ಕಾರಗಳಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಇವೆಲ್ಲ ಆಗತ್ತೆ. ಇದರ ಸಲುವಾಗಿ ಏನಾಗತ್ತೆ, ಆವಾಗ ಹೊಡೆದಾಡಲು. ಒಂದ್ ವಿಚಾರ, ಶಕುಂತಲಾ, ಅಲ್ಲಿ ಸೈಂಟಿಸ್ಟ್ ಗಳು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಆನಂದ್ ಇದ್ದಾರೆ, ವಿಜ್ಞಾನಿಗಳು ನೆಹರು ತಾರಾಲಯದಿಂದ ನೇರ ಸಂಪರ್ಕದಲ್ಲಿ ಡಾಕ್ಟರ್ ಆನಂದ್ ಅವರು ನಮ್ಮ ಜೊತೆಗೆ ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಆನಂದ್ ಅವರು, ಈಗ ನಾವು ಗಮನಿಸ್ತಾ ಇದೀವಿ, ಈಗ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಒಂದಷ್ಟು ಅಂಶಗಳಿರುತ್ತೆ, ಸಾಕಷ್ಟು ಜನಕ್ಕೆ ಈ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಕುತೂಹಲ ಕೂಡ ಇರುತ್ತೆ. ಇನ್ನು ಧಾರ್ಮಿಕ ನೆಲೆಗಟ್ಟಿನಲ್ಲಿ ನಾವು ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಿದ್ವಿ. ಆದ್ರೆ ಖಗೋಳ ಶಾಸ್ತ್ರದಲ್ಲಿ ಅಂದ್ರೆ ವೈಜ್ಞಾನಿಕವಾಗಿ ಯಾವ ರೀತಿಯ ಬದಲಾವಣೆಗಳಾಗುತ್ತೆ, ಯಾವ ರೀತಿ ಚೇಂಜಸ್ಗಳಾಗುತ್ತೆ ಅದನ್ನ ಬರಿಗಣ್ಣಿನಲ್ಲಿ ನೋಡ್ಬೋದಾ, ಇದೆಲ್ಲದರ ಒಂದಷ್ಟು ಸಂಶಯಗಳೆಲ್ಲ ಇರುತ್ತೆ. ಸೊ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಇದನ್ನ ವಿಶ್ಲೇಷಣೆ ಮಾಡೋದಾದ್ರೆ ತಾವು? ನಮಗೆಲ್ಲ ಗೊತ್ತಿರೋ ಹಾಗೆ ಇದು ಕಂಕಣ ಸೂರ್ಯಗ್ರಹಣ. ಕಳೆದ ವರ್ಷ 2019 ಡಿಸೆಂಬರಲ್ಲಿ ಇದೇ ರೀತಿಯ ಕಂಕಣ ಸೂರ್ಯಗ್ರಹಣನ ಕಂಡಿದ್ವಿ. ಆಗ ಅದು ದಕ್ಷಿಣ ಭಾರತದಲ್ಲಿ, ಅಂದರೆ ನಮ್ಮ ಕೇರಳ, ಕೊಯಂಬತ್ತೂರು ಆ ಭಾಗದಲ್ಲಿ ಹಾದು ಹೋಗಿತ್ತು. ಆ ಭಾಗದ ಪ್ರದೇಶಗಳ ಜನಕ್ಕೆ ಇದು ಕಂಕಣ ಸೂರ್ಯಗ್ರಹಣ ಆಗಿತ್ತು. ಈಗ ಇದು ಉತ್ತರ ಭಾರತದಲ್ಲಿ ಗೋಚರಿಸ್ತಿದೆ. ಅಂದರೆ ಹರಿಯಾಣ, ಪಂಜಾಬ್, ಹರಿಯಾಣ, ಹಾಗೆ ಉತ್ತರಾಖಂಡ್ ಆ ಭಾಗದ ಜನಗಳಿಗೆ ಇದು ಕಂಕಣ ಸೂರ್ಯಗ್ರಹಣ ಆಗಿ ಗೋಚರಿಸ್ತಿದೆ. ಉಳಿದ ಎಲ್ಲ ಭಾಗಗಳಲ್ಲಿ, ಭಾರತದ ಉಳಿದ ಎಲ್ಲ ಭಾಗಗಳಲ್ಲೂ ಇದು ಪಾರ್ಶ್ವ ಸೂರ್ಯಗ್ರಹಣ ಆಗಿ ಕಾಣುತ್ತೆ. ಈಗ ಸೂರ್ಯಗ್ರಹಣದ ಬಗ್ಗೆ ಹೇಳಬೇಕಾದ್ರೆ, ಸೂರ್ಯ ಮತ್ತು ಭೂಮಿಯ ಮಧ್ಯ ಚಂದ್ರ ನಡುವೆ ಬಂದು ಈ 3 ಸರಳ ರೇಖೆಯಲ್ಲಿದ್ದಾಗ ಚಂದ್ರನ ನೆರಳು ಭೂಮಿ ಮೇಲೆ ಡಾಕ್ಟರ್ ಆನಂದ್ ಅವರೇ, ನಾವು ಸೂರ್ಯಗ್ರಹಣ ಆಗ್ತಿದೆ. ಗ್ರಹಣ ಹೇಗೆ ಸಂಭವಿಸುತ್ತೆ, ಗ್ರಹಣ ಹೇಗೆ ನಡೆಯುತ್ತೆ ಅಂತ ಹೇಳಿ ತರ ಡೀಟೇಲ್ ಆಗಿ ತಗೋತೀನಿ. ಬೆಂಗಳೂರಿನಲ್ಲಿ ನಾಳೆ ಗ್ರಹಣ ಕಾಣಿಸುತ್ತೋ ಕಾಣಿಸೋದಿಲ್ವೋ? ಯಾಕಂದ್ರೆ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಒಂದು ಕಡೆಗೆ ಆಧ್ಯಾತ್ಮಿಕವಾಗಿ ಜನ ಪೂಜೆ ಪುನಸ್ಕಾರ ಮಾಡಬೇಕು ಅಂತ ಹೇಳಿ ಹೇಗೆ ಕಾಯ್ತಾ ಇದ್ದಾರೋ, ಒಂದು ವರ್ಗದ ಜನ ನಾಳೆ ಗ್ರಹಣ ಸಂಭವಿಸುತ್ತೋ ಅಥವಾ ಅದು ಕಣ್ಣಿಗೆ ಕಾಣಿಸುತ್ತೋ ಕಾಣಿಸೋದಿಲ್ಲ ಅಂತಲೂ ಕೂಡ ಕಾಯ್ತಾ ಇದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಗ್ರಹಣ ಗೋಚರ ಆಗುತ್ತಾ ಅಂತ? ಗ್ರಹಣ ನಡೆಯುತ್ತೆ ಖಂಡಿತ. ಆದರೆ ಗ್ರಹಣ ಗೋಚರ ಆಗೋಕ್ಕೆ ನಿಮಗೆ ಮೋಡ್ಗಳು ಸಹಾಯ ಮಾಡಬೇಕು. ಮೋಡ್ಗಳೇನಾರು ಅಡ್ಡಿ ಆದರೆ ಆಗ ಬರೀ ನಮ್ಮ ಕಣ್ಣಿಗೆ ಆ ಗ್ರಹಣ ಘಟನೆ ಸಂಭವಿಸೋದಿಲ್ಲ. ಆದರೆ ಘಟನೆ ತನ್ಪಾಡಕ್ಕೆ ತಾನು ನಡೀತಿರುತ್ತೆ. ಗ್ರಹಣ ಖಂಡಿತ ನಡೆಯುತ್ತೆ. ಆದರೆ ಅದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅನ್ನೋದು ನಮ್ಮ ವಾತಾವರಣದ ಮೇಲೆ ಅವಲಂಬಿತವಾಗಿರುತ್ತೆ. ನಮ್ಮ ಮೋಡ್ಗಳು ಇಲ್ಲದೆ ಹೋದರೆ ಕಾಣಿಸುತ್ತೆ, ಮೋಡ ಇಲ್ಲದ್ರೆ ಕಾಣಿಸೋದಿಲ್ಲ. ಒಂದು ವಿಚಾರ ಇದೆ ಇಲ್ಲಿ, ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ ಅಥವಾ ಜ್ಯೋತಿಷದ ವಲಯದ ಪ್ರಕಾರ ಇದೊಂದು ತೀರಾ ಪ್ರಭಾವ ಬೀರುವಂತ ಅಥವಾ ಕೆಟ್ಟ ಪ್ರಭಾವಗಳನ್ನ ಹೆಚ್ಚಾಗಿ ಬೀರುವಂತ ಗ್ರಹಣ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ತಾವು ಹೇಗೆ ಹೇಳ್ತೀರಿ ಅಂತ, ವೈಜ್ಞಾನಿಕವಾಗಿ ಇದನ್ನ ಯಾವ ರೀತಿಯಾಗಿ ವಿಶ್ಲೇಷಿಸಬಹುದು ಅಂತ ಇದನ್ನ? ಅದಕ್ಕೆ ನಾನು ಗ್ರಹಣದ ಬಗ್ಗೆ ವಿಶ್ಲೇಷಣೆ ಕೊಡಕ್ಕೆ ಹೋದೆ. ಈಗ ನಾವು ಹೇಳಬೇಕಾದ್ರೆ 3 ಕಾಯಗಳು ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಗ್ರಹಣಗಳಾಗುತ್ತೆ ಅಂತ ಅಂದ್ವಿ. ಸೂರ್ಯಗ್ರಹಣ ಆಗ್ಬೋದು ಅಥವಾ ಚಂದ್ರಗ್ರಹಣ ಆಗ್ಬೋದು.
ಇಲ್ಲಿ ನಮಗೆ ತುಂಬ ಪರಿಣಾಮಕಾರಿಯಾಗುವಂಥದ್ದು ಒಂದು ಗುರುತ್ವ. ಅದು ನಾವು ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯಲ್ಲಿ ನೋಡ್ತಿದ್ದೀವಿ. ಅದಲ್ಲದೆ ಗ್ರಹಣದಲ್ಲಿ ಎಕ್ಸ್ಟ್ರಾ ಏನು ಅಥವಾ ವಿಶೇಷವಾದದ್ದು ಏನು ಅಂದರೆ ಯಾವ್ದಾದ್ರು ಒಂದು ಕಾಯಿದ ನೆರಳು ಅಥವಾ ಭೂಮಿ ನೆರಳು ಚಂದ್ರನ ಮೇಲೆ ಅಥವಾ ಚಂದ್ರನ ನೆರಳು ಭೂಮಿ ಮೇಲೆ ಸೂರ್ಯಗ್ರಹಣದಲ್ಲಿ ಬೀಳೋ ಅಂಥದ್ದು. ಸೊ ನೆರಳು ಬೀಳೋದ್ರಿಂದ ಅಂಥದ್ದೇನು ಪರಿಣಾಮಗಳಾಗೋದಿಲ್ಲ. ಗುರುತ್ವದಲ್ಲಿ ಅಮಾವಾಸ್ಯೆ ದಿವಸ ಹುಣ್ಣಿಮೆ ದಿವಸ ಯಾವ ರೀತಿಯ ನಾವು ವ್ಯತ್ಯಾಸಗಳು ಕಾಣ್ತೀವೋ, ಉಬ್ಬರಗಳು ಕಾಣ್ತೀವಿ ಸಮುದ್ರದಲ್ಲಿ, ಆ ರೀತಿ ಉಬ್ಬರಗಳು ಇಲ್ಲೂ ಕಾಣಿಸುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೇ ವ್ಯತ್ಯಾಸಗಳಾಗೋದಿಲ್ಲ. ಓಕೆ 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 ನಮ್ಮ ಜೊತೆಗೆ ಪ್ರಜ್ವಲಾ ಶಾಸ್ತ್ರಿ ಖಗೋಳ ವಿಜ್ಞಾನಿಗಳು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ವಿಜ್ಞಾನಿಗಳ ಬಳಿಯಲ್ಲಿ ಮತ್ತಷ್ಟು ಪ್ರಶ್ನೆಗಳಿದೆ. ಒಂದು ಕಡೆಗೆ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ ಪ್ರಭಾವ ಜಾಸ್ತಿ ಇರುತ್ತೆ ಅಂತ, ಆದರೆ ವಿಜ್ಞಾನಿಗಳು ಹೇಳ್ತಾ ಇರೋದು ಇದು ಖಗೋಳದಲ್ಲಿ ನಡೆಯುವಂತಹ ಕೌತುಕ, ನೆರಳು ಬೆಳಕಿನ ಆಟ, ಇದರಲ್ಲಿ ಜಾಸ್ತಿ ಪರಿಣಾಮ ಅಥವಾ ಕೆಟ್ಟ ಪರಿಣಾಮ ಅನ್ನೋದು ಏನಿದೆ ಅನ್ನುವಂತ ಪ್ರಶ್ನೆ ಇರ್ತಾ ಇದ್ದಾರೆ. ಚರ್ಚೆ ಮುಂದುವರಿಸೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ರಾಹುಗ್ರಸ್ತ ಕಂಕಣ ಸೂರ್ಯಗ್ರಹಣ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಕೌತುಕಗಳ ಬಗ್ಗೆನೂ ಕೂಡ ನಾವಿಲ್ಲಿ ವಿಸ್ಮೃತವಾದಂತಹ ಚರ್ಚೆಯನ್ನ ಮಾಡ್ತಾ ಇದೀವಿ. ಬಾಹ್ಯಾಕಾಶದಲ್ಲಿ ನಡೆಯುವಂತಹ ಕೌತುಕವನ್ನ ನೋಡೋದಕ್ಕೆ ಈಗಾಗಲೇ ಏನು ದಿನಗಣನೆ ಪ್ರಾರಂಭ ಆಗಿದೆ. ಸಾಕಷ್ಟು ಜನ ಕಾದುಕೊಳ್ತಿದ್ದಾರೆ ಹೇಗಿರುತ್ತೆ ಈ ಕೌತುಕ, ನಮ್ಮ ಭಾರತದಲ್ಲಿ ಯಾವ ರೀತಿ ಗೋಚರ ಆಗುತ್ತೆ, ನಮ್ಮ ಊರುಗಳಲ್ಲಿ ಯಾವ ರೀತಿ ಗೋಚರ ಆಗುತ್ತೆ, ಯಾವ ಯಾವ ಭಾಗಗಳಲ್ಲಿ ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದೆಲ್ಲ ಕೌತುಕಕ್ಕೆ ಇನ್ನು ಕೆಲವೇ ದಿನಗಳ, ಒಂದೇ ದಿನ ಅಷ್ಟೇ ಬಾಕಿ ಇದೆ. ಸೊ ಈ ನೆಲೆಗಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳನ್ನ ನಾವು ಇದೀಗ ಹೆಕ್ಕಿ ತೆಗಿತಾ ಇದ್ದೇವೆ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಖಗೋಳ ವಿಜ್ಞಾನಿ ಆಗಿರ್ತಕ್ಕಂಥ ಪ್ರಜ್ವಲ ಶಾಸ್ತ್ರಿ ಅವರು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಮೇಡಮ್, ಈಗ ನಾವು ಗಮನಿಸ್ತಾ ಇದ್ವಿ, ಈಗ ಗ್ರಹಣ ಅಂದ ತಕ್ಷಣ ಒಂದಷ್ಟು ಪ್ರಾಕೃತಿಕ ವಿಕೋಪಗಳಾಗುತ್ತೆ. ಈ ಗ್ರಹಣ ಹತ್ರದಲ್ಲಿ ಬರ್ತಾ ಇದೆ ಅಂದ ತಕ್ಷಣ ಪ್ರಳಯ ಆಗುತ್ತೆ ಅಥವಾ ಭೂಕಂಪ ಆಗುತ್ತೆ ಅಥವಾ ಏನೋ ಒಂದು ಕೆಟ್ಟದ್ದು ಸಂಭವಿಸುತ್ತೆ, ಇದೆಲ್ಲ ಕೇಳ್ತಾ ಇರ್ತೀವಿ. ಜೊತೆಗೆ ಅದಕ್ಕೆ ಒಂದಷ್ಟು ಪ್ರೂಫ್ಗಳಂತೆ ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ಆ ಸಂದರ್ಭಗಳಲ್ಲಿ ಒಂದಷ್ಟು ಘಟನೆಗಳು ಕೂಡ ಅದು ನಡೀತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಬಹುದಾ? ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ಬೋದು, ಆದ್ರೆ ಅದು ಬರೀ ವೈಜ್ಞಾನಿಕ ಅಂದ್ರೆ ಅದೇನೋ ಒಂದು ಬೇರೆ ಅಂತ ಅರ್ಥ ಮಾಡಿಕೊಳ್ಳೋದು ಸರಿಯಲ್ಲ. ಅದು ಕಾಮನ್ ಸೆನ್ಸ್ ಅಷ್ಟೇ. ನಮ್ಗೀಗ ಗೊತ್ತಿದೆ ಗ್ರಹಣ ಯಾಕೆ ಸಂಭವಿಸ್ತದೆ ಅಂತ. ಅದೆಲ್ಲ ನೀವು ಇವಾಗಲೇ ವಿವರಿಸಿದ್ದೀರಿ ಅಂತ ನಾನು ಗ್ರಹಿಸ್ತೇನೆ. ಈ ಗ್ರಹಣ ಅಂದ್ರೆ ಸೂರ್ಯಗ್ರಹಣ, ಅಂದ್ರೆ ಸೂರ್ಯಕ್ಕೆ ಚಂದ್ರ ಅಡ್ಡ ಬರೋದು. ಸೂರ್ಯ ಚಂದ್ರನ ನೆರಳು, ಸೂರ್ಯ ಒಂದು ಬೆಳಕಿನ ಮೂಲ, ಅದರಿಂದ ಸೂರ್ಯನಿಂದಾಗಿ ಚಂದ್ರದ ಒಂದು ನೆರಳಿರುತ್ತೆ. ಅದು ಯಾವತ್ತೂ ಇರುತ್ತೆ ಅಂತರಿಕ್ಷದಲ್ಲಿ. ಅದು ಗ್ರಹಣದ ಕಾಲದಲ್ಲಿ ಭೂಮಿಯ ಕೆಲವು ಪ್ರದೇಶಗಳನ್ನ ಆವರಿಸ್ತದೆ ಅಷ್ಟೇ. ಆದ್ರೆ ಯಾವಾಗ್ಲೂ ಅದು ಇದ್ದೇ ಇರೋದು ನೆರಳೇನು ಹೊಸ್ತಲ್ಲ. ಅದು ಬರೀ ಗ್ರಹಣದ ಕಾಲದಲ್ಲಿ ಬರೋದಂತ ಅಲ್ಲ. ಆ ಗ್ರಹಣದ ಕಾಲದಲ್ಲಿ ಅದು ಭೂಮಿಯ ಕೆಲವು ಪ್ರದೇಶಗಳನ್ನ ಆವರಿಸ್ತದೆ ಅಷ್ಟೇ. ಅದ್ ಯಾಕೆ ಬರೀ ಕೆಲವು ಪ್ರದೇಶ ಅಂದ್ರೆ, ಭೂಮಿಗೆ ಹೋಲಿಸಿದ್ರೆ ಚಂದ್ರ ಒಂದು ಸಣ್ಣ ಕಾಯ, ಅದರಿಂದಾಗಿ ನೆರಳು ಕೂಡ ಸಣ್ಣದಾಗಿರುತ್ತೆ. ಅದರಿಂದಾಗಿ ಅದರ ಗಾತ್ರ, ನೆರಳಿನ ಗಾತ್ರ ಸಣ್ಣದಾಗಿರುತ್ತದೆ ಭೂಮಿಗೆ ಹೋಲಿಸಿದ್ರೆ. ಸೊ ಇಡೀ ಭೂಮಿಯನ್ನು ಆವರಿಸೋದಿಲ್ಲ, ಭೂಮಿಯ ಕೆಲವು ಭಾಗಗಳನ್ನು ಮಾತ್ರ ಆವರಿಸ್ತದೆ. ಚಂದ್ರಗ್ರಹಣ ನೋಡಿದ್ರೆ ಅದು ವಿರೋಧ ಇರುತ್ತೆ. ಏನಂದ್ರೆ ಚಂದ್ರ ಭೂಮಿಗಿಂತ ಚಿಕ್ಕದು, ಕಾಯ ಚಿಕ್ಕದು, ಭೂಮಿಯ ನೆರಳು ದೊಡ್ಡದು. ಅದರಿಂದಾಗಿ ಚಂದ್ರ ಭೂಮಿಯ ನೆರಳು ಹೊಕ್ಕಿದಾಗ ಅದು ಪೂರ್ತಿ ಚಂದ್ರನನ್ನ ಆವರಿಸ್ತದೆ. ಜೊತೆಗೆ ಈ ಸಂದರ್ಭಗಳಲ್ಲಿ ನಾವು ಗಮನಿಸ್ತಾ ಇರ್ತೀವಿ, ಅಂದ್ರೆ ಈ ಗ್ರಹಣಕ್ಕೂ ಪ್ರಾಕೃತಿಕ ವಿಕೋಪಗಳೇನ್ ಸಂಭವಿಸುತ್ತಲ್ಲ ಅದಕ್ಕೂ ಏನಾದ್ರೂ ಲಿಂಕ್ ಇರುತ್ತಾ ಅಂತ. ಯಾಕಂದ್ರೆ ಯಥೇಚ್ಛವಾದಂತಹ ಮಳೆ ಬರೋದು, ಸಮುದ್ರದ ಅಲೆಗಳು ಉಕ್ಕುವಂಥದ್ದು, ಇಂಥದ್ದೆಲ್ಲ ಘಟನೆಗಳಾಗತ್ತಲ್ಲ, ಯಾಕೆ ವೈಜ್ಞಾನಿಕ ಕಾರಣ ಇದೆಯಾ? ಆತರ ಆಗುತ್ತದೆ ಅಂತ ನೀವು ಹೇಳ್ತಾ ಇದ್ದೀರಾ, ಅದಕ್ಕೆ ಯಾವ ಆಧಾರವೂ ಇಲ್ಲ. ಅಲ್ಲ, ಈ ಗ್ರಹಣದ ಸಂದರ್ಭದಲ್ಲಿ ಕೆಲವೊಂದಷ್ಟು ಕಡೆ ನೋಡ್ತಾ ಹೋಗ್ತಾ ಇರ್ತೀವಿ, ಸಮುದ್ರ ಉಕ್ಕಿ ಬರ್ತಾ ಇರುತ್ತೆ ಅಥವಾ ಕೆಲವೊಂದಷ್ಟು ಪ್ರಾಕೃತಿಕ ವಿಕೋಪಗಳು ಕೂಡ ಸಂಭವಿಸುತ್ತವೆ. ಕಾಕತಾಳೀಯವೋ ಅಥವಾ ಏನೋದನ್ನ ತಾವೇ ಸ್ವತಃ ಸ್ಪಷ್ಟಪಡಿಸಬೇಕು. ನಿಮ್ಮ ಆಂಕರ್ ಅವ್ರು ನನಗೆ ಫೋನ್ ಮಾಡಿದ್ರು, ನೀವು ಟಿವಿ ಸ್ಟುಡಿಯೋಗೆ ಬರ್ತೀರಾ 3 ಗಂಟೆಗೆ ಅಂತ ಫೋನ್ ಮಾಡಿದ್ರು. ನಾನು ಹ್ಞೂ ಅಂದೆ. ಅದಾದ್ಮೇಲೆ 1 ಗಂಟೆ ಆಯ್ತು, ನಾನು ಊಟ ಮಾಡಿದೆ. ನನ್ಗೆ ಊಟದಲ್ಲಿ ಅದೇನೋ ಒಂದು ಸಿಕ್ತು, ಬೇಲ್ಪುರಿ ಅದೇನೋ ಸಿಕ್ತು. ಈಗ ನಾನು ಅದು ಪವನ್ ಅವ್ರು ಫೋನ್ ಮಾಡಿದ್ರು, ಅದರಿಂದಾಗಿ ನನ್ಗೆ ಊಟದ ಹೊತ್ತಿಗೆ ಬೇಲ್ ಸಿಕ್ತು ಅಂತ ಹೇಳಿದ್ರೆ ಅದಕ್ಕೇನಾದ್ರು ಒಂದು ಅರ್ಥ ಇದೆಯಾ? ಒಂದು ಘಟನೆ ಇನ್ನೊಂದು ಘಟನೆ ಆದ್ಮೇಲೆ ಸಂಭವಿಸಿದ್ರೆ ಅದರ ಅರ್ಥ ಈ ಘಟನೆಯಿಂದಾಗಿ ಘಟನೆ ಸಂಭವಿಸಿದೆ ಅಂತಲ್ಲ. ಅಲ್ಲ, ಅದು ಹೇಗೋ ಸಂಭವಿಸ್ತಾ ಇತ್ತು. ಈಗ ನಾನು ಇಲ್ಲಿಗೆ ಬಂದಿದ್ದೀನಿ, ನಾಳೆ ಬೆಳಿಗ್ಗೆ ಸೂರ್ಯೋದಯ ಆಗುತ್ತೆ. ಈಗ ನಾನು ಇಲ್ಲಿ ಬಂದಿದ್ದಕ್ಕೆ ನಾಳೆ ಬೆಳಿಗ್ಗೆ ಸೂರ್ಯೋದಯ ಆಯ್ತು ಅಂತ ಹೇಳಿದ್ರೆ ಅದು ಸರಿ ಆಗುತ್ತಾ? ಸೊ ನೀವು 2 ಘಟನೆಗಳನ್ನು ಜೋಡಿಸ್ಬೇಕಿದ್ರೆ ಅದಕ್ಕೆ ಒಂದು ಆಧಾರ ಇರಬೇಕು.
ಒಂದು ಕಾರಣ ಇರಬೇಕು, ಆಧಾರ ಇರಬೇಕು, ಅದೊಂದು ಹೈಪೋಥೆಸಿಸ್ ಅಂತ ಒಂದು ಪರಿಕಲ್ಪನೆ ಅಂತ ಮಾಡ್ಬೋದು. ಆದ್ರೆ ಪರಿಕಲ್ಪನೆ ಅಂತ ಹೇಳಿದ್ರೆ ಮತ್ತೆ ಅದನ್ನ ನೀವು ಪರೀಕ್ಷೆ ಮಾಡಬೇಕು. ಪ್ರಕೃತಿಯಲ್ಲಿ ಆಗಬಹುದಾದಂತ ಬದಲಾವಣೆಗಳು ಪ್ರಕೃತಿ ಸಹಜವಾಗಿ ಆಗ್ತಾ ಇರುತ್ತೆ, ಅದಕ್ಕೂ ಇದಕ್ಕೂ ಯಾವುದೇ ಇಂಟರ್ಲಿಂಕ್ ಇಲ್ಲ ಅಂತ ಹೇಳ್ತೀರಾ? ನಮ್ಮ ಜೊತೆಗೆ ವೈಸಿ ಕಮಲಾ ಭೌತಶಾಸ್ತ್ರ ಪ್ರಾಧ್ಯಾಪಕರು, ನ್ಯಾಷನಲ್ ಕಾಲೇಜಿನ ಪ್ರಾಧ್ಯಾಪಕರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಮಲಾ ಮೇಡಮ್, ಒಂದು ವಿಚಾರ ಐತಿ, ಇಲ್ಲಿ ಗ್ರಹಣ ಸಂಭವಿಸುವಂತಹ ಸಂದರ್ಭದಲ್ಲಿ ಭೀಕರವಾದಂತಹ ಜಲಪ್ರಳಯವೋ ಅಥವಾ ಯಥೇಚ್ಛವಾಗಿ ಮಳೆ ಬರೋದು ಅಥವಾ ಸಮುದ್ರ ಉಕ್ಕಿ ಹರಿಯೋದು ಇಂತೆಲ್ಲಾ ಘಟನೆಗಳು ಆಗ್ತಾ ಇದಾವೆ ಅಥವಾ ಆಗ್ತವೆ ಎನ್ನುವಂತ ಒಂದು ನಂಬಿಕೆ ಇದೆ. ಆದ್ರೆ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿರುವಂತ ಪ್ರಜ್ವಲ ಮೇಡಮ್ ಹೇಳ್ತಾ ಇದ್ದಾರೆ, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಊಟ ಮಾಡುವಾಗ ಏನಾದ್ರೂ ಸಿಕ್ತು ಅಂತ ಹೇಳಿದ್ರೆ ಗ್ರಹಣನೇ ಅದಕ್ಕೆ ಕಾರಣ ಆಗುತ್ತಾ? ಆ ತರದ್ ಇಲ್ಲವೇ ಇಲ್ಲ ಅಂತ ಹೇಳ್ತಿದ್ದಾರೆ. ನಾಳಿನ ಸೂರ್ಯಗ್ರಹಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್? ಈಗ ಪ್ರಜ್ವಲ ಮೇಡಮ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ವಿಜ್ಞಾನಿಗಳು ಹೇಳಿದ್ರು, ಎಲ್ಲ ಹೇಳಿದ್ರು. ನಾನು ಇಲ್ಲಿ ಒಂದು ಸ್ಟಾಟಿಸ್ಟಿಕಲ್ ಈ ವಿಶ್ವದ ಬಗ್ಗೆ ಒಂದೇ ಒಂದು ಅಂಶ ತಂದು ಒಂದು 30 ಸೆಕೆಂಡ್ ಅಲ್ಲಿ ಮುಗಿಸ್ತೀನಿ. ಈ ವಿಶ್ವ ಹುಟ್ಟಿ 13.5 ಬಿಲಿಯನ್ ವರ್ಷಗಳಾಯ್ತು. 13.5 ಬಿಲಿಯನ್ ಅಂದ್ರೆ ಹೆಚ್ಚು ಕಮ್ಮಿ 135 ಕೋಟಿ ವರ್ಷ ಆಯ್ತು, ಆಯ್ತಾ? ಸೌರಮಂಡಲ ಹುಟ್ಟಿ 4.5 ಬಿಲಿಯನ್ ವರ್ಷ ಅಂದ್ರೆ 45 ಕೋಟಿ ವರ್ಷಗಳಾಯ್ತು, ಆಯ್ತದಲ್ಲ? 450 ಕೋಟಿ ವರ್ಷಗಳ ಹತ್ರ ಆಯ್ತು. ಒಂದು ವರ್ಷಕ್ಕೆ ಕೇವಲ 2 ಗ್ರಹಣ ನಡೆಯುತ್ತೆ ಅಂತ ಸ್ಟಾಟಿಸ್ಟಿಕಲ್ ಲೆಕ್ಕಾಚಾರ ಇಟ್ಕೊಂಡ್ರು 100 ಕೋಟಿ ಗ್ರಹಣಗಳು ಈಗಾಗಲೇ ಆಗೋಗಿದೆ. ಈ 100 ಕೋಟಿ ಗ್ರಹಣಗಳಲ್ಲಿ ಒಂದೊಂದು ಗ್ರಹಣದಲ್ಲೂ ಒಂದು ಇಷ್ಟಿಷ್ಟೇ ಭೂಮಿಗೆ ತೊಂದರೆ ಆಗಿದ್ದು ಇವತ್ತು ಭೂಮಿ ಪೀಸ್ ಆಗ್ಬೇಕಾಗಿತ್ತಲ್ವಾ? ನಾವೆಲ್ಲ ಬದುಕಿದೀವಲ್ವಾ? ಇನ್ನು ಅದ್ಭುತವಾಗಿ ಬದುಕಿದೀವಲ್ವಾ? ಆಮೇಲೆ ಕೊನೆಗೆ ಇನ್ನೊಂದೇ ಒಂದು ಮಾತು, ಇದು ಸ್ಟಾಟಿಸ್ಟಿಕಲ್ ಅಪ್ರೋಚ್ ಆಯ್ತು. ಈಗ ಈ ಗ್ರಹಣ ಆಗೋದಕ್ಕೆ ಎಲ್ಲ ಒಂದೇ ನೇರ ರೇಖೆಯಲ್ಲಿ ಬರೋದು ಒಂದು ಕಾರಣ ಆದ್ರೆ, ಪೂರ್ಣ ಸೂರ್ಯಗ್ರಹಣ, ಕಂಕಣ ಸೂರ್ಯಗ್ರಹಣ ಆಗೋದಕ್ಕೆ ಚಂದ್ರನ ಸ್ಥಾನ ಕಾರಣ ಆಗತ್ತೆ, ಚಂದ್ರನಿಗೂ ಇರೋ ದೂರ ಕಾರಣ ಆಗತ್ತೆ. ಕಂಕಣ ಸೂರ್ಯಗ್ರಹಣ ಆಗ್ಬೇಕಾದ್ರೆ ಭೂಮಿಯಿಂದ ಸ್ವಲ್ಪ ದೂರದಲ್ಲೇ ಆಗಿರುತ್ತದೆ. ಪೂರ್ಣ ಸೂರ್ಯಗ್ರಹಣ ಆಗ್ಬೇಕಾದ್ರೆ 3,63,000 ಕಿಲೋಮೀಟರ್ ದೂರದಲ್ಲಿ ಚಂದ್ರ ಇದ್ರೆ, ಈಗ ಹತ್ತತ್ರ 4,20,000 ಕಿಲೋಮೀಟರ್ ದೂರದಲ್ಲಿ ಇರ್ತಾನೆ. ಒಂದು 60,000 ಕಿಲೋಮೀಟರ್ ವ್ಯತ್ಯಾಸ ಬರ್ತದೆ. ದೂರದಲ್ಲಿ ಇದ್ದಾಗ ಗುರುತ್ವಾಕರ್ಷಣೆ ಒಂಚೂರು ಕಡಿಮೆ ಆಗ್ಬೇಕಲ್ಲ, ಜಾಸ್ತಿ ಅಲ್ವಲ್ಲ? ಹೌದು ಹೌದು ಹೌದು. ಎಲ್ಲಾರು ಹೇಳೋದ್ರೆ ಕೇಳಿಸ್ಕೊಳ್ಳೋಣ, ಯಾರು ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋಣ. ಇಲ್ಲಿ ವಿಜ್ಞಾನ ಇವತ್ತು ಗ್ರಹಣ ಆಗ್ತಿದೆ ಅಂದ್ರೆ ಸತ್ಯ ಏನು? ಚಂದ್ರ ದೂರದಲ್ಲಿದ್ದಾನೆ ಅಂತ. ಚಂದ್ರ ದೂರದಲ್ಲಿದ್ರೆ ಹತ್ರದಲ್ಲಿ ಅಪೂರ್ಣ ಸೂರ್ಯಗ್ರಹಣ ಆಗ್ಬೇಕಾದ್ರೂ ಉಕ್ಕುತ್ತೆ, ಕಂಕಣ ಸೂರ್ಯಗ್ರಹಣ ಆಗ್ಬೇಕಾದ್ರೂ ಉಕ್ಕುತ್ತೆ ಅಂತ. ಏನೋ ಒಂಚೂರು ವ್ಯತ್ಯಾಸ ಆಗುತ್ತೆ, ಅಲೆಗಳು ಒಂದ್ ಸ್ವಲ್ಪ ವ್ಯತ್ಯಾಸ ಬರ್ತದೆ. ಅದು ಈ ಗ್ರಹಣದಿಂದಾಗಿ ಆಯಿತು ಅನ್ನುವುದನ್ನ ನಾವು ಅದಕ್ಕೆ ಭಯ ಬೀಳೋದ್ ಬೇಡ. ಓಕೆ 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 ಮೇಡಮ್, ಮತ್ತೆ ನಿಮ್ ಜೊತೆಗೆ ಮಾತಾಡ್ತೀನಿ. ಇನ್ನು ಆಧ್ಯಾತ್ಮಿಕ ಚಿಂತಕರು ಹಾಗೇನೆ ಧರ್ಮಶಾಸ್ತ್ರ ಪಂಡಿತರಾಗಿರುವಂತಹ ಶಿಲುಪಿಳ್ಳಿ ಅಯ್ಯಂಗಾರ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಶಿಲುಪಿಳ್ಳಿ ಅಯ್ಯಂಗಾರ್ ಅವರೇ, ನೀವು ಜಾಯ್ನ್ ಆಗಿದ್ದಕ್ಕಿಂತ ಮುಂಚಿತವಾಗಿ ವಿಜ್ಞಾನಿಗಳು ತಮ್ಮದೇ ಆದಂತಹ ರೀತಿಯಲ್ಲಿ ವಾದವನ್ನ ಮಂಡಿಸ್ತಾ ಇದ್ರು. ಆಗುವಂತಹ ಗ್ರಹಣಕ್ಕೂ ಭೂಮಿ ಮೇಲೆ ನಡೆಯುವಂತ ಒಂದಷ್ಟು ಪರಿಸ್ಥಿತಿಗಳಿಗೂ ಏನಿರುತ್ತೆ ಸಂಬಂಧ? ಅದಕ್ಕೂ ಏನ್ ಸಂಬಂಧ? ಒಂದೊಮ್ಮೆ ಏನಾದ್ರೂ ಗ್ರಹಣದ ಸಂದರ್ಭದಲ್ಲಿ ಭೂಮಿಗೆ ತೊಂದರೆ ಆಗುತ್ತೆ ಅಥವಾ ಭೂಮಿ ಇಕ್ಕಟ್ಟಿಗೆ ಸಿಲುಕೊಳ್ಳುತ್ತೆ ಅನ್ನೋದಾದ್ರೆ ಇಷ್ಟೊತ್ತಿಗೆ 100 ಕೋಟಿ ಗ್ರಹಣಗಳು ಸಂಭವಿಸಿ ಹೋಗಿದಾವೆ, ಭೂಮಿ ಅನ್ನೋದು ಇರಲೇಬಾರ್ದಾಗಿತ್ತು ಅಂತ. ಇದು ಅವರ ಮಾತು ಸರಿ ಇದೆ. ಅನೇಕ ಸಾವಿರ ಕೋಟಿ ವರ್ಷಗಳು ಅಂದರೆ 450 ಕೋಟಿ ವರ್ಷಗಳು ಕಳೆದಿದೆ ಭೂಮಿ ಉತ್ಪತ್ತಿಯಾಗಿ, ಅವರು ಹೇಳ್ತಾ ಇದ್ರು ಮೇಡಮು. ಹಾಗಾಗಿ ಅನೇಕ ಗ್ರಹಣಗಳು ಸಹಜವಾಗಿ ನಡೆದಿದೆ. ಯಾಕೆಂದ್ರೆ ಈ ಸೌರವ್ಯೂಹ ಉತ್ಪತ್ತಿ ಆದಮೇಲೆ ಸೌರವ್ಯೂಹದಲ್ಲಿ ಗ್ರಹಗಳ ಚಲನೆಗಳು ಆಗ್ತಾ ಇದ್ದಿರಬೇಕು. ಆ ಗ್ರಹಗಳು ಚಲನೆ ಆಗ್ತಾ ಇದ್ದಾಗ ಒಂದಕ್ಕೊಂದು ಸರಳ ರೇಖೆಯಲ್ಲಿ ಬಂದಿರಲೇಬೇಕು. ಸರಳ ರೇಖೆಯಲ್ಲಿ ಬಂದಿದ ಮೇಲೆ ಇಂತಹ ಅನೇಕ ಉತ್ಪಾತಗಳು ಅವುಗಳು ನಡೆದಿರಲೇಬೇಕು ಅನ್ನೋದು ಸರಿ. ಆದರೆ ಭೂಮಿ ಇಷ್ಟೊತ್ತಿಗೆ ಹಾಳಾಗೋಗ್ಬೇಕಾಗಿತ್ತು ಅನ್ನೋ ಪಾಯಿಂಟ್ ಸರಿ ಇಲ್ಲ. ಕಾರಣ ಏನು ಅಂದರೆ, ಯಾವುದೇ ಧರ್ಮಶಾಸ್ತ್ರಗಳಲ್ಲಾಗಲಿ ಅಥವಾ ಭಾರತೀಯರು ಚಂದ್ರಗ್ರಹಣ ಸೂರ್ಯಗ್ರಹಣಗಳನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆಗಲಿ ಭೂಮಿ ಹಾಳಾಗೋಗುತ್ತೆ ಅಂತ ಎಲ್ಲೂ ಹೇಳಿಲ್ಲ. ಅಂದರೆ ಯಾರಿಗೆ ಹೇಳ್ತಾ ಇದ್ದಾರೆ? ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ವೈಜ್ಞಾನಿಕವಾಗಿಯೇ ಚಿಂತನೆ ಮಾಡಬೇಕು. ಭಾರತೀಯರು ಹೇಳಿದ್ದೇನು ಅಂತಂದರೆ, ನಿಸರ್ಗದ ಮೇಲೆ ಕೆಲವಷ್ಟು ಪ್ರತಿಕೂಲ ವಾತಾವರಣಗಳು ಅಥವಾ ಗ್ರಹಣದಿಂದ ಕೆಲವಷ್ಟು ಪ್ರಕೃತಿ ವಿಕೋಪಗಳು ಅಲ್ಲಲ್ಲಿ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಆ ಪ್ರಾಚೀನರ ಮತದಲ್ಲಿ ಕೆಲವರು ಹೇಳಿದ್ದಾರೆ, ಕೆಲವು ಶಾಸ್ತ್ರಜ್ಞರು ಹೇಳಿದ್ದಾರೆ. ಹಾಗನ್ಕೊಂಡಿರೋದನ್ನ ಭೂಮಿ ಹಾಳಾಗೋಗುತ್ತೆ, ಭೂಮಿ ಕುಸಿದೋಗುತ್ತೆ, ಭೂಮಿ ಎಲ್ಲೋ ಹೊರಟೋಗುತ್ತೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ.
ಆದ್ರಿಂದ ಇದು ಇವರ ಕಪೋಲ ಕಲ್ಪಿತವಾದಂತಹ ವಿಚಾರ ಅಷ್ಟೇ. ಅದರಿಂದ ಮತ್ತೊಂದು ವಿಚಾರವನ್ನು ಹೇಳಬೇಕು, ಯಾವುದು ಮಾನವನ ಅಭ್ಯುದಯಕ್ಕೆ ಕಾರಣವಾಗಿದೆಯೋ ಅದನ್ನ ನಾವು ವಿಜ್ಞಾನ ಅಂತ ಒಪ್ಕೋತೀವಿ. ಹಾಗಾಗಿ ಈಗ ಎಲ್ಲ ವಿಜ್ಞಾನಿಗಳು ಅವರು ಹೇಳಲಿ, ಪ್ರಪಂಚದಲ್ಲೇ ಗ್ರಹಣದ ಬಗ್ಗೆ ಕರಾರುವಾಕ್ಕಾಗಿ ಅಧ್ಯಯನ ಮಾಡಿ ಸರಿಯಾದ ಸಮಯಕ್ಕೆ ಗ್ರಹಣಗಳನ್ನು ತಿಳಿಸ್ತಾ ಇದ್ದವರು ಯಾರು ಅಂತ ಹೇಳಲಿ ಅವರೇ. ಗ್ರಹಣ ಖಗೋಳ ವಿಜ್ಞಾನದ ಬಗ್ಗೆ ಅತ್ಯಂತ ಅದ್ಭುತವಾದಂತಹ ಸಾಧನೆಯನ್ನ ಪ್ರಾಚೀನ ಭಾರತದಲ್ಲಿ ಮಾಡಿದ್ದು ಬಿಟ್ರೆ, ಅಂತಹ ಪ್ರಾಚೀನ ಭಾರತಕ್ಕೆ ಸಮಾನವಾಗಿ, ಪ್ರಾಚೀನ ಭಾರತದ ಶಾಸ್ತ್ರಗಳಿಗೆ ಸಮಾನವಾಗಿ ಪ್ರಪಂಚದ ಯಾವ ರಾಷ್ಟ್ರದಲ್ಲಿ 18ನೇ ಶತಮಾನಕ್ಕಿಂತ ಮುಂಚೆ ಹಬಲ್ ದೂರದರ್ಶಕ ಬರೋದಕ್ಕಿಂತ ಮುಂಚೆ, ಅಥವಾ ನಾಸಾ ಸ್ಥಾಪನೆ ಆಗೋದಕ್ಕಿಂತ ಮುಂಚೆ, ಅಥವಾ ವಿಜ್ಞಾನ ಅನ್ನುವಂತಹ ಒಂದು ಕವಲು 18ನೇ ಶತಮಾನದಲ್ಲಿ ಬಂತಲ್ಲ, ಅದಕ್ಕೆ ಮುಂಚೆ ಅಂತಹ ಅದ್ಭುತ ಸಾಧನೆಯನ್ನು ಮಾಡಿದ ರಾಷ್ಟ್ರಗಳು ಯಾವುದಾದ್ರೂ ಇದ್ವಾ? ಇಲ್ಲಿ ಚರ್ಚೆ ವಿಜ್ಞಾನ ಮತ್ತು ಭಾರತೀಯರಿಗೆ ಸಂಬಂಧಪಟ್ಟಿದ್ದಲ್ಲ. ಗ್ರಹಣದಿಂದ ಉತ್ಪಾತವಾಗೋದಿಲ್ಲ, ಏನು ಆಗೋದಿಲ್ಲ ಅನ್ನೋದು ಅವ್ರು ಹೇಳಲಿ, ಅದರಿಂದ ತಪ್ಪಿಲ್ಲ. ಆದರೆ ಇನ್ನೊಂದು ಶಾಸ್ತ್ರವನ್ನ ಇದು ಸರಿಯಲ್ಲ ಅಂತ ಸಾರಾಸಗಟಾಗಿ ತಿರಸ್ಕರಿಸುವುದು ಸರಿಯಲ್ಲ ಅನ್ನೋದು ನಮ್ಮ ಸ್ಪಷ್ಟವಾದ ಎಲ್ಲರಿಗೂ ಅರ್ಥವಾಗುವ ತಿಳುವಳಿಕೆ. ನಿಜ ನಿಜ ನಿಜ. ಇಲ್ಲಿ ಶಲುಪಳ ಹೆಂಗರ್ ಅವರು ಹೇಳ್ತಾ ಇದ್ರು, ಇಲ್ಲಿ ಭೂಮಿ ಹಾಳಾಗಿ ಹೋಗುತ್ತೆ ಅಥವಾ ಭೂಮಿ ನಶಿಸಿ ಹೋಗುತ್ತೆ ಎನ್ನುವಂತ ಮಾತನ್ನ ಯಾವ ಜ್ಯೋತಿಷಿಯೂ ಆಗ್ಲಿ ಅಥವಾ ಯಾವ ಆಧ್ಯಾತ್ಮಿಕ ಚಿಂತಕರಾಗ್ಲಿ ಅಥವಾ ಯಾವ ಧರ್ಮಶಾಸ್ತ್ರಗಳು ಕೂಡ ಉಲ್ಲೇಖವನ್ನ ಮಾಡಿಲ್ಲ. ಇಲ್ಲಿ ಆಗುವಂತ ಒಂದಷ್ಟು ಘಟನೆಗಳು ಗ್ರಹಣದಿಂದ ಸಂಭವಿಸ್ತವೆ ಎನ್ನುವಂಥದ್ದನ್ನ ಹೇಳಿದ್ದಾರೆ. ಅದಕ್ಕಿಂತ ಬಹುಮುಖ್ಯವಾಗಿ ವಿಜ್ಞಾನ ಅನ್ನುವಂಥ ಪದ ಅಥವಾ ವಿಜ್ಞಾನ ಅನ್ನುವಂಥ ಒಂದು ಕಾಯಿನ್ ಟಾಸ್ ಆಗೋದಕ್ಕಿಂತ ಮುಂಚಿತವಾಗಿಯೇ ಗ್ರಹಣದ ಬಗ್ಗೆ ನಿಖರವಾಗಿ ಹೇಳಿರುವಂತ ದೇಶ ಅಥವಾ ಪಂಡಿತರು ಅನ್ನೋದಿದ್ರೆ ವಿಜ್ಞಾನಕ್ಕಿಂತ ಮುಂಚಿತವಾಗಿಯೇ ಹೇಳಿದ್ದಾರೆ. ಅದು ಹೇಗೆ ಸಾಧ್ಯ ಆಯಿತು? ಮತ್ತಷ್ಟು ಮಾತುಗಳನ್ನ ಕೇಳಿಸ್ಕೊಳ್ಳೋಣ. ಅದರ ಜೊತೆಗೆ ವಿಜ್ಞಾನಿಗಳು ಏನ್ ಹೇಳ್ತಾರೆ, ಗ್ರಹಣ ಜೊತೆಗೆ ಗ್ರಹಣದ ನಂತರ ನಡೆಯುವಂತ ಒಂದಷ್ಟು ಫಲಾಫಲ ಅಥವಾ ನಡೆಯುವಂತ ಒಂದಷ್ಟು ಪ್ರಕೃತಿ ವಿಕೋಪ, ಆ ವಿಚಾರಕ್ಕೆ ಸದ್ಯಕ್ಕೆ ಆಧ್ಯಾತ್ಮಿಕ ಚಿಂತಕರು ಅವ್ರದೇ ಆದಂತ ವಾದವನ್ನು ಪ್ರತಿಪಾದಿಸ್ತಾ ಇದ್ದಾರೆ. ವಿಜ್ಞಾನಿಗಳು ಏನ್ ಹೇಳ್ತಾರೆ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ, ಚಿಕ್ಕ ಬ್ರೇಕ್ ಆದ್ಮೇಲೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಈಗಾಗಲೇ ಪ್ರಜ್ವಲ ಅವರಿದ್ದಾರೆ. ಪ್ರಜ್ವಲ ಅವರೇ, ನೀವು ಈಗ ಆಗ್ಲೇ ಕೇಳಿಸ್ಕೊಂಡ್ರಿ, ಶೆಲ್ವಪಿಳ್ಳ ಅಯ್ಯಂಗಾರ್ ಅವರು ಒಂದಷ್ಟು ವ್ಯಾಖ್ಯಾನಗಳನ್ನ ಕೊಡೋದ್ರ ಮೂಲಕ ಮಾತನಾಡ್ತಾ ಇದ್ರು. ಬಾಹ್ಯಾಕಾಶದಲ್ಲಿ ಆಗುವಂತಹ ಕೌತುಕಗಳು ಒಂದು ಕಡೆ ಆದ್ರೆ, ನಾವು ಧಾರ್ಮಿಕ ನೆಲೆಗಟ್ಟಿನಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದಷ್ಟು ಪುರಾವೆಗಳನ್ನ ನಾವು ತೋರಿಸ್ತೀವಿ. ಯಾಕಂದ್ರೆ ಈ ಹಿಂದಿನಿಂದಲೂ ವಿಜ್ಞಾನಿಗಳು ಹೇಳ್ಕೊಂಡು ಬಂದಿಲ್ಲ, ಆದರೆ ಧರ್ಮಶಾಸ್ತ್ರಗಳಲ್ಲಾಗಿರಬಹುದು ಅಥವಾ ವೈಜ್ಞಾನಿಕವಾಗಿ ಆಗಿರಬಹುದು ಅಥವಾ ಧಾರ್ಮಿಕ ನೆಲೆಗಟ್ಟಿನಲ್ಲಾಗಿರಬಹುದು, ಎಲ್ಲದಕ್ಕೂ ನಮ್ಮ ಹತ್ರ ಪ್ರೂಫ್ ಇದೆ. ಈ ರೀತಿ ಸಂಭವಿಸುತ್ತೆ, ಗ್ರಹಣ ಆದಂತ ಸಂದರ್ಭದಲ್ಲಿ ಅಲೆಗಳು ಉಕ್ಕುತ್ತೆ ಅಥವಾ ಪ್ರಾಕೃತಿಕ ವಿಕೋಪಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾವೊಂದಷ್ಟು ಸಂಕ್ಷಿಪ್ತವಾದಂತ ಮಾಹಿತಿಗಳನ್ನ ಕೊಡ್ತೀವಿ ಅಂತಿದ್ರು. ಆದ್ರೆ ನೀವ್ ಹೇಳ್ತೀರಿ ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಲಿಂಕ್ ಇಲ್ಲ, ಜಸ್ಟ್ ಅದಕ್ಕೆ ಕಾಕತಾಳೀಯ, ಸಾಮಾನ್ಯವಾಗಿ ಏನೇನಾಗಬೇಕೋ ಅದು ಎಲ್ಲವೂ ಕೂಡ ಆಗ್ತಾ ಇರುತ್ತೆ ಅಂತ ಹೇಳ್ತೀರಿ. ಸೊ ಅವರ ಒಂದು ಪ್ರಶ್ನೆಗೆ ನಿಮ್ ಕಡೆಯಿಂದ ಉತ್ತರ ಏನ್ ಸಿಗುತ್ತೆ? ಅವರ ಕಡೆಯಿಂದ ಪ್ರಶ್ನೆ ಕೇಳಲಿಲ್ಲ ನನಗೆ. ಆದರೆ ಈಗ ಹಿಂದಿನ ಶಾಸ್ತ್ರದಲ್ಲಿ ಏನು ಹೇಳಿತ್ತು ಅದೊಂದು ಪ್ರಶ್ನೆ ಇರ್ಬೋದು. ಬಹಳಷ್ಟು ಜನರು ಇಡೀ ಲೋಕದಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ಬಹಳಷ್ಟು ಜನರು ಬೇರೆ ಬೇರೆ ವಿಚಾರಗಳ ವಿಷಯ ಚಿಂತನೆ ಮಾಡಿದ್ದಾರೆ. ಈಗ ಪ್ರಶ್ನೆ ಅದಲ್ಲ. ಈಗ ಪ್ರಶ್ನೆ ಏನು, ಈಗ ನಾಳೆ ಗ್ರಹಣ ಆಗಲಿದೆ, ಅದು ನಮ್ಗೆ ಗೊತ್ತಿದೆ. ಅದು ಯಾಕೆ ಆಗ್ತದೆ, ಅದರಿಂದ ಪರಿಣಾಮಗಳು ಏನು, ಈ ಪ್ರಶ್ನೆಯನ್ನ ನಾವು ನೋಡಬೇಕಾಗಿದೆ. ಶಾಸ್ತ್ರಗಳಲ್ಲಿ ಏನು ಹೇಳಿದೆ, ನಾನು ಇತಿಹಾಸಿ ಅಲ್ಲ, ಸೊ ಶಾಸ್ತ್ರಗಳಲ್ಲಿ ಏನು ಹೇಳಿದೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ಶಾಸ್ತ್ರಗಳಲ್ಲಿ ಒಂದು ವೇಳೆ ಅವರು ಹೇಳಿದ್ದಾರೆ ಆದರೆ ಗ್ರಹಣದಿಂದ ಈ ಥರ ಪ್ರಕೃತಿಗಳ ವಿಕೋಪಗಳು ಸಂಭವಿಸ್ತವೆ ಅಂತ ಹೇಳಿದ್ರೆ ಅದು ಸರಿಯಲ್ಲ ಅಷ್ಟೇ. ಅದಕ್ಕೆ ಯಾವ ಆಧಾರವೂ ಇಲ್ಲ. ಬೇಕಾದಷ್ಟು ಇದುವರೆಗೆ ಈಗ ಪ್ರೊಫೆಸರ್ ಕಮಲಾ ಅವ್ರು ಹೇಳಿದ ಹಾಗೆ ಬೇಕಾದಷ್ಟು ಗ್ರಹಣಗಳಾಗಿವೆ, ಅವುಗಳಿಂದ ಬೇಕಾದಷ್ಟು ಡೇಟಾ ಬಂದಿದೆ, ನಾವು ನೋಡಿದ್ದೇವೆ ಏನಾಗುತ್ತೆ ಏನಾಗೋದಿಲ್ಲ ಅಂತ. ಅದು ಅಲ್ಲದೆ ಇದು ಗ್ರಹಣ ಆಗೋದು ಅತ್ಯಂತ ಸರಳ ವಿಷಯ, ಅದ್ರಲ್ಲಿ ಏನು ಕಾಂಪ್ಲೆಕ್ಸಿಟಿ ಇಲ್ಲ. ಈಗ ಅತ್ಯಾಧುನಿಕ ವಿಜ್ಞಾನ ತಂತ್ರಜ್ಞಾನ ನೋಡಿದ್ರೆ ಈ ಮೊಬೈಲ್ ಫೋನ್ ಅಂತಹ ನಮ್ಮ ಹತ್ರ ಟೆಕ್ನಾಲಜಿ ಇದೆ. ಈಗ ಶಾಸ್ತ್ರಗಳಲ್ಲಿ ಹೇಳಿರ್ಲಿಲ್ಲ ಮೊಬೈಲ್ ಫೋನ್ ಉಪಯೋಗಿಸಿ ಅಂತ, ಆದ್ರೂ ನಾವು ಉಪಯೋಗಿಸ್ತೇವಲ್ಲ. ಅದರಿಂದ ಶಾಸ್ತ್ರದಲ್ಲಿ ಇರೋದನ್ನೇ ನಾವು ಮಾಡೋದು ಅಂತ ಯಾರು ಹೇಳಿದ್ರು? ಆ ಥರ ಅಲ್ಲ. ಶಾಸ್ತ್ರದಲ್ಲಿ ಏನೇ ಬರೆದಿದ್ರು, ಯಾವ ಶಾಸ್ತ್ರ, ಬೇರೆ ಬೇರೆ ಶಾಸ್ತ್ರಗಳಿವೆ. ಈಗ 12ನೇ ಶತಮಾನದಲ್ಲಿ ನಮ್ಮಲ್ಲಿ ನಮ್ಮ ಪೂರ್ವಜರು ಇದ್ರು ಇಲ್ಲಿ,
ಅವರು ಆದಷ್ಟು ಈ ಮೂಢನಂಬಿಕೆಗಳನ್ನ ತೊಲಗಿಸಕ್ಕೆ ಅವರು ಶ್ರಮ ಪಟ್ಟಿದ್ದಾರೆ. ಸೊ ಎಲ್ಲ ಬೇರೆ ಬೇರೆ ರೀತಿಯ ಚಿಂತಕರು ಮುಂಚೆ ಇದ್ರು, ಈಗ ಇದ್ದಾರೆ, ಬೇರೆ ಬೇರೆ ವಿಚಾರಗಳನ್ನ ಅವರು ಮಂಡಿಸಿದ್ದಾರೆ. ಅಲ್ಲಿ ಯಾವುದೋ ಒಂದು ಪುಸ್ತಕದಲ್ಲಿ ಯಾರೋ ಗ್ರಹಣದಿಂದಾಗಿ ಏನೋ ಆಸ್ಟ್ರೇಲಿಯಾದ ಬುಷ್ ಫೈರ್ ಆಗಿರೋದು ಅಂತ ಹೇಳಿದ್ರೆ ಅದು ಸತ್ಯ ಆಗೋದಿಲ್ಲ. ಅದಕ್ಕೆ ಆಧಾರ ಬೇಕು. ಆ ತರ ಆಧಾರ ಇಲ್ಲ. ಮುಖ್ಯವಾಗಿ ಗ್ರಹಣ ಯಾಕೆ ಆಗ್ತದೆ ಅಂತ ನಮ್ಗೆ ತಿಳಿದಿದೆ. ಈ ಗ್ರಹಣದಲ್ಲಿ ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳ್ತದೆ. ಅಂದ್ರೆ ನಾವು ಒಂದು ಮರದ ನೆರಳಿನ ಕೆಳಗೆ ಹೇಗೆ ನಿಲ್ತೀವೋ ಆ ತರ. ಅವ್ರು ಕೇಳ್ತಾ ಇರುವಂತ ಮೂಲಭೂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಗ್ರಹಣಗಳು ಸಂಭವಿಸುತ್ತೆ ಅನ್ನೋದು 18ನೇ ಶತಮಾನದ ನಂತರದಲ್ಲಿ ವೈಜ್ಞಾನಿಕವಾಗಿ ನಮಗೆ ಗೊತ್ತಿದೆ. ಇಂಥ ಗ್ರಹಣಗಳು ಸಂಭವಿಸ್ತವೆ, ಇದರಿಂದ ಒಂದಷ್ಟು ವಿಚಾರಗಳು ಇಲ್ಲಿ ಭೂಮಿ ಮೇಲೆ ನಡೆಯುತ್ತವೆ ಅನ್ನೋದು 18ನೇ ಶತಮಾನದಕ್ಕಿಂತ ಮುಂಚಿತವಾಗಿ ಹೇಳಿದ್ದಾರೆ. ಅದು ಹೇಗೆ ಸಾಧ್ಯ ಆಯ್ತು? ಅದಿರ್ಬೋದು. ಅದ್ರ ವಿಷಯ ನಾವು ಯೋಚನೆ ಮಾಡಿದ್ರೆ ದಿನ ನಾವು ನಕ್ಷತ್ರಗಳು ಹೇಗೆ ಚಲಿಸ್ತವೆ, ಗ್ರಹಗಳು ಹೇಗೆ ಚಲಿಸ್ತವೆ, ಚಂದ್ರನ ಹಂತಗಳು ಹೇಗಿರ್ತವೆ ಅದೆಲ್ಲ ನಾವು ವೀಕ್ಷಿಸಿದ್ರೆ ಇಂಥದ್ದೆಲ್ಲ ನಮ್ಗೆ ಕನ್ಕ್ಲೂಷನ್ಸ್ ಮಾಡ್ಬೋದು. ಅದರಲ್ಲಿ ಏನೋ ಒಂದು ಬಹಳ ಅದ್ಭುತ ಏನಿಲ್ಲ ಅದರಲ್ಲಿ. ನಿಜ ನಿಜ. ಸತ್ಯನಾರಾಯಣ ಶಾಸ್ತ್ರಿಗಳೇ ಹೇಳ್ತಾ ಇದ್ದಾರೆ, ನಡೆಯುವಂತ ಗ್ರಹಣಕ್ಕೂ ಆಗುವಂತ ಕೆಡುಕುಗಳಿಗೂ ಒಂದಕ್ಕೊಂದು ಎಲ್ಲಿಂದ ಸಂಬಂಧ ಅಂತ ಕೇಳ್ತಾ ಇದ್ದಾರೆ ಅವರು. ಒಬ್ಬೊಬ್ಬರದು ಒಂದೊಂದು ಅಭಿಪ್ರಾಯ. ನಿಜ. ಆದ್ರೆ ನಮ್ಮ ಶಾಸ್ತ್ರ ಹೇಳುತ್ತೆ, ಈ ಹಿಂದೆ ವರಾಹ ಮಿಹಿರರಿಗಾಗಲಿ ಭಾಸ್ಕರಾಚಾರ್ಯರಿಗಾಗಲಿ ಯಾರು ಟೆಲಿಸ್ಕೋಪ್ ಕೊಟ್ಟಿರಲಿಲ್ಲ. ಕೇವಲ ಯೋಗ ದೃಷ್ಟಿಯಿಂದ 9 ಗ್ರಹಗಳು ಅಂತ ಹೇಳಿದ್ರು. ಇಂಥದ್ದೇ ಕಾಲಕ್ಕೆ ಗ್ರಹಣ ಹಿಡಿಯುತ್ತೆ ಅಂತ ಹೇಳ್ತಾ ಇದ್ರು. ಅವೆಲ್ಲ ಅವರೊಂದು ಯೋಗ ಶಕ್ತಿಯಿಂದ ಮಾಡಿರ್ತಕ್ಕಂಥದ್ದು. ಆದ್ಮೇಲೆ ಇದೆಲ್ಲ ಡೆವಲಪ್ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಯಾವತ್ತೂ ಹೇಳುತ್ತೆ ಯೋನರ ಶಾಸ್ತ್ರಜ್ಞೆಯ ಜ್ಯೋತಿಷಂಖಲಿನಿಂದತಿ ಅಂತ. ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಇವಾಗ ನಾವು ಅಲ್ಲಿ ಬೆಲ್ಲ ಇಟ್ಬಿಟ್ಟಿದ್ದೀವಿ, ಬೆಲ್ಲದಲ್ಲಿ ಸಿಹಿ ಇಲ್ಲ ಅಂತ ನೀವು ಹೇಳ್ತೀರಿ, ಇದೆ ಅಂತ ನಾನು ಹೇಳ್ತೀನಿ. ಆದರೆ ಅದ್ರ ಗುಣ ಹೋಗುತ್ತಾ? ಸಿಹಿ ಇದ್ದೇ ಇರುತ್ತೆ. ಹಾಗಾಗಿ ಗ್ರಹಣದಿಂದ ತೊಂದರೆ ಆಗಲ್ಲ ಅಂತಂದ್ರೆ ಅದು ಆಗೋಗಿದ್ರೆ ಆಗೋದು ಬಿಡೋದಿಲ್ಲ. ಆಗತ್ತೆ ಅಂತಂದ್ರೂ ಆಗತ್ತೆ. ಒಂದು ಸಣ್ಣ ಉದಾಹರಣೆ ನಾವು ತಗೋಬಹುದು ಅಂತಂದ್ರೆ, ನಾವು ಪ್ರಾಕ್ಟಿಕಲ್ ಆಗಿ ಒಂದು ಅಯಸ್ಕಾಂತವನ್ನು ನಾವು ಒಂದು ಕಡೆ ಇಡ್ತೀವಿ, ಇನ್ನೊಂದೊಂದು ಕಬ್ಬಿಣ ಇಡ್ತೀವಿ ಈ ಕಡೆಗೆ. ಇದರ ಬಲ ಎಳೆಯುತ್ತೆ. ಯಾಕೆಂತಂದ್ರೆ ನಾವೆಲ್ಲ ಇರ್ತಕ್ಕಂಥದ್ದು ಒಂದು ಗುರುತ್ವಾಕರ್ಷಣೆಯಲ್ಲಿ. ಎಲ್ಲ ಗ್ರಹಗಳಿಗೂ ಎಲ್ಲ ಗ್ರಹಗಳಿಂದ ಆಕರ್ಷಣೆ ಇದೆ. ಹಾಗಾಗಿ ಅವೆಲ್ಲ ಚಲಿಸ್ತಾ ಇರ್ತಕ್ಕಂಥದ್ದು ಯಾವುದೋ ಒಂದು ಶಕ್ತಿ ಇದೆ ಅಲ್ಲಿ. ಅದನ್ನ ನಾವು ದೂರ ತಗೊಂಡು ಹೋಗ್ತಾ ಏನಾಗುತ್ತೆ, ಇದರಿಂದ ಇರ್ತಕ್ಕಂಥ ಒಂದು ಆಕರ್ಷಣಾ ಶಕ್ತಿ ಹೋಗಿ ಅದು ಪಕ್ಕಕ್ಕೆ ಬಿದ್ದೋಗುತ್ತೆ. ಹಾಗೆ ಸೂರ್ಯನಿಂದ, ಚಂದ್ರನಿಂದ, ಭೂಮಿಯಿಂದ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಆಕರ್ಷಣೆ ಇದೆ. ನಮ್ಮ ಶಾಸ್ತ್ರದಲ್ಲಿ ಏನು ಹೇಳುತ್ತೆ, ಜ್ಯೋತಿಷ್ ಶಾಸ್ತ್ರದಲ್ಲಿ ಚಂದ್ರಮ ಮನಸೋ ಜಾತಃ ಮನಸ್ಸಿಗೆ ಅಧಿಪತಿ ಚಂದ್ರ. ನೀವು ಒಂದು ಸ್ವಲ್ಪ ನಾವು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದಿರ ಇವತ್ತು ಕೊರೋನಾಗ ಔಷಧಿ ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಅದು ಲೋಪ ನಮ್ಮದು, ನಾವು ಇನ್ನೂ ಹುಡುಕ್ತಾ ಇದ್ದೀವಿ ಅಷ್ಟೇನೆ. ಅದು ಅಷ್ಟು ಮಾತ್ರಕ್ಕೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇರುತ್ತೆ, ಔಷಧಿ ಇರುತ್ತೆ, ಸಿಗಬಹುದು. ಹಾಗೆ ಅಧ್ಯಯನ ಮಾಡಬೇಕು. ಒಂದು ಮಾನಸಿಕ ಆಸ್ಪತ್ರೆಗೆ ಹೋಗಿ ಅಮಾವಾಸ್ಯೆ ದಿನಗಳಲ್ಲಿ ಆವಾಗ ವಿಪರೀತವಾಗಿರ್ತಕ್ಕಂಥ ಒಂದು ಜಾಸ್ತಿ ಆಗತ್ತೆ, ಆ ಮಾನಸಿಕ ಅನಾರೋಗ್ಯಗಳು ಜಾಸ್ತಿ ಆಗತ್ತೆ. ಅದಕ್ಕೆ ಕಾರಣ ಅಮಾವಾಸ್ಯೆ ಕಾರಣ. ಯಾಕಂದ್ರೆ ಮನಸ್ಸಿಗೆ ಅಧಿಪತಿ ಚಂದ್ರ. ಈವಾಗ ಸೂರ್ಯ ಆತ್ಮ ಜಗತ ಚಕ್ಷುಷ ಆತ್ಮಕಾರಕ ಸೂರ್ಯ. ಆತ್ಮ ಮತ್ತು ಮನಸ್ಸು ಇವು ರಾಹುವಿನ ಜೊತೆಯಲ್ಲಿ ಸೇರ್ಕೊಳ್ಳೋದ್ರ ಕಾರಣದಿಂದ ಈ ತರದಲ್ಲಿ ಆಗತ್ತೆ ಅಂತ ಹೇಳುತ್ತೆ. ಇನ್ನೂ ಒಂದು ವಿಶೇಷ, ನಮಗೆ ನೇರವಾಗಿ ಕಾಣತಕ್ಕಂಥ ಗ್ರಹ ಸೂರ್ಯ. ಅವನಿಂದ ವಿಜ್ಞಾನವೂ ಒಪ್ಪತ್ತೆ, ವಿಟಮಿನ್ ಡಿ ಬರುತ್ತೆ, ಅದರ ಲೋಪ ಆದರೆ ರಿಕೆಟ್ಸ್ ಬರುತ್ತೆ ಅಂತ ಹೇಳುತ್ತೆ. ಅದು ಸೂರ್ಯನಿಂದ ನಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಬೇಕಾದಷ್ಟು ಸೂರ್ಯನಿಂದ ಬರ್ತಾ ಇದೆ. ಅದ್ರ ಲೋಪ ಆದರೆ ಏನಾಗತ್ತೆ ಅನ್ನೋದು ಇರುತ್ತೆ. ಅಧ್ಯಯನ ಮುಖ್ಯ. ಅಧ್ಯಯನ ಮಾಡಿದ ಮೇಲೆ ಅದ್ರ ಬಗ್ಗೆ ನಾವು ಹೀಗೆ ಅಂತ ಹೇಳ್ಬೋದು. ನಿಜ ನಿಜ ನಿಜ. ಕಮಲಾ ಮೇಡಮ್, ಇಲ್ಲಿ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ, ಬೆಲ್ಲ ಬಿದ್ದಿದೆ, ಅದು ಸಿಹಿ ಇದೆಯೋ ಕಹಿ ಇದೆಯೋ ಅನ್ನೋದು ಅಧ್ಯಯನ ಮಾಡಿ ಅಥವಾ ತಿಂದ ನಂತರದಲ್ಲೇ ಗೊತ್ತಾಗಬೇಕು. ಈ ವರಾಹ ಮಿಹಿರಾಚಾರ್ಯರಿಗೆ ಹಾಗೇನೆ ಭಾಸ್ಕರಾಚಾರ್ಯರಿಗೆ ಟೆಲಿಸ್ಕೋಪ್ ಅನ್ನ ಕೊಟ್ಟು ಗ್ರಹಣ ನಡೀತಾ ಇದೆಯೋ ನಡೀತಿಲ್ವೋ, ನಕ್ಷತ್ರಗಳ ಚಲನವಲನ ಕಂಡುಹಿಡಿಯಿರಿ ಅಂತ ಯಾರು ಹೇಳಿಲ್ಲ. 18ನೇ ಶತಮಾನದಕ್ಕಿಂತ ಮುಂಚಿತವಾಗಿಯೇ ಗ್ರಹಗಳ ಗತಿಗಳು, ಅದರಿಂದ ಆಗುವಂತ ಫಲಾಫಲ ನಾವು ಹೇಳಿದೀವಿ. ವಿಜ್ಞಾನ ಹುಟ್ಟಿಕೊಂಡಿದ್ದು ಆಧ್ಯಾತ್ಮದ ನಂತರ, ಜ್ಯೋತಿಷ್ಯದ ನಂತರ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲರ ವಿದ್ವತ್ಪೂರ್ಣ ಅಧ್ಯಯನಕ್ಕೆ ನನ್ನ ಸಂಪೂರ್ಣ ನಮನಗಳು. ಯಾಕಂತಂದ್ರೆ ಕಾರ್ಯಕ್ರಮಕ್ಕೆ ತಾವು ಕರಿತಿದ್ರಿ ಅಂತಂದ್ರೆ ಎಲ್ಲರೂ ಅಧ್ಯಯನ ಮಾಡಿನೇ ಬಂದಿರ್ತಾರೆ. ಎಲ್ರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ, ಎಲ್ಲದಕ್ಕಿಂತ ಮೊದಲು ಹುಟ್ಟಿದ ವಿಜ್ಞಾನ ಆಕಾಶ ವಿಜ್ಞಾನ. ಕ್ರಿಸ್ತ ಪೂರ್ವದಲ್ಲೇ ಗ್ರಹಣಗಳ ಬಗ್ಗೆ, ಗ್ರಹಗಳ ಚಲನೆಯ ಬಗ್ಗೆ ನಮ್ಗೆ ಗೊತ್ತಿತ್ತು. ಪ್ಲೇಟೋ ಕಾಲದಲ್ಲಿ ಗೊತ್ತಿತ್ತು. ಯಾತಕ್ಕೆ ಗೊತ್ತಿತ್ತು ಅಂತಂದ್ರೆ, ಮನುಷ್ಯ ಅಲೆಮಾರಿ ಜೀವನವನ್ನ ಬಿಟ್ಟು ವ್ಯವಸಾಯವನ್ನ ಪ್ರಾರಂಭಿಸಿದಾಗ ಕುಟುಂಬ ವ್ಯವಸ್ಥೆ ಬಂತು. ಕುಟುಂಬ ವ್ಯವಸ್ಥೆ ಬಂದಾಗ ಅವನಿಗೆ ಸಂಜೆ ಹೊತ್ತು ಬಿಡು ಸಿಕ್ತಿತ್ತು. ಅವಾಗ ನಂಗೆ ಎಲೆಕ್ಟ್ರಿಸಿಟಿ ಇರ್ಲಿಲ್ಲ, ಟಿವಿ ಇರ್ಲಿಲ್ಲ.
ಬಿಡುವು ಸಿಕ್ಕಿದಾಗ ಮಲ್ಕೊಂಡಾಗ ಪ್ರತಿ ದಿವಸ ಆತ ನೋಡ್ತಾ ಇದ್ದಿದ್ದು ಆಕಾಶ. ಆ ಆಕಾಶ ನಾನು ದಿನವೂ ಅಬ್ಸರ್ವೇಷನ್ ಮಾಡಿ ವೀಕ್ಷಣೆಯನ್ನ ಮಾಡಿ ಅಲ್ಲಿಯ ಒಂದು ನಿರಂತರತೆಯನ್ನ, ಅಲ್ಲಿ ಕಂಡು ಬರುವ ಒಂದು ಸಾಮ್ಯತೆಯನ್ನ ಅವನು ಗುರುತಿಸ್ತಾ ಹೋಗ್ತಾನೆ. ಆಗ ಒಂದು ಗ್ರಹಕ್ಕೂ ಮಳೆ ಆಗೋದಕ್ಕೂ ಏನ್ ಸಂಬಂಧ ಅದನ್ನು ಕೂಡ ಅವನು ಪ್ರತಿ ವರ್ಷ ನೋಡಿ 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 ಅದನ್ನ ಗಮನಿಸ್ತಾನೆ. ಮುಂದಕ್ಕೆ 1500-600ಕ್ಕೆ ಬಂದಾಗ, ನಾವು ಕೆಪ್ಲರ್ನ ಕಾಲಕ್ಕೆ, ಟೈಕೋ ಬ್ರಾಹೆ ಕಾಲಕ್ಕೆ ಬಂದಾಗ, ಆಗ್ಲೂ ಕೂಡ ಆಕಾಶ ವೀಕ್ಷಣೆಯಿಂದನೇ ಅನೇಕ ದತ್ತಾಂಶಗಳು, ಆಧುನಿಕ ವಿಜ್ಞಾನ ಟೆಲಿಸ್ಕೋಪ್ ಬರೋಕ್ ಮುಂಚೆ ಕೂಡ ಇದ್ದಿದ್ದು ವಿಜ್ಞಾನ, ಜ್ಯೋತಿರ್ವಿಜ್ಞಾನದಲ್ಲಿ ಜ್ಯೋತಿರ್ವಿಜ್ಞಾನ ಅಂತ ಕರೆದ್ರು ಅದನ್ನ. ಲೆಕ್ಕಾಚಾರಗಳನ್ನ ಮಾಡೇ ಅವ್ರು ಹೇಳಿದ್ದು, ಬರೀ ಇದರಿಂದ ಹೇಳಲಿಲ್ಲ, ಒಂದು ಕಾವ್ಯ ಬರೆದ್ಬಿಟ್ಟು ಹೇಳಲಿಲ್ಲ. ಆಕಾಶವನ್ನ ವೀಕ್ಷಣೆ ಮಾಡಿ ಲೆಕ್ಕಾಚಾರ ಮಾಡಿ ಹೇಳಿದ್ರಿಂದ ಆ ಲೆಕ್ಕಾಚಾರವನ್ನ ಒಪ್ಪುತ್ತೀವಿ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಎಲ್ಲಿ ವ್ಯತ್ಯಾಸ ಬರುತ್ತೆ ಅಂತಂದ್ರೆ ಫಲ ಹೇಳುವ ಸನ್ನಿವೇಶದಲ್ಲಿ ವ್ಯತ್ಯಾಸ ಬರುತ್ತೆ. ಹಿಂದಿನ ಕಾಲದಲ್ಲಿ ಫಲ ಹೇಳ್ತಿದ್ರು. ಯಾಕೆ ಹೇಳ್ತಿದ್ರು ಅಂತಂದ್ರೆ ಅವರು ತಪ್ಪಿಲ್ಲ ಪಾಪ. ಏನಾಗ್ತಿತ್ತು ಅಂತಂದ್ರೆ ಇಷ್ಟು ನಿಖರವಾಗಿ ಆಕಾಶದಲ್ಲಿ ಏನಾಗ್ತಿದೆ ಅಂತ ಗೊತ್ತಿರಲಿಲ್ಲ. ರಾಹುಕೇತು ಇದನ್ನ ನುಗ್ಗುಡ್ತಾರೆ, ಸೂರ್ಯನ ಇದನ್ನ ಚಂದ್ರನ ನುಗ್ತಾರೆ ಅಂತ ಅಂದ್ಕೊಂಡಿದ್ರು. ಈ ರಾಹುಕೇತು ಯಾರು? ಕ್ಷೀರಸಾಗರವನ್ನ ಮಥನ ಮಾಡಿದಾಗ ಅಮೃತ ಬರುತ್ತೆ, ಅಮೃತವನ್ನ ಕೊಡಕ್ ಹೋದಾಗ ಒಬ್ಬ ಅಸುರ ಅದನ್ನ ತಗೊಂಡ್ಬಿಡ್ತಾನೆ. ಗೊತ್ತಾದಾಗ ವಿಷ್ಣು ಹೊಡೆದಾಕ್ತಾನೆ. ಆ ಹೊಡೆದಿದ್ದ ಇಬ್ರು ಆ ರಾಹುಕೇತುವಾಗಿ ಆಕಾಶದಲ್ಲಿ ಇರ್ತಾರೆ, ನಮಗ್ ತೊಂದರೆ ಕೊಡ್ತಿದ್ದಾರೆ ಅನ್ನೋ ಒಂದು ಕಲ್ಪನೆ ಮತ್ತು ನಂಬಿಕೆ ಅಂದಿನ ದಿವಸಕ್ಕೆ ಇದ್ದಿದ್ದನ್ನ ನಾವು ಒಪ್ಪಿಕೊಳ್ಳೋಣ. ಆದ್ರೆ ಇವತ್ತು ನಾವು ಆಕಾಶಕ್ಕೆ, ಚಂದ್ರನಿಗೆ ನಾವು ರಾಕೆಟ್ ಕಳಿಸಿ ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದಿದೀವಿ ರಾಹುಕೇತು ಇಲ್ಲ ಅಂತ. ಹಾಗಾಗಿ ಒಂಚೂರು ಮುಂದುವರಿಯೋಣ ಅಂತ ಅಷ್ಟೇ. ಅವತ್ತಿನ ಕಲ್ಪನೆಗಳನ್ನ ಸಾರಾಸರಿಟಾಗಿ ತಿರಸ್ಕರಿಸೋದು ಬೇಡ. ಅವತ್ತಿನ ಸನ್ನಿವೇಶಕ್ಕೆ ಅವತ್ತಿನ ಕಲ್ಪನೆಗಳು ಸೂಕ್ತವಾಗಿತ್ತು. ನೋಡಿ, ಅವತ್ತು ಏನಾಯ್ತು, ನಮ್ಗೆ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾ ಇದ್ರು ಕೂಡ ಭೂಮಿನ ಕೇಂದ್ರ ಅಂದ್ಕೊಂಡಿದ್ವಿ ನಾವು, ಸೂರ್ಯನ ಕೇಂದ್ರ ಅಂತ ಅಂದ್ಕೊಂಡಿರ್ಲಿಲ್ಲ. ಹಂಗಂತ ಅವ್ರು ಹೇಳಿದ ತಪ್ಪು ಅನ್ನಕ್ಕಾಗಲ್ಲ. ಅವ್ರು ಕಂಡಿದ್ದ ಸತ್ಯನ ಹೇಳಿದ್ರು. ದಿನಗಳದಂತೆ ಸತ್ಯಗಳು ಬದಲಾದವು. ದಿನಗಳದಂತೆ ಸತ್ಯಗಳು ಬದಲಾದಾಗ ಬದಲಾವಣೆಗೆ ನಮ್ಮನ್ನ ತೆರೆದುಕೊಳ್ಳೋಣ ಅಂತ ಕೇಳ್ತಿದಿವೆ ಹೊರತು ಯಾವ ವಿಜ್ಞಾನವನ್ನಾಗ್ಲಿ ಜ್ಯೋತಿಷ್ಯವನ್ನಾಗ್ಲಿ ತಪ್ಪು ಅಂತ ವಾದಿಸುವುದಕ್ಕೆ ಇಟ್ಟಾಗ ನಾನು ಬಹಳ ಚೆನ್ನಾಗಿ ಚರ್ಚೆ ನಡೀತಾ ಇದೆ. ಖಂಡಿತ ಮೇಡಮ್, ನೀವು ಎಷ್ಟೊತ್ತು ಚರ್ಚೆನಲ್ಲಿ ಇರ್ತೀರೋ ಅಷ್ಟೊತ್ತವರೆಗೂ ಕೂಡ ಚರ್ಚೆ ಚೆಂದಾಗಿ ನಡೆಯುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ನಿಮ್ಮದೇ ಆದಂತ ವಾದ ಮಂಡಿಸ್ತಾ ಇದ್ರಿ, ಅದ್ರ ಜೊತೆಗೆ ಒಂದು ಗಂಭೀರವಾದಂತ ವಿಚಾರ ಹೇಳಿದ್ರಿ. ಜ್ಯೋತಿಷನ ನಾವಿಲ್ಲಿ ತಳ್ಳು ಹಾಕ್ತಾ ಇಲ್ಲ, ಆದ್ರೆ ಜ್ಯೋತಿಷಿಗಳು ಕೊಡ್ತಾ ಇರುವಂತ ಒಂದಷ್ಟು ಮಾಹಿತಿಯನ್ನ ತಳ್ಳು ಹಾಕ್ತಾ ಇದೀವಿ. ಏನದು ಮಾಹಿತಿ? ರಾಹು ಕೇತು ಇದೆ ಅಂತ ಹೇಳಿ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ, ಆದ್ರೆ ಚಂದ್ರನ ಹತ್ತಿರ ರಾಕೆಟ್ ಕಳಿಸಿ ಚೆಕ್ ಮಾಡಿಸಿದೀವಿ, ರಾಹು ಕೇತು ಇದಾರಾ ಅಂತ ಹೇಳಿ ಖಂಡಿತವಾಗಿಯೂ ಅಲ್ಲಿಲ್ಲ. ಹಾಗಾಗಿ ಜ್ಯೋತಿಷಿಗಳು ಹೇಳುವಂತ ರಾಹು ಕೇತು ಆಕಾಶದಲ್ಲಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರಿ. ನಾನು ಶಲಪಳ್ಳಿ ಅಯ್ಯಂಗಾರ್ ಅವ್ರ ಹತ್ರ ಈ ವಿಚಾರವಾಗಿ ಮಾತನಾಡ್ತೀನಿ. ಹಾಗೇನೆ ವಾಸ್ತು ಹರೀಶ್ ಅವರು ಕೂಡ ಆಗ್ಲಿಂದ ಕಾಯ್ತಾ ಇದ್ದಾರೆ ಉತ್ತರ ಕೊಡೋದಕ್ಕೆ, ಅವ್ರ ಜೊತೆ ಕೂಡ ಮಾತನಾಡಿಸ್ತೀನಿ ಚಿಕ್ಕ ಬ್ರೇಕ್ ಆದ್ಮೇಲೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ವಿಜ್ಞಾನಿಗಳು ತಮ್ಮದೇ ಆದಂತಹ ವಾದ ಮಾಡ್ತಾ ಇದ್ರೆ ಇತ್ತ ಜ್ಯೋತಿಷಿಗಳು ಅದಕ್ಕೆ ಸಮರ್ಥನೆಯನ್ನ ಕೊಡ್ತಾ ಇದ್ದಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ರಾಹು ಕೇತುಗಳು ಅನ್ನೋದು ಎಲ್ಲಿದೆ ಸ್ವಾಮಿ? ನಾವು ರಾಕೆಟ್ ಕಳಿಸಿ ಚೆಕ್ ಮಾಡಿದೀವಿ ಅಥವಾ ರಾಕೆಟ್ ಕಳಿಸಿ ಅಧ್ಯಯನ ಮಾಡ್ತಾ ಇದೀವಿ, ರಾಹು ಕೇತು ಇದೆ ಅಂತ ಹೇಳಿ ನೀವು ನಂಬಿಸ್ತಾ ಇದ್ರಿ, ಅದರಿಂದ ಆಗುವಂತ ಫಲಾಫಲಗಳನ್ನ ಹೇಳ್ತಾ ಇದ್ರಿ, ಅದರಿಂದ ಆಗುವಂತ ಕೆಡಕುಗಳನ್ನ ಹೇಳ್ತಾ ಇದ್ರಿ. ಎಲ್ಲಿದೆ ರಾಹು ಕೇತು ಅನ್ನುವಂತ ಪ್ರಶ್ನೆಯನ್ನ ವಿಜ್ಞಾನಿಗಳೆತ್ತಾ ಇದ್ದಾರೆ. ಶಲಪಳ್ಳಿ ಅಯ್ಯಂಗಾರ್ ಅವರೇ, ನೀವು ಕೂಡ ಕೇಳಿಸ್ಕೊಂಡಿರ್ತೀರಿ ಕಮಲಾ ಮೇಡಮ್ ಮಾತನಾಡ್ತಾ ಇರುವಂತ ಮಾತನ್ನ. ಜ್ಯೋತಿಷನ್ನ ಒಪ್ತಾ ಇಲ್ಲ, ಜ್ಯೋತಿಷನ್ ಒಪ್ತೀವಿ ನಾವು, ಆದ್ರೆ ಜ್ಯೋತಿಷಿಗಳು ಹೇಳುವಂತ ಕೆಲವೊಂದಷ್ಟು ವಿಚಾರಗಳನ್ನ ನಾವು ಒಪ್ಪೋದಿಲ್ಲ. ಎಲ್ಲಿದ್ದಾರೆ ರಾಹು ಕೇತು? ತೋರಿಸ್ಬಿಡ್ಲಿ ಅಂತ ಕೇಳ್ತಾ ಇದ್ದಾರೆ ಅವರು. ಈಗ ಅವರು ಕೇಳಿದ್ದು ಸರಿ ಇತ್ತು, ಬಹಳ ಚೆನ್ನಾಗಿ ಕೇಳ್ತಾ ಇದ್ದಾರೆ. ಆದ್ರೆ ಪ್ರಶ್ನೆ ಏನು ಅಂದ್ರೆ ಇದೆಲ್ಲ ಚರ್ಚೆ ಆಗಿ ಮುಗಿದೋಗಿರೋ ವಿಚಾರಗಳು. ಕಾರಣ ಏನು ಅಂತಂದ್ರೆ ಇದು ರಾಹುಕೇತುಗಳು ಅನ್ನೋದು ಎರಡು ತಲೆ ಮತ್ತು ಬಾಲ ಹಾವಿದ್ದಿದ್ರೆ, ಹಾವುಗಳು ಚಂದ್ರನನ್ನೋ ಸೂರ್ಯನನ್ನೋ ನುಂಗ್ತಾ ಇದ್ದಿದ್ರೆ ಪಂಚಾಂಗದಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ ಆಗ್ತಾ ಇತ್ತ ಸ್ವಾಮಿ? ಈ ಭಾರತದಲ್ಲಿ ನಾನು ಹೇಳ್ತೀನಿ, ಆ ಭಾರತ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ, ಅದೇ ತರ ದ್ವಾರಕೆಯಿಂದ ಹಿಡಿದು ಬೆಂಗಾಲ ತನಕ ಹೋಗ್ಬಿಟ್ಟು ಬನ್ನಿ, ಎಲ್ಲ ದೇವಸ್ಥಾನಗಳ ಎಲ್ಲ ಮಾನ್ಯುಮೆಂಟ್ಗಳ ಎದುರುಗಡೆ ಕಲ್ಲಿನಲ್ಲಿ ಶಾಸನಗಳನ್ನು ಬರೆದಿರ್ತಾರೆ. ಆ ಶಾಸನಗಳಲ್ಲಿ ಇವತ್ತಿಗೂ ಕೂಡ ಸಾವಿರಾರು ಶಾಸನಗಳಲ್ಲಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ನಡೆದಿದ್ದು, ಆ ಕಾಲದಲ್ಲಿ ದಾನಗಳನ್ನು ಬಿಟ್ಟಿದ್ದೆಲ್ಲ ಇರುತ್ತೆ. ಇನ್ನು ಒಂದು 200 ವರ್ಷ 300 ವರ್ಷದ ಪಂಚಾಂಗ ತಗೊಂಡು ನೋಡಿ, ಅಲ್ಲೆಲ್ಲ ಚಂದ್ರಗ್ರಹಣವನ್ನ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಈಗ ಈ ರಾಹು ಕೇತು ಅನ್ನುವ ಎರಡು ನೋಡಲ್ ಪಾಯಿಂಟ್ಸ್ಗಳನ್ನು ಇಟ್ಕೊಳ್ಳದೆ ಹೋದ್ರೆ ಕ್ಯಾಲ್ಕುಲೇಷನ್ನೇ ಮಾಡೋಕ್ಕಾಗಲ್ಲ, ಗ್ರಹಣವೇ ಕ್ಯಾಲ್ಕುಲೇಷನ್ ಆಗಲ್ಲ. ಆದರೆ ಸಾಮಾನ್ಯ ಜನರಿಗೆ ತಲುಪಿಸುವ ವಿಚಾರದಲ್ಲಿ ಈಗ ನೀವು ಸೈನ್ಸ್ ಅಲ್ಲಿ ತೀಟಾ ಏನೋ ಗಾಮ
ರೇಸ್ ಅಂತೆಲ್ಲ ಹೇಳ್ತೀರಿ. ಯಾಕೆ ಗಾಮ ಅಂತಾನೆ ಹೆಸರಿಟ್ರಿ? ಯಾಕೆ ತೀಟ ಅಂತಾನೆ ಹೆಸರಿಟ್ರಿ? ಯಾಕೆ ಇನ್ನೊಂದು ಹೆಸರನ್ನೇ ಇಟ್ರಿ? ಹೀಗೆ ಜನಗಳು ಅರ್ಥವಾಗೋದಕ್ಕೋಸ್ಕರ ಗಣಿತದ ಪಕ್ಕಾ ಲೆಕ್ಕಾಚಾರಕ್ಕೆ ಪಾಯಿಂಟ್ಗಳನ್ನು ಇಟ್ಕೊಂಡಿದ್ದೆ ರಾಹುಕೇತುಗಳು. ನೀವು ಎಷ್ಟೊಂದು ಹೆಸರುಗಳನ್ನು ಇಟ್ಟಿದ್ದೀರಿ. ಈ ಸೈನ್ಸ್ ಅಲ್ಲಿ ಬರುವಂತಹ ಅನೇಕ ಹೆಸರುಗಳು, ಮ್ಯಾಥಮೆಟಿಕ್ಸ್ ಅಲ್ಲಿ ಬರುವಂತಹ ಅನೇಕ, ಟ್ರಿಗ್ನಾಮೆಟ್ರಿ ಅಂತೀರಿ. ಟ್ರಿಗ್ನಾಮೆಟ್ರಿ ಕಂಡುಹಿಡಿದಿದ್ದು ಯಾವಾಗ ನಿಮ್ಮ ಪ್ರಕಾರ? ನೀವು ಟ್ರಿಗ್ನಾಮೆಟ್ರಿನ ಕಂಡುಹಿಡಿದಿದ್ದು ಗಣಿತ ವೆಸ್ಟರ್ನ್ ಗಣಿತಗಳೆಲ್ಲ ಬಂದಾದ್ಮೇಲೆ. ನಮ್ಮ ಭಾರತೀಯ ಗಣಿತದಲ್ಲಿ ಎಲ್ಲೂ ಟ್ರಿಗ್ನಾಮೆಟ್ರಿ ಅಂತಾನೆ ಬಳಸಿಲ್ಲ, ಅದಕ್ಕೆ ಬೇರೆ ಹೆಸರು ಕೊಟ್ಟಿದ್ದಾರೆ. ಲೀಲಾವತಿ ಗಣಿತ ಶಾಸ್ತ್ರವನ್ನ ಭಾಸ್ಕರಾಚಾರ್ಯರು ಇತ್ಯಾದಿಗಳು ಗಣಿತವನ್ನು ಮಾಡ್ಕೊಂಡ್ ಬಂದ್ರು. ಆ ಗಣಿತವನ್ನ ಇವಾಗ ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಸಾವಧಾನದಿಂದ ಕೇಳಿಸ್ಕೊಳ್ಳಿ. ಇದರಲ್ಲಿ ತಂಜಾವೂರು ದೇವಸ್ಥಾನ ಇದೆ, ತಮಿಳುನಾಡಿನಲ್ಲಿ ಮಾಮಲ್ಲಪುರಂ ಅಲ್ಲಿ ಸಮುದ್ರ ತೀರದ ದೇವಸ್ಥಾನ ಇದೆ. ದೊಡ್ಡ ಸುನಾಮಿ ಬಂತು, ದೇವಸ್ಥಾನಕ್ಕೆ ಏನೂ ಆಗ್ಲಿಲ್ಲ. ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರವಾಹ ಬಂತು, ಪಟ್ಟದಕಲ್ಲು ಏನೂ ಆಗ್ಲಿಲ್ಲ, ನೀರ್ ಮೇಲೆ ಕತ್ತಲಿಲ್ಲ. ನೇಪಾಳದಲ್ಲಿ ಭೂಕಂಪ ರಹಿತ ಬಿಲ್ಡಿಂಗ್ಗಳು ಅಂತ ಸೈನ್ಸ್ ಇಂದ ಸರ್ಟಿಫಿಕೇಟ್ ತಗೊಂಡಿದ್ರು, ಬಿಲ್ಡಿಂಗ್ ಎಲ್ಲ ಬಿದ್ದೋಯ್ತು. ಪಶುಪತಿನಾಥ ಏನೂ ಆಗ್ಲಿಲ್ಲ. ಕೇದಾರ್ನಾಥಲ್ಲಿ ಮೇಘಸ್ಫೋಟ ಆಯ್ತು, 2000 ಮನೆಗಳು ಖಾಲಿಯಾದವು, ದೇವಸ್ಥಾನ ಅಲ್ಲೇ ಇತ್ತು. ಚಂಡಮಾರುತ ಬಂದಾಗ ಪೂರಿ ಜಗನ್ನಾಥದಲ್ಲಿ ದೇವಸ್ಥಾನ ಇನ್ನೂ ಇತ್ತು. ಈ ದೇವಸ್ಥಾನಗಳನ್ನೆಲ್ಲ ಕಟ್ಟಿದಾರಲ್ಲ, ಅದು 216 ಅಡಿ, 1000 ವರ್ಷ, 1500 ವರ್ಷ ಆಗಿದೆಯಲ್ಲ, ಏನೂ ಆಗ್ಲಿಲ್ವಲ್ಲ. ವಾಸ್ತು ವಿಜ್ಞಾನ, ವಾಸ್ತುವನ್ನ ಕಟ್ಟಬೇಕಾದ್ರೆ ತಮ್ಗೆಲ್ಲ ಗೊತ್ತು, ಒಂದು ಸ್ಮಾಲ್ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಾವು ಇಂಜಿನಿಯರಿಂಗ್ ಓದಿರ್ಬೇಕು, ಮೆಟೀರಿಯಲ್ ಸೈನ್ಸ್ ಓದಿರ್ಬೇಕು, ಗಣಿತದ ಟ್ರಿಗ್ನಾಮೆಟ್ರಿ ಗೊತ್ತಿರಬೇಕು. ಅದು ಗೊತ್ತಿಲ್ಲದೆ ಕೆಲಸ ಮಾಡೋಕ್ಕಾಗಲ್ಲ. ಹಾಗಿದ್ಮೇಲೆ ಅಷ್ಟು ಕೋನಗಳಿಂದ ಕೂಡಿದ ಅದ್ಭುತವಾದ ದೇವಸ್ಥಾನಗಳನ್ನು ಮಾಡಿದ್ದಾರೆ, ಅವ್ರಿಗೆ ಗಣಿತ ಗೊತ್ತಿರ್ಲಿಲ್ವಾ? ಹಾಗಿದ್ರೆ ಅವ್ರು ಯಾವುದೋ ಹೆಸರಿಟ್ಕೊಂಡಿರ್ತಾರೆ, ರಾಹು ಕೇತು ಅಂತೆಲ್ಲ ಹೆಸರಿಟ್ಟಿರ್ತಾರೆ, ಅಥವಾ ಗಣಿತದ ಜಾಮಿತಿ ತ್ಯಜಾಮಿತಿ ಅಂತ ಏನೋ ಹೆಸರಿಟ್ಟಿದ್ದಾರೆ. ಆ ಎಲ್ಲ ಸುಳ್ಳು ಅಂದ್ಬಿಡ್ತೀರಾ? ನಿಮ್ಮ ವೆಸ್ಟರ್ನ್ ಪರಿಭಾಷೆಯಲ್ಲಿ ಹೇಳಿದ್ರೆ ಮಾತ್ರ ಸತ್ಯ ಅಂತೀರಾ? ರಾಹುಕೇತುಗಳು ಅದು ಹಾವುಗಳಲ್ಲ ಅಂತ ವರಾಹಮೀರಾಚಾರ್ಯರೇ ತಮ್ಮ ಬೃಹತ್ ಸಂಹಿತೆಯ 5ನೇ ಅಧ್ಯಾಯದಲ್ಲಿ, ರಾಹುಚಾರಾಧ್ಯಾಯದಲ್ಲಿ ಈ ರೀತಿ ರಾಹುಕೇತುಗಳು ಇಲ್ಲ. ಪೌರಾಣಿಕವಾಗಿ ರಾಹುಕೇತುಗಳನ್ನು ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಸಾಮಾನ್ಯ ಜನರಿಗೆ ಆ ಒಂದು ಪರಿಕಲ್ಪನೆ ಅರ್ಥವಾಗಲಿ ಅಂತ ಪರಿಕಲ್ಪನೆಗೋಸ್ಕರ ಹೇಳಿರೋದು ಅನ್ನೋದನ್ನ 1700 ವರ್ಷದಿಂದನೇ ಹೇಳಿದ್ದಾರೆ ವರಾಹಮೀರಾಚಾರ್ಯರು. ತಾವು ನೋಡಿದ್ದೀರಾ ಅದನ್ನ? ಹಾಗಾಗಿ ಇಲ್ಲಿ ಯಾರನ್ನೂ ಕೂಡ, ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಧರ್ಮಶಾಸ್ತ್ರ ಅಥವಾ ಜ್ಯೋತಿಷ ಅಥವಾ ಖಗೋಳ ವಿಜ್ಞಾನ ಇದನ್ನು ಕಂಡಿಡಿದವ್ರು ಯಾರಿಗೂ ಕೂಡ ಆವತ್ತಿನ ಕಾಲದಲ್ಲಿ ಹೆಸರು, ನೇಮು, ಫೇಮು, ದುಡ್ಡು ಇದ್ಯಾವುದು ಬೇಕಾಗಿರಲಿಲ್ಲ ಅವ್ರಿಗೆ. ಅವರು ಮಾನವನ ಒಳಿತಿಗಾಗಿ, ಅದು ರಾಜರ ಆಸ್ಥಾನದಲ್ಲಿ ಇದ್ಕೊಂಡು ಜನತೆಗಾಗಿ ರಾಜನಿಗೆ ಹೇಳ್ತಾ ಇದ್ದಂತಹ ವಿಚಾರಗಳಿವೆಲ್ಲ. ಯಾಕೆಂದ್ರೆ ಒಂದು ನಿರ್ಧಾರವನ್ನು ದೇಶದ ಮೇಲೆ ಕೈಗೊಳ್ಳುವಾಗ ರಾಜ ನಾನಾ ವಿಧವಾದ ಚಿಂತನೆಗಳನ್ನು ಮಾಡ್ತಿದ್ದ. ಆ ಚಿಂತನೆಗಳಲ್ಲಿ ಒಂದು ಒಳಗು ಜ್ಯೋತಿಷ್ಯ. ಜ್ಯೋತಿಷ್ಯವನ್ನೇ ಪೂರ್ತಿ ನಂಬಬೇಕು ಅಂತಲ್ಲ. ಇವತ್ತು ಪೂರ್ತಿ ವಿಜ್ಞಾನ ನಂಬ್ತೀರಿ ಅಂತ ಇಟ್ಕೊಳ್ಳಿ, ವಿಜ್ಞಾನನು ಮಾಫಿಯಾ, ಕಂಪ್ಲೀಟ್ ಡ್ರಗ್ಸ್ ಮಾಫಿಯಾ, ವಿಜ್ಞಾನ ಮಾಫಿಯಾ. ನೀವು ಯಾವ ಲೆವೆಲ್ಗೆ ಬಂದಿದೆ ಅಂದ್ರೆ, ಯಾರೋ ಒಬ್ರು ಮಹಾತ್ಮರು ಹೇಳ್ತಾರೆ, ವಿಜ್ಞಾನವನ್ನ ನಾವು 20% ಬಳಸ್ತಾ ಇದೀವಿ, ಅದಕ್ಕೆ ಇಷ್ಟು ಹಾನಿ ಆಗಿದೆ ಭೂಮಿಗೆ. ಒಂದು ವೇಳೆ ಪೂರ್ತಿ ವಿಜ್ಞಾನವನ್ನು ನಾವು ಬಳಸಿದ್ರೆ ಭೂಮಿನೇ ಇರಲ್ಲ ಅಂತ. ಖಂಡಿತ ಶಲಭಳ ಹೆಂಗರ ನಿಮ್ ಜೊತೆಗೆ ವಿಸ್ತೃತವಾಗಿ ಮಾತನಾಡ್ತೀನಿ. ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ, ವಿಜ್ಞಾನದ ಆವಿಷ್ಕಾರಗಳ ಸಂಬಂಧಪಟ್ಟ ಹಾಗೆ ನಿಮ್ ಜೊತೆಗೆ ಮಾತನಾಡ್ತೀನಿ. ಕಮಲಾ ಮೇಡಮ್, ಇಲ್ಲಿ ಕೇಳಿಸ್ಕೊಳ್ತಾ ಇದ್ವಿ, ರಾಹುಕೇತು ಅನ್ನೋದು ಕೇವಲ ಸಿಂಬಾಲಿಕ್ ಅಷ್ಟೇ. ಯಾವುದೋ ಒಂದು ಲೆಕ್ಕಾಚಾರಕ್ಕೆ, ಯಾವುದೋ ಒಂದು ವಿಚಾರಕ್ಕೆ ಇಟ್ಟಂತ ಹೆಸರುಗಳು, ಅವುಗಳ ಆಧಾರದ ಮೇಲೆ ಈಗ ಎಲ್ಲಿದಾವೆ ತೋರಿಸಿ ಅಂತ ಹೇಳಿದ್ರೆ ತೋರಿಸೋದಕ್ಕೆ ಸಾಧ್ಯನಾ? ನೀವು ಗಣಿತ, ಪಾಶ್ಚಿಮಾತ್ಯದಿಂದ ಗಣಿತ ಬರೋವರೆಗೂ ಗಣಿತ ಕಲ್ತಿರ್ಲಿಲ್ವಾ? ನಾವು ಗಣಿತನೂ ಗೊತ್ತಿತ್ತು, ಗಣಿತದ ಲೆಕ್ಕಾಚಾರನೂ ಗೊತ್ತಿತ್ತು, ಪ್ರತಿ ಹಂತದಲ್ಲೂ ಕೂಡ ಗೊತ್ತಿತ್ತು. ಹಾಗಾಗಿ ಜ್ಯೋತಿಷ್ಯ ಅನ್ನೋದು ಕೇವಲ ಮೂಢನಂಬಿಕೆ ಅಲ್ಲ, ಅದೊಂದು ಅತ್ಯದ್ಭುತವಾದಂತ ಅಧ್ಯಯನ. ಹಾಗೇನೆ ಅಧ್ಯಯನದಿಂದ ಹೊರಬಂದಂತ ವಿಶಿಷ್ಟವಾದಂತ ಒಂದು ಸಿದ್ಧಾಂತ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಖಂಡಿತ ಸರ್, ಅದನ್ನ ಹೇಳಿದನ್ನ 100% ಭಾಗ ನಾನು ಒಪ್ತಾ ಇದ್ದೀನಿ. ಬಹಳ ಒಂದೇ ಒಂದು ಅಂಶ ನಾವು ಹೇಳ್ತಿರೋದು, ಫಲ ಜ್ಯೋತಿಷ್ಯ ಮಾತ್ರ ವಿಜ್ಞಾನದಿಂದ ಬೇರೆ ಆಗುತ್ತೆ ಅಂತ ಹೇಳ್ತಿದೀವಿ. ಅವತ್ತು ಭಾರತದಲ್ಲಿ ಭಾಸ್ಕರಾಚಾರ್ಯ, ಲೀಲಾವತಿ ಎಲ್ಲರೂ ಗಣಿತವನ್ನ ಲೆಕ್ಕಾಚಾರ ಮಾಡಿನೇ ಆ ಗ್ರಹಣವನ್ನ ನಾವು ಹೇಳ್ಬೇಕಾದ್ರೆ ಇಷ್ಟೊತ್ತಿಗಾಗುತ್ತೆ ಅಂತ ಲೆಕ್ಕಾಚಾರ ಮಾಡಿದ್ರೆ ಮಾತ್ರ ಹೇಳಕ್ ಸಾಧ್ಯ. ಇದ್ರೆ ಕೂತ್ಕೊಂಡು ನಾನು ಹೆಂಗ್ ಹೇಳಕ್ಕಾಗುತ್ತೆ? ಅಂದ್ರೆ ಅವ್ರ ಗಣಿತ ಗೊತ್ತಿತ್ತು ಅಂತ. ವೆಸ್ಟರ್ನ್ ಈಸ್ಟರ್ನ್ ಪ್ರಶ್ನೆ ಬರೋದಿಲ್ಲ ಸರ್ ಇಲ್ಲಿ. ಗಣಿತ ಅಷ್ಟೇ. ಆಮೇಲೆ ಎರಡನೇ, ಅದು ನಮ್ಮ ಹಳಬರಿಗೂ ಗೊತ್ತಿತ್ತು. ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಗೆ ಗಣಿತದ ಬಗ್ಗೆ ಅಪಾರವಾದಂತ ಜ್ಞಾನ ಇತ್ತು. ಅದನ್ನ ನಾವೆಲ್ಲ ತುಂಬಾ ಮೆಚ್ಕೊಳ್ಬೇಕು. ಇಲ್ಲಿ ರಾಹು ಕೇತು ಸಿಂಬಾಲಿಕ್ ಅಂತ ಅವ್ರು ಹೇಳಿದ್ರಲ್ಲ, ಅದನ್ನ ಬಹಳ ತುಂಬಾ ಇದನ್ನ ನಾನು ಮೆಚ್ಕೊಳ್ತೀನಿ. ಅದು ಬಿಂದುಗಳು, ಏನ್ ಬಿಂದುಗಳು ನಾವೇನ್ ಹೇಳ್ತೀವಿ, ನೋಟ್ಸ್ ಅಂತ ಕರಿತೀವಿ. ನೋಟ್ಸ್ ಏನ್ ನೋಟ್ಸ್? ಅದು ಭೂ
ಅಕ್ಷ, ಭೂಮಿ ಸುತ್ತುವ ಅಕ್ಷ ಮತ್ತೆ ಚಂದ್ರ ಭೂಮಿಯನ್ನು ಸುತ್ತುವ ಒಂದು ಅಕ್ಷ ಇದೆಯಲ್ಲ, ಪರಿಭ್ರಮಣ ಅಕ್ಷ ಇದೆಯಲ್ಲ, ಅವುಗಳನ್ನ ಇಂಟರ್ಸೆಕ್ಟ್ ಆಗುವಂತ ಜಾಗ ರಾಹು ಮತ್ತೆ ಕೇತು. ಇದಿಷ್ಟೇ ಪರಿಕಲ್ಪನೆ, ಇಷ್ಟೇ. ಅವ್ರು ಹೇಳಿದ್ ಬಹಳ ನಿಜ. ರಾಹುವನ್ನ ಕೇತುವನ್ನ ಹೆಸರಿಂದ ಕರೆದಿದೀವಿ, ಸಂತೋಷ, ಅದ್ಭುತ. ನಾವು ರಾಹು ಮತ್ತೆ ಕೇತುವನ್ನ ಹೆಸರಿಗಷ್ಟೇ ಸೀಮಿತವನ್ನಾಗಿ ಮಾಡಿಕೊಂಡಾಗ ನಮ್ಮ ಜನ ಹೆದರ್ಕೊಳ್ಳೋದ್ ಬೇಕಾಗಿಲ್ಲ ಅಂತಂದ್ರೆ ಪೂಜೆ ಮಾಡೋದ್ ಬಿಟ್ಬಿಡಿ ಅಂತ ನಾನು ಹೇಳ್ತಿದ್ದೀನಿ ಅಂತ ಅಲ್ಲ, ಜ್ಯೋತಿಷ ನಂಬದೇ ಇರಿ ಅಂತ ಹೇಳ್ತಿದ್ದೀನಿ ಅಂತನೂ ಅಲ್ಲ. ಯಾಕಂದ್ರೆ ಯಾರು ಯಾವುದನ್ನ ನಂಬಬೇಕು ಅನ್ನುವುದು ಅವರವರ ವೈಯಕ್ತಿಕ ನೆಲೆಗೆ ಬಿಟ್ಟಂತ ವಿಚಾರ. ಇಲ್ಲಿ ನಾನು ಯಾವುದನ್ನೂ ವಿರೋಧಿಸ್ತಾ ಇಲ್ಲ, ಯಾಕಂದ್ರೆ ನಮ್ಮನೇಲಿ ನಾನು ಪೂಜೆ ಮಾಡ್ತೀನಿ. ಹಾಗಂತ ಈ ಗ್ರಹಣದ ಟೈಮಲ್ಲಿ ನನ್ಗೆ ಭಯ ಅಂತ ಪಟ್ಕೊಂಡು ನಾನು ಪೂಜೆ ಮಾಡೋದು. ಪೂಜೆಯನ್ನ ನಾನು ಮಾಡುವುದು ನನ್ನ ಮನಸ್ಸನ್ನ ನಾನು ಒಂದು ಮೇಲ್ಮಟ್ಟಕ್ಕೆ ತೆಗೆದುಕೊಳ್ಳೋದ್ರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಪೂಜೆಗೆ ಅತ್ಯದ್ಭುತವಾದಂತ ಸ್ಥಾನ ಇದೆ. ನಾವೆಲ್ಲರೂ ಒಂದು ಮಟ್ಟಕ್ಕೆ ನಮ್ಮ ಮನಸ್ಸನ್ನ ಏರಿಸ್ಕೊಳ್ಳೋದಕ್ಕೆ ಪೂಜೆ ಅದ್ಭುತವಾದ ಸಾಧನ. ಬರೀ ಗ್ರಹಣದ ಸಮಯದಲ್ಲಿ ನಾವು ಮಾಡುವ ಬದಲು ದಿನವೂ ಮಾಡಿದ್ರೆ, ಎಷ್ಟು ಜನ ಮಾಡ್ತಾ ಇದೀವಿ ದಿನ ಮನೆಯಲ್ಲಿ ದೇವ್ರ ಮನೆ ಕ್ಲೀನ್ ಮಾಡಿ ಊದಿನ ಕಡ್ಡಿ ಹಚ್ಚೋರು ಎಷ್ಟು ಜನ ಇದಾರೆ, ಒಂದ್ ಸರ್ವೆ ಮಾಡಿ ನೋಡಿ ಆಯ್ತಾ. ದಿನವೂ ನಾವು ಅದನ್ನ ಮಾಡೋದ್ರಿಂದ ಇಡೀ ದೇಶಕ್ಕೆನೆ, ನಮ್ಮ ಮನಸ್ಸುಗಳಿಗೆ ಒಳ್ಳೆಯದಾದ್ರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ. ಅಶ್ವತ್ಥ ಅಯ್ಯಂಗಾರ್ ಅವರು ಹೇಳದಂತ ರಾಹು ಮತ್ತೆ ಕೇತು ಒಂದು ಪರಿಕಲ್ಪನೆ ಅಂತ ಹೇಳುತ್ತಾರೆ. ಓಕೆ ಪ್ರಜ್ವಲ ಶಾಸ್ತ್ರಿ ಅವರೇ, ಜಸ್ಟ್ ಹೋಲ್ಡ್ ಅ ಸೆಕೆಂಡ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ನಾನು ವಾಸ್ತು ಹರೀಶ್ ಅವ್ರ ಹತ್ರ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಈಗ ಅವ್ರು ಹೇಳ್ತಾ ಇದ್ರು ಪರಿಕಲ್ಪನೆ ಓಕೆ, ಅದನ್ನ ನಾವು ಒಪ್ಕೊಳ್ತೀವಿ, ಆದ್ರೆ ಅದ್ರ ಫಲಾಫಲಗಳನ್ನ ನಾವು ಒಪ್ಕೊಳ್ಳೋದಿಲ್ಲ. ಈ ಗ್ರಹಣದಿಂದ ಏನ್ ಫಲಾಫಲಗಳು ಅಂತ ಜ್ಯೋತಿಷಿಗಳು ಹೇಳ್ತಾರೋ ಅದನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳ್ತೇವೆ. ನೀವೇನ್ ಹೇಳ್ತೀರಿ? ಸಿಂಪಲ್ ಒಂದು ಕ್ವಶನ್. ಸೂರ್ಯನಿಗೆ ಸನ್ ಅಂತಾರಲ್ವಾ, ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ. ರಾಹುಕೇತುಗೆ ಇಂಗ್ಲಿಷ್ನಲ್ಲಿ ಏನಂತಾರೆ, ಅಥವಾ ಬೇರೆ ಭಾಷೆಯಲ್ಲಿ ಏನಂತಾರೆ? ಇನ್ನೊಂದೇ ಬೇರೆ ಭಾಷೆಯಲ್ಲಿ ಅದಕ್ಕೆ ಹೆಸರು ಹೇಳ್ಬಿಡ್ಲಿ, ಅದು ಸರಿನಾ ತಪ್ಪಾ ಅಂದ್ಬಿಟ್ಟು ಆಮೇಲೆ ನಿರ್ಧಾರ ಮಾಡಿ. ಯಾವುದೇ ಭಾಷೆ ತಗೊಂಡ್ರು ರಾಹು ಕೇತುನೇ, ಅದಕ್ಕೆ ಟ್ರಾನ್ಸ್ಲೇಷನ್ನೇ ಇಲ್ಲ. ಆಲ್ ಓವರ್ ವರ್ಲ್ಡ್ ಹೆಂಗೆ ವಿಷಕಾರಕಗಳಿಗೆ ಆ ರೀತಿ ಇರುತ್ತೆ. ಅದಕ್ಕೆ ನಾವು ಯಾವುದು ಪರಿವರ್ತನೆ ಅಥವಾ ಏನಂತೀವಿ ಟ್ರಾನ್ಸ್ಫಾರ್ಮೇಷನ್ ಮಾಡಿ ಕೊಡೋಕ್ಕಾಗೋದೇ ಇಲ್ಲ. ಆಮೇಲೆ ಈಗ ನಮ್ಮ ಶಲೋಪಿಳ್ಳೆ ಅಯ್ಯಂಗಾರ್ ಗುರುಗಳು ಮಾತಾಡ್ತಾ ಇದ್ರು ಈ ಹಿಂದೆ ಈ ಕೊರೋನಾ ವಿಚಾರಕ್ಕೆ. ನಾನು ಅವರು ವೈಯಕ್ತಿಕವಾಗಿ ಮಾತಾಡ್ಬೇಕಾರೆ ನಿತ್ಯಂ ನೈವೇದ್ಯಕಂ ಚೈವ ಬಗ್ಗೆ ನಾನು ಅವರು ಚರ್ಚೆ ಮಾಡಿದ್ರು, ಅವರು ಕಳಿಸ್ಕೊಟ್ಟಿದ್ರು. ಪ್ರತಿನಿತ್ಯ ಪ್ರತಿ ಕ್ಷಣ, ಆಗಲೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಪ್ರಳಯಗಳು ಅನ್ನುವಂಥದ್ದು ಈ ರೀತಿಯಾದಂಥ ಖಗೋಳ ಕೌತುಕಗಳು ಸೌರವ್ಯೂಹದಲ್ಲಿ, ಗ್ಯಾಲಾಕ್ಸಿಲಿ, ಮಿಲ್ಕಿವಿಯಲ್ಲಿ ನಡೀತಾನೆ ಇರತ್ತೆ ಅಂತ. ಈಗ ಈ ಶಾಸ್ತ್ರಗಳು ಅಥವಾ ಪುರಾಣಗಳದ್ದು ತಗೊಳಕ್ಕೆ ಹೋದಾಗ ವೇದಗಳಿಗೆ ಸ್ಕ್ರಿಪ್ಟೇ ಇಲ್ಲ ಎಲ್ಲೂ. ಅಲ್ಲಿಗೆ ವೇದಗಳು ಸುಳ್ಳು ಅಂತ ಹೇಳೋಕ್ಕಾಗತ್ತಾ? ಆದರೆ ಆ ವೇದಗಳಿಗೆ ಸ್ಕ್ರಿಪ್ಟ್ ಇಲ್ಲದೆ ಇರೋದು ಕಾರಣನೂ ಪೌರಾಣಿಕ ಕಥೆಗಳಲ್ಲಿ ಇದೆ. ಮಧುಕೈಸ್ತಬರು ಅದನ್ನು ಅಪಹರಿಸ್ಕೊಂಡು ಹೋಗಿದ್ದು, ಹಯಗ್ರೀವರು ಬಂದು ತಗೊಂಡ್ಬಂದಿದ್ದು, ಇದೆಲ್ಲಾನು ಇದೆ. ಅದೇ ರೀತಿ ಯಾವ ರೀತಿ ಸ್ವರಭಾನು ಬಂದು ಅಮೃತ ಕಳಸನ ಅವನು ಛಾಯಾ ರೂಪದಲ್ಲಿ ಅಥವಾ ಒಂದು ಮಾಯಾ ರೂಪದಲ್ಲಿ ಬಂದು ಅದನ್ನು ಕುಡಿತಾನೋ, ವಿಷ್ಣು ಸಹ ಮೋಹಿನಿ ಇದರಲ್ಲಿ ಆಗುವಂಥದ್ದು ಇದೆಲ್ಲ ಇದೆ. ಓಕೆ, ಅದನ್ನೊಂದು ಕಡೆ ಇಟ್ಟಾಗ ಈಗ ವಿಚಾರಕ್ಕೆ ಬಂದ್ರೆ ನಾಳೆ ಏನು ಗ್ರಹಣದ್ದು ಇಂಪ್ಯಾಕ್ಟ್ ಅಂದ್ರೆ, ಈಗ ಇದು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಪಾಯಿಂಟ್ ಬೇಕೇ ಬೇಕು, ಫಲಾಫಲ ಬೇಕು. ಒಂದಷ್ಟು ಪ್ರಶ್ನೆಗಳಿದೆಯಪ್ಪ. ಆಯ್ತು, ಇವಾಗ ಜ್ಯೋತಿಷಿಗಳನ್ನು ಒಪ್ಕೋತೀವಿ, ಜ್ಯೋತಿಷಿಗಳು ಕೊಟ್ಟಂತ ಪ್ರತಿಯೊಂದು ಹಂತದ ವಿಚಾರಗಳನ್ನು ಒಪ್ಕೊಳ್ತೀವಿ. ಅದ್ ನಮ್ಮ ಪ್ರಶ್ನೆ ಇರೋದು, ಅವ್ರಿಗೆ ಒಂದು ಪ್ರಶ್ನೆ ಇರೋದೇನು ಅಂತ, ನಿಮ್ಮ ಫಲಾಫಲಗಳನ್ನ ಒಪ್ಪೋದಿಲ್ಲ. ಅಲ್ಲ, ಫಲಾಫಲ ಒಪ್ಪೋದು ಬಿಡೋದು ಇಟ್ ಇಸ್ ಲೆಫ್ಟ್ ಟು ದೇರ್ ಪರ್ಸೆಪ್ಷನ್. ಯಾಕೆಂದ್ರೆ ಈಗ ನಾವು ಒಂದು 10 ಜನಕ್ಕೆ ಯಾವುದೋ ಒಂದು ರೆಮಿಡಿ ಹೇಳಿರ್ತೀವಿ ಅಂದ್ರೆ 5 ಜನಕ್ಕೆ ಆಗ್ಬೋದು, 5 ಜನಕ್ಕೆ ಆಗದಿರ ಇರ್ಬೋದು ಅಲ್ವಾ? ಎಲ್ಲ ಗಾಡಿನೂ ಒಂದೇ ಮೈಲೇಜ್ ಕೊಡಲ್ಲ, ಸ್ಪೆಸಿಫಿಕೇಶನ್ ಕೊಟ್ಟಿರೋ ಥರ. ಇಟ್ ಡಿಪೆಂಡ್ಸ್ ಅಪಾನ್ ದ ಗೇರ್ ವಿಚ್ ಅವ್ರು ಯಾವುದ್ರ ಮೇಲೆ ಡ್ರೈವ್ ಮಾಡ್ತಾರೆ, ಯಾವ ರಸ್ತೆಯಲ್ಲಿ ಹೋಗ್ತಾರೆ, ಅವರ ಆಹಾರ ಪದ್ಧತಿ, ಅದೆಲ್ಲನೂ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಯಾರಿಗೋ ಒಬ್ಬರಿಗೆ ಇಬ್ಬರಿಗೆ ಫಲ ಸಿಕ್ಕಿಲ್ಲ ಅಂತಂದರೆ ಅದು ಸುಳ್ಳು ಅಂತ ಆಗೋದಿಲ್ಲ. ಈಗ 26ನೇ ತಾರೀಕು ಏನು ಗ್ರಹಣ ಆಯಿತು ಡಿಸೆಂಬರಲ್ಲಿ, ಆಗ ಪ್ರಾರಂಭವಾದಂತಹ ಕೆಲವೊಂದು ನೆಗೆಟಿವ್ ಇಂಪ್ಯಾಕ್ಟ್ಸು ನಾಳೆಯಿಂದ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಅದು ಸೃಷ್ಟಿಯಾಗಿದೆಯಲ್ಲ. ನಾಳೆ ಆರುದ್ರ ನಕ್ಷತ್ರದಲ್ಲಿ ಎಂಡಾಗತ್ತೆ ನೋಡಿ. ಆರುದ್ರ ನಕ್ಷತ್ರ ಶಿವನ ನಕ್ಷತ್ರ, ಲಯಕಾರಕನ ನಕ್ಷತ್ರ, ಎಂಡ್ ಆಗ್ತಾ ಹೋಗುತ್ತೆ ನೋಡಿ. ಇವಾಗ ಇವತ್ತು ಹೇಳಿದೀವಲ್ಲ, ಇದು ಯಾವ ಸೈನ್ಸ್ ಹೇಳಿತ್ತು ಅಂದ್ಬಿಟ್ಟು ನಾಳೆಯಿಂದ ಅವರು ಕೇಳಿ. ನಿಜ. ಪ್ರಜ್ವಲ ಮೇಡಮ್, ಒಂದು ವಿಚಾರ ಇದೆ ಇಲ್ಲಿ. ಅವ್ರು ಹೇಳ್ತಾ ಇರೋದು, ಇಲ್ಲಿ ನೀವು ಫಲಾಫಲಗಳನ್ನು ಒಪ್ಪೋದು ಬಿಡೋದು ನಿಮ್ಮ ಮೇಲೆ ಬಿಟ್ಟಂತ ವಿಚಾರ, ಅದನ್ನ ಒಪ್ಪಿ ಅಂತೆಲ್ಲೂ ಹೇಳ್ತಾ ಇಲ್ಲ. ಆದ್ರೆ ಒಂದು ಗಮನಿಸಬೇಕು, ಇಲ್ಲಿ ಜ್ಯೋತಿಷಿಗಳು ಹೇಳೋದು ಅಥವಾ ಧರ್ಮಶಾಸ್ತ್ರಗಳು ಹೇಳೋದು, ಗ್ರಹಣ ಸಂಭವಿಸುವಂತ ಸಂದರ್ಭದಲ್ಲಿ ಊಟ ಮಾಡಬಾರ್ದು, ಗ್ರಹಣ ಸಂಭವಿಸುವಂತ ಸಂದರ್ಭದಲ್ಲಿ ದೇವರ ದರ್ಶನ ಮಾಡಬಾರ್ದು, ಗ್ರಹಣದ ಮೋಕ್ಷದ ನಂತರದಲ್ಲೇ ಊಟ ಮಾಡಬೇಕು, ಗ್ರಹಣದ ಮೋಕ್ಷದ ನಂತರದಲ್ಲೇ ಹೊರಗಡೆ ಹೋಗಬೇಕು, ದೇವರನ್ನು ಕೂಡ ಸ್ಪರ್ಶಿಸಬೇಕಾಗಿರೋದು ಗ್ರಹಣದ ಮೋಕ್ಷದ ನಂತರ ಅಂತ ಹೇಳಿ, ಅದ್ರ ಬಗ್ಗೆ
ದೇವರ ವಿಷಯ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ದೇವರ ವಿಷಯ ಅಂದ್ರೆ ಅದು ಅವರವರ ವೈಯಕ್ತಿಕ ನಂಬಿಕೆ ಇರ್ತದೆ, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ನಾನು ಆ ಜಾಗದಲ್ಲಿ ಇರ್ತಿದ್ರೆ ನನ್ನ ಪ್ರಕಾರ ದೇವರು ಅಂದ್ರೆ ನಮ್ಮನ್ನ ಒಳ್ಳೆ ಮನುಷ್ಯರಾಗಿ ಮಾಡುವಂತಹ ಒಂದು ಸಾಧನೆ. ಯಾವ ರೀತಿ ಒಳ್ಳೆ ಮನುಷ್ಯರಾಗ್ಬೋದೋ ಅದನ್ನೆಲ್ಲ ನಾವು ಬಳಸಬೇಕು. ಈ ಗ್ರಹಣದ ಕಾಲದಲ್ಲಿ ಮುಟ್ಟೋದು ಬಿಡೋದು ಅದು ಗ್ರಹಣಕ್ಕೆ ಯಾವ ಸಂಬಂಧವೂ ಇಲ್ಲ. ಯಾಕಂದ್ರೆ ಇಲ್ಲಿ ಮುಖ್ಯ ವಿಷಯ ಏನು, ಗ್ರಹಣ ಯಾಕಾಗತ್ತೆ? ಗ್ರಹಣ ಆಗೋದು ಯಾಕೆ ಅಂದ್ರೆ ಚಂದ್ರನ ನೆರಳು ಭೂಮಿಯ ಮೇಲೆ ಒಂದು ಭಾಗದ ಮೇಲೆ ಬೀಳಲಿದೆ ಅಷ್ಟೇ. ಆ ನೆರಳು ಯಾವತ್ತೂ ಇದ್ದಿರೋ ನೆರಳು. ಯಾಕಂದ್ರೆ ಸದಾ ಕಾಲ ಸೂರ್ಯನ ಪ್ರಕಾಶ ಇದ್ದೇ ಇರುತ್ತೆ, ಸೂರ್ಯನ ಪ್ರಕಾಶ ನಿಲ್ಲದಿಲ್ಲ. ಅದರಿಂದಾಗಿ ಇಲ್ಲ, ಒಂದ್ ನಿಮಿಷ, ನೀವು ದೇವ್ರ ವಿಷಯ ನೀವು ಹೇಳಿದ್ರಿ, ಅದು ದೇವಸ್ಥಾನಕ್ಕೂ ಗ್ರಹಣಕ್ಕೂ ದೇವರ ಸ್ಥಿತಿಗೂ ಯಾವ ಸಂಬಂಧ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಗ್ರಹಣದ ಕಾಲದಲ್ಲಿ ಯಾವ ಬದಲಾವಣೆ ಆಗಿಲ್ಲ. ಆ ನೆರಳು ಇದ್ದೇ ಇದ್ದದ್ದು, ಆ ನೆರಳಿನ ಮೂಲಕ ಒಂದು ಭೂಮಿಯ ಒಂದು ಭಾಗ ಹಾದು ಹೋಗ್ತದೆ ವಿನಃ ಬೇರೆ ಯಾವ ಪರಿಣಾಮವೂ ಇಲ್ಲ. ಅದು ಒಂದು ವಿಷಯ. ಆಹಾರದ ವಿಷಯ ಅದು ಇನ್ನೊಂದು. ಆಹಾರ ಮತ್ತು ಗ್ರಹಣಕ್ಕೂ ಯಾವ ಸಂಬಂಧವೂ ಇಲ್ಲ. ನಾನು ಈಗ ಅಡಿಗೆ ಮಾಡಿ ಆ ಅಡಿಗೆಯನ್ನ ಮರದ ಕೆಳಗೆ ತಗೊಂಡು ಹೋಗಿ ಅಲ್ಲಿ ತಿಂದ್ರೆ ಅದ್ರ ಮೇಲೆ ಆ ಮರದ ನೆರಳಿನ ಯಾವ ಪರಿಣಾಮವೂ ಆಗೋದಿಲ್ಲ. ಯಾಕಂದ್ರೆ ಇದು ಒಂದು ನೆರಳಿನ ಕೆಳಗೆ ನಿಂತ ಹಾಗೆ. ನಾವು ಮನೆಯೊಳಗೆ ಹೇಗೆ ನಿಲ್ತೀವೋ, ಮನೆಯೊಳಗಿದ್ದಾಗ ನಮ್ಮ ಮನೆಯ ಮಾಡಿನ ನೆರಳು ನಮ್ಮ ಮೇಲೆ ಬೀಳ್ತಿದೆ. ಅದರಿಂದಾಗಿ ನಾವು ಮನೆಯೊಳಗಿದ್ದು ನಮ್ಮ ಊಟ ಎಲ್ಲ ಸದಾ ಹಾಳಾಗ್ತದೆ ಅಂತ ಹೇಳ್ತೀವ. ನಾವು ಒಂಚೂರು ತಲೆ ಉಪಯೋಗಿಸಿ ಯೋಚನೆ ಮಾಡಿದ್ರೆ ನಮ್ಗೆ ಈ ಪ್ರಶ್ನೆಗಳ ಉತ್ತರಗಳೆಲ್ಲ ಸಿಗ್ತವೆ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಲಾ ಅವರು ಕೂಡ ಈಗಾಗಲೇ ನಮಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮ್ಯಾಮ್, ಈಗ ನಾವು ಒಂದಷ್ಟು ವಿಚಾರಗಳ ಬಗ್ಗೆ ನಾವು ತಿಳಿಸ್ತಾ ಇದ್ವಿ. ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಒಂದಷ್ಟು ವಿಚಾರಗಳು ಧಾರ್ಮಿಕ ನೆಲೆಗಟ್ಟಿಗಿಂತ ವಿಭಿನ್ನ ಆಗಿರುತ್ತೆ. ಈಗ ಜ್ಯೋತಿಷಿಗಳು ಹೇಳೋ ಪ್ರಕಾರ ಅಂದಿನ ದಿನ ಗರ್ಭಿಣಿಯರು ಮನೆಯಿಂದ ಹೊರಗಡೆ ಬರಬಾರ್ದು, ಅಥವಾ ಅಂದಿನ ದಿನ ಊಟ ಮಾಡಬಾರ್ದು. ಈ ಗ್ರಹಣದ ಕಾಲದಲ್ಲಿ ಏನಾದ್ರೂ ಹೊರಗಡೆ ಬಂದ್ರೆ ಅದರ ಎಫೆಕ್ಟ್ ನೇರವಾಗಿ ಆ ಮಗುವಿಗೆ ತಟ್ಟುತ್ತೆ. ಇವಾಗ ಬೆಳಗ್ಗೆ ನಾವು ಮಾತನಾಡುವಂತ ಸಂದರ್ಭದಲ್ಲಿ ಸಚ್ಚಿದಾನಂದ ಗುರುಗಳು ಕೂಡ ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ, ಈ ಸೂರ್ಯ ಗ್ರಹಣ ಏನಾಗ್ತಾ ಇದೆ, ಈ ಸಂದರ್ಭದಲ್ಲಿ ಸೂರ್ಯ ಸೀಳ್ಕೊಂಡು ಹೋಗ್ತಾನೆ, ಅದೇ ರೀತಿಯಾಗಿ ಅಲ್ಲಿ ಆಗುತ್ತೆ ಅನ್ನುವಂತ ಒಂದಷ್ಟು ಉದಾಹರಣೆಗಳನ್ನ ಕೊಟ್ಟು ಹೇಳ್ತಾ ಇದ್ರು. ಸೊ ನಿಮ್ಮ ಪ್ರಕಾರ ಇದೆಲ್ಲ ಕೇವಲ ನಂಬಿಕೆಗಳ ಅಥವಾ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಏನಾದ್ರೂ ಏರುಪೇರುಗಳಾಗುವ ಸಾಧ್ಯತೆಗಳಿರುತ್ತಾ? ಅದು ಬಹಳ ಹಿಂದಿನಿಂದ ಬಂದಂತ ಒಂದು ನಂಬಿಕೆ, ಬಹಳ ದಿನಗಳ ಹಿಂದೆ ಇಂದ ಬಂದಂತದ್ದು. ಆ ನಂಬಿಕೆಗಳು ಹಿಂದಿನ ದಿನಕ್ಕೆ ಸರಿ ಅಂತ ನಾನು ಪದೇ ಪದೇ ಹೇಳ್ತಿದ್ದೀನಿ. ಇವತ್ತಿಗೆ ಆ ನಂಬಿಕೆಗಳು ಬದಲಾಗಿದೆ ಅನ್ನೋದಕ್ಕಿಂತ ಪೂರ್ತಿ ಉಲ್ಟಾ ಆಗಿದೆ ಅಂತ ನಾನು ಹೇಳ್ಬೋದು. ಯಾಕೆ ಅಂತಂದ್ರೆ, ಗ್ರಹಣ ಕಾಲದಲ್ಲಿ ಏನಾಗುತ್ತೆ, ಸೂರ್ಯನಿಗೆ ಚಂದ್ರ ಅಡ್ಡ ಬರೋದ್ರಿಂದ ಸೂರ್ಯನಿಂದ ಎಷ್ಟು ಶಕ್ತಿ ಬರ್ತಿತ್ತಲ್ಲ, ಎಕ್ಸ್ರೇಸ್, ರೇಡಿಯೋ ವೇವ್ಸ್ ಎಷ್ಟು ಬರ್ತಿತ್ತಲ್ಲ, ಅಷ್ಟು ಬ್ಲಾಕ್ ಆಯ್ತು ನಮ್ಗೆ. ಮೊದಲು ಬರ್ತಿದ್ದಕ್ಕಿಂತ ಕಡಿಮೆ ಶಕ್ತಿ ಬರ್ತಿದೆ. ಸೂರ್ಯನ ಹೊರವಲಯದಲ್ಲಿ ನಮ್ಗೆ ಕಡಿಮೆ, ತುಂಬಾ ಇವತ್ತಾಗ್ತದೆ ಕಂಕಣ ಸೂರ್ಯಗ್ರಹಣ, ಹೊರಗಡೆಯಿಂದ ಒಂದ್ ಸ್ವಲ್ಪ ಲೈಟ್ ಬರ್ತಿದೆ. ಸೊ ಹಾಗಾಗಿ ನಮ್ಮ ಉದರದ ಮೇಲೆ ಒಂಥರ ತೀಕ್ಷ್ಣವಾದ ರೇಡಿಯೇಷನ್ ಹೋಗಿ ಆಗುತ್ತೆ ಅನ್ನೋದನ್ನ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಒಪ್ಪೋದಕ್ಕೆ ಕಷ್ಟ ಆಗ್ತದೆ. ಒಪ್ಪೋದಕ್ಕೆ ಆಗಲ್ಲ, ಕಷ್ಟ ಅನ್ನೋ ಪ್ರಶ್ನೆನೇ ಇಲ್ಲ, ಒಪ್ಪೋದಕ್ಕಾಗೋದಿಲ್ಲ. ಅಲ್ಲ, ಹಿಂದಿನ ನಂಬಿಕೆಯನ್ನ ನಾವು ಗೌರವಿಸೋಣ ಸರ್, ಅದು ತಪ್ಪಲ್ಲ. ಯಾಕಂದ್ರೆ ಅವತ್ತು ಇದೆಲ್ಲ ಅಷ್ಟು ಗೊತ್ತಿರ್ಲಿಲ್ಲ. ಇವತ್ತು ಅನೇಕ ಪ್ರೆಗ್ನೆಂಟ್ ವುಮನ್ ಅಂದ್ರೆ ಬಸರಿ ಹೆಣ್ಣು ಮಕ್ಕಳನ್ನ ಗ್ರಹಣದ ಸಮಯದಲ್ಲಿ ಈಚೆ ನಡೆದ ನೋಡಿ, ನಮ್ಮ ಗೂಗಲ್ ಅಲ್ಲಿ ತೆಗೆದು ನೋಡಿ, ಸೈಂಟಿಫಿಕ್ ಸ್ಟಡೀಸ್ ತೆಗೆದು ನೋಡಿ, ನಡೆದಾಡಿಸಿ ತೋರಿಸಿ ಏನು ಆಗಲ್ಲ ಅನ್ನುವ ಒಂದು ಅಂಶ ಇವತ್ತು ಪ್ರೂವ್ ಆಗಿರೋದ್ರಿಂದ ಇಲ್ಲಿ ಸನ್ನಿವೇಶ ಇಷ್ಟೇ. ಇದು ಒಂದು ಕಾರ್ಯಕ್ರಮ ಸಮಾಜಕ್ಕೆ ಹೋಗ್ತಿರೋದ್ರಿಂದ ಸನ್ನಿವೇಶ ಇಷ್ಟೇ. ನಮ್ಮ ತಲತಲಾಂತರದಿಂದ ಒಂದು ನಂಬಿಕೆ ಬಂದಿದೆ, ಗ್ರಹಣದಿಂದ ಇಂಥ ಪೂಜೆ ಮನೆ ಒಳಗಡೆ ಏನ್ ಬೇಕಾದ್ರೂ ಮಾಡ್ಕೊಳ್ಳೋಣ. ಆದ್ರೆ ಕೆಲವನ್ನ ನಾವು ಮಾನಸಿಕವಾಗಿ ಮೇಲ್ಮಟ್ಟಕ್ಕೆ ಯಾಕೆ ಏರ್ಬೇಕು ಅಂದ್ರೆ, ನಮ್ಮ ಮನಸ್ಸಿನ ಭಯವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏರ್ಬೇಕು. ಮನಸ್ಸಿನ ಭಯ ಕಡಿಮೆ ಆಗುವುದರಿಂದ ನಮ್ಮ ಎಫಿಷಿಯನ್ಸಿ ಜಾಸ್ತಿ ಆಗ್ತದೆ, ಮನುಷ್ಯನಿಗಿದ್ದಂತಹ ಒಂದು ಅನುಮಾನಗಳು ಕಡಿಮೆ ಆಗ್ತವೆ. ಆಮೇಲೆ ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ, ತೊಂದರೆಗಳು ಎಷ್ಟೊಂದು ಸರಿ ಯಾಕಾಗುತ್ತೆ ಅಂತಂದ್ರೆ, ನಾವು ಮನಸ್ಸಿನಲ್ಲಿ ಭಯ ಪಟ್ಟಾಗ ನಮ್ಮ ಫಿಸಿಯಾಲಜಿ ಏನಿದೆಯಲ್ಲ, ನಮ್ಮ ಹಾರ್ಮೋನಲ್ ಸಿಸ್ಟಮ್, ನಮ್ಮ ರಕ್ತ ಪರಿಚಲನೆಯಲ್ಲಿ ವ್ಯತ್ಯಾಸಗಳು ಬರೋದಕ್ಕೆ ಸಾಧ್ಯ ಇದೆ. ಟೆನ್ಷನ್ ಜಾಸ್ತಿ ಆದ್ರೆ ಶುಗರ್ ಜಾಸ್ತಿ ಆಗುತ್ತೆ, ನಮ್ಗೆ ಏನೋ ಚಿಂತೆಗಳು ಜಾಸ್ತಿ ಆದ್ರೆ ಶುಗರ್ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ. ಶುಗರ್ BP ಜಾಸ್ತಿ ಆದ್ರೆ ಬೇರೆ ಬೇರೆ ಸಿಸ್ಟಮ್ಸ್ ಮೇಲೆ ಅದು ಆಕ್ಟ್ ಮಾಡುತ್ತೆ. ಸೊ ಇವೆಲ್ಲವೂ ಒಂದಕ್ಕೊಂದು ರಿಲೇಟ್ ಆಗಿರುತ್ತೆ. ಹಾಗಾಗಿ ನಮ್ಮ ಮನಸ್ಸನ್ನ ನಾವು ಹೆಚ್ಚು ಹೆಚ್ಚು ಬಲಪಡಿಸಿಕೊಳ್ಳುವುದಕ್ಕೋಸ್ಕರ ನಾವು ಇದನ್ನ
ಯಾವ್ದು ಸರಿ ಯಾವ್ದು ತಪ್ಪು ಅಂತ ತೀರ್ಮಾನಕ್ಕೆ ಬರ್ಬೇಕಾಗಿದೆ. ಖಂಡಿತ 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 ಮತ್ತೆ ನಿಮ್ ಜೊತೆಗೆ ಮಾತಾಡ್ತೀನಿ, ಮತ್ತೆ ನಿಮ್ ಜೊತೆಗೆ ಮಾತನಾಡ್ತೀನಿ. ಅದಕ್ಕಿಂತ ಮುಖ್ಯವಾಗಿ ಶಲಪಳ್ಳಿ ಅಯ್ಯಂಗಾರ್ ಅವರು ಕೂಡ ಹೇಳ್ತಾ ಇದ್ರು, ಇಲ್ಲಿ ಜ್ಯೋತಿಷ್ಯ ಅನ್ನೋದು ಫಲಾಫಲಗಳನ್ನ ಒಪ್ಪೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ವಾಸ್ತವರಿಷರು ಕೂಡ ಅದನ್ನ ಹೇಳ್ತಾ ಇದ್ರು, ಯಾರ್ಯಾರಿಗೆ ನಾವು ಏನೇನ್ ಹೇಳ್ತೀವೋ ಅದನ್ನ ಕೇಳೋದು ಬಿಡೋದು, ಆ ದಾರಿನಲ್ಲಿ ನಡೆಯೋದು ಅವ್ರಿಗೆ ಬಿಟ್ಟಂತ ವಿಚಾರ. ಅದನ್ನ ನಾವು ಮಾಡಿ ಅಂತ ಎಲ್ಲಿ ಹೇಳಿದೀವಿ, ಮಾಡ್ದಂಥವ್ರಿಗೆ ಫಲಗಳು ಸಿಕ್ಕಿದೆ, ಮಾಡದೇ ಇರುವಂತವ್ರಿಗೆ ಅವರದ್ದೇ ಆದಂತ ಫಲಗಳು ಸಿಕ್ಕಿದೆ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ನೆಲಗಟ್ಟಿನ ಮೇಲೆ ಮಾತ್ರ ಮಾತನಾಡ್ತಾ ಇದೀವಿ ವಿನಃ ಮೂಢನಂಬಿಕೆಯನ್ನ ಬಿತ್ತಾ ಇಲ್ಲ ಅಂತ ಹೇಳಿ. ಚರ್ಚೆನ ಮುಂದುವರಿಸೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೈಜ್ಞಾನಿಕವಾಗಿ ಏನೇ ರೀತಿಯ ಚರ್ಚೆಗಳಾಗಬಹುದು, ಆದ್ರೆ ಧಾರ್ಮಿಕ ನೆಲೆಗಟ್ಟಿನಲ್ಲಿ ನೋಡೋದಾದ್ರೆ ಸಾಕಷ್ಟು ಜನ ಜ್ಯೋತಿಷ್ಯವನ್ನ ನಂಬೋರು ಕೂಡ ಸಾಕಷ್ಟಿದ್ದಾರೆ. ಸೊ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನ್ ಫಲಾಫಲಗಳು ಹೇಳ್ತಾರೆ, ಅಂದಿನ ದಿನ ಏನ್ ಮಾಡ್ಬೇಕು ಮಾಡಬಾರ್ದು, ಇದನ್ನೆಲ್ಲ ಫಾಲೋ ಮಾಡೋಕ್ಕೂ ಕೂಡ ತುಂಬಾ ಜನ ಸಾಕಷ್ಟು ಉತ್ಸುಕರಾಗಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಇಂದಿನ ದಿನ ನಾಳೆಯ ದಿನ ಏನ್ ಮಾಡ್ಬೇಕು, ಅಂತ ಸಮಯದಲ್ಲಿ ಏನೆಲ್ಲ ಮಾಡಬಾರ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಮಾಹಿತಿ ಕೊಡ್ತಾರೆ ಕೃಷ್ಣಶಾಸ್ತ್ರಿ. ನಾವಾಗ್ಲೇ ಗಮನಿಸ್ತಾ ಇದ್ವಿ, ಈಗ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು, ಮುಂದುವಾದಗಳು ಅಥವಾ ಇದನ್ನ ತಳ್ಳಿ ಹಾಕುವಂಥದ್ದು ಅಥವಾ ಮೂಢನಂಬಿಕೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದ್ರೆ ಇದನ್ನು ನಂಬೋರು ಕೂಡ ತುಂಬಾ ಜನ ಇರ್ತಾರೆ. ನಾಳಿನ ದಿನ ಸುಮಾರು 3.5 ತಾಸುಗಳ ಕಾಲ ಇದರಲ್ಲಿ ನಡೆಯುತ್ತೆ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿ ದಿನಚರಿ ಇರಬೇಕು, ದಿನಚರಿಯನ್ನ ಯಾವ ರೀತಿ ದುಡ್ಕೊಂಡು ಹೋಗ್ಬೇಕು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು? ನಮ್ಮ ಸನಾತನ ಧರ್ಮ ನಂಬಿಕೆಯ ನೆಲಗಟ್ಟಿನಲ್ಲೇ ಬೆಳಕೊಂಡು ಬಂದಿದೆ, ನಂಬಿಕೆಯಲ್ಲೇ ಬೆಳೀತಾ ಇದೆ. ಯಾಕೆಂತಂದ್ರೆ ದೇವರಿದಾನ ಅಂತಂದ್ರೆ ದೇವ್ರನ್ನ ತೋರ್ಸಕ್ಕಾಗಲ್ಲ. ನಾವು ದೇವರಿದ್ದಾನೆ, ನಾವು ನಂಬಬೇಕು. ಅದೇ ರೀತಿಯಾಗಿ ಹಿಂದಿನ ಋಷಿಗಳಿಗೆ ಯಾರಿಗೂ ಜೀವನೋಪಾಯದ ಒಂದು ಭಯ ಇರಲಿಲ್ಲ, ತೊಂದರೆ ಇರಲಿಲ್ಲ. ಯಾರನ್ನೂ ಹೆದರಿಸಿ ಈ ಫಲಗಳೆಲ್ಲ ಬರೆದು ಅವರು ಜನರನ್ನ ಹೆದರಿಸ್ಬಿಟ್ಟು ತಿನ್ನಬೇಕು ಅಂತಕ್ಕಂಥದ್ದು ಅವ್ರಿಗೇನು ಇರಲಿಲ್ಲ. ಜನರ ಕಲ್ಯಾಣಕ್ಕೆ, ಲೋಕ ಕಲ್ಯಾಣಕ್ಕೋಸ್ಕರ ಈ ಗ್ರಂಥಗಳನ್ನು ಬರೆದಿದ್ದಾರೆ. ಇದು ಲೋಕ ಕಲ್ಯಾಣಕ್ಕೋಸ್ಕರನೇ ಜ್ಯೋತಿಷಿಗಳು ಉಪಯೋಗಿಸ್ತಾ ಇರಬೇಕು. ಅದು ಜ್ಯೋತಿಷಗಳ ಧರ್ಮ. ಯಾಕೆಂತಂದ್ರೆ ದೈವಜ್ಞ ಅಂತಂದ್ರೆ ದೇವರ ಜ್ಞಾನ ಇರ್ತಕ್ಕಂಥವನು ದೈವಜ್ಞ. ಹಾಗಾಗಿ ಅವನು ದೈವಜ್ಞನಾಗೇ ಇರಬೇಕು, ಅದನ್ನು ಅದೇ ರೀತಿಯಲ್ಲಿ ಉಪಯೋಗಿಸ್ಬೇಕು, ಅದು ಧರ್ಮ. ಇದರ ಜೊತೆಗೆ ಈ ನಾಳೆ ನಡೀತಾ ಇರತಕ್ಕಂಥ ಒಂದು ಗ್ರಹಣದಲ್ಲಿ ಮುಖ್ಯವಾಗಿ ಮೃಗಶಿರ ನಕ್ಷತ್ರ 4ನೇ ಪಾದ, ಆರ್ದ್ರ ನಕ್ಷತ್ರದ 1ನೇ ಪಾದದಲ್ಲಿ ಮಿಥುನ್ ರಾಶಿಯಲ್ಲಿ ಯಾರಿರ್ತಾರೋ ಅಂತಹವರು ದಯವಿಟ್ಟು ಇದನ್ನ ನಂಬತಕ್ಕಂಥವ್ರು ಸಾಧ್ಯವಾದಷ್ಟು ಗ್ರಹಣವನ್ನು ನೋಡೋದು ಬೇಡ ಅಂತ ಶಾಸ್ತ್ರ ಹೇಳುತ್ತೆ. ಅದು ಅವರವರ ಅನುಕೂಲದಂತೆ ಮಾಡ್ಕೋಬಹುದು. ಶಾಸ್ತ್ರ ಹೇಳ್ತಕ್ಕಂಥ ಮಾತ್ರ ನಾವು ಹೇಳ್ತಾ ಇದ್ದೀವಿ. ಅದಾದ ನಂತರ ಇದರ ಒಂದು ಪರಿಣಾಮ ಎಲ್ಲರೂ ಕೂಡ ಎಲ್ಲ ರಾಶಿಗಳು 12 ರಾಶಿಗಳು ಕೂಡ ಕೆಲವಕ್ಕೆ ಅಲ್ಪ ಸ್ವಲ್ಪ ಒಳ್ಳೆಯದು ಅಥವಾ ಕೆಟ್ಟದ್ದು ಇರ್ಬೋದು. ಆದರೆ ಯಾರೂ ಹೆದರಬೇಕಾದಿಲ್ಲ. ಪ್ರತಿಯೊಬ್ಬ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಹೇಳ್ಬಿಟ್ಟು ಮಹಾವಿಷ್ಣುವೇ ಎಲ್ಲದಕ್ಕೂ. ಹಾಗಾಗಿ ನಾಳೆ ಮುಖ್ಯವಾಗಿ ಅನಾರೋಗ್ಯವಂತರು ಏನೋ ಗ್ರಹಣದ ಮೊದಲು ಏನಾದರೂ ಆಹಾರ ತಗೋಬಹುದು. ಉಳಿದವರು ಗ್ರಹಣ ಮುಗಿಯುವವರೆಗೂ ಹಾಗೆ ಉಪವಾಸದಲ್ಲಿದ್ದು ಗ್ರಹಣದ ಮೊದಲು, ಯಾಕೆಂತಂದ್ರೆ ಇದು ಬೃಹತ್ ಸಮಿತಿಯಲ್ಲೂ ಕೂಡ ಹೇಳಿದೆ, ಗ್ರಾಸಮಾನೇ ಭವೇತ್ ಸ್ನಾನಂ ಅಂದ್ರೆ ಗ್ರಹಣ ಹಿಡಿದಾಗ ಸ್ನಾನ ಮಾಡಬೇಕು. ಅದಾದ ನಂತರ ಗ್ರಸ್ತೆ ಹೋಮ ವಿಧೀಯತೆ, ಗ್ರಹಣದ ಮಧ್ಯಕಾಲದಲ್ಲಿ ಹೋಮಾದಿ ಹವನಗಳು, ಜಪಗಳು. ಯಾಕೆಂತಂದ್ರೆ ಗ್ರಹಣ ಅಂತಂದ್ರೆ ನಾವು ಒಂದು ಸಾಧನೆ ಮಾಡ್ತಕ್ಕಂಥದ್ದು, ಗ್ರಹಿಸ್ತಕ್ಕಂಥದ್ದು, ಏನು ಒಳ್ಳೆ ವಿದ್ಯೆಯನ್ನು ಗ್ರಹಿಸ್ತಕ್ಕಂಥದ್ದು, ಒಳ್ಳೆ ಜಪ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ನಡೆಸ್ಕೋಬಹುದು. ಅದು ಗ್ರಸ್ತಮಾನೇ ವಿಧೀಯತೆ. ಮುಷ್ಯಮಾನೇ ಭವೇದ್ದಾನಂ, ಅದು ಮುಗಿಯುವ ಕಾಲದಲ್ಲಿ ಇದು ಮುಖ್ಯವಾಗಿ ನಡೀತಾ ಇರತಕ್ಕಂಥದ್ದು ಸೂರ್ಯಗ್ರಹಣ. ಸೂರ್ಯನಿಗೆ ಪ್ರಿಯವಾದಂತಹ ಧಾನ್ಯ ಗೋಧಿ, ಒಂದು ತಾಮ್ರದ ಒಂದು ಕಾಸನ್ನು ಇಟ್ಟುಬಿಟ್ಟು ಅದರಲ್ಲಿ ಗೋಧಿಯಲ್ಲಿಟ್ಟು ಪೂಜೆ ಮಾಡಿ. ಅದಾದ ನಂತರ ರಾಹುಗ್ರಸ್ತವಾಗಿರೋದ್ರಿಂದ ರಾಹುವಿನಿಗೆ ಪ್ರಿಯವಾದ ಧಾನ್ಯ ಉದ್ದಿನ ಬೇಳೆ, ಅದರಲ್ಲಿ ಒಂದು ಬೆಳ್ಳಿಯ ಕಾಯಿನನ್ನು ಹಾಕಿಬಿಟ್ಟು ಪೂಜೆ ಮಾಡಿ ಯಥಾಶಕ್ತಿ ಅವರು ಎಲ್ಲೋ ಒಂದು ದೇವಸ್ಥಾನದಲ್ಲಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಒಳ್ಳೆಯದಾಗತ್ತೆ. ಅದಾದ ನಂತರ ವಿನಾಕಾರಣ ಆ ಒಂದು ಗ್ರಹಣವನ್ನು ನೋಡಿ ಇನ್ನೊಂದು ಗರ್ಭಿಣಿ ಸ್ತ್ರೀಯರು ಕಾರಣವಾಗಿ ಹೊರಗಡೆ ಬರೋದು ಬೇಡ. ಯಾಕೆಂತಂದ್ರೆ 9 ಗ್ರಹಗಳಿಂದ ಕೂಡ ಒಂದೊಂದು ಕಿರಣಗಳು, 9 ತಿಂಗಳು 9 ಗ್ರಹಗಳು, ಆ ಒಂದೊಂದು ಗ್ರಹದಿಂದ ಕೂಡ ಆ ಮಗುವಿಗೆ ಬರಬೇಕಾಗಿರ್ತಕ್ಕಂತಹ ಒಂದು ಶಕ್ತಿ ಬರ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಅದನ್ನು ವೀಕ್ಷಣೆ ಮಾಡಿ ಆದ್ರೆ ತೊಂದರೆ ಆಗಬಹುದು ಅಂತಕ್ಕಂಥದ್ದು ಶಾಸ್ತ್ರ ಹೇಳಿ. ಓಕೆ ಶಲಪಳ್ಳಿ ಅಯ್ಯಂಗಾರ್ರೆ, ಕೊನೆಯದಾಗಿ ನಾಳಿನ ಗ್ರಹಣಕ್ಕೆ ಸಂಬಂಧಪಟ್ಟಾಗ ಏನ್ ಹೇಳ್ಬೋದು ಅಂತ ಕೊನೆಯದಾಗಿ ಚಿಕ್ಕದಾಗಿ. ಈಗ ಇಷ್ಟೆಲ್ಲ ವಾದದ ವಿಚಾರದಲ್ಲಿ ಬಂದಾಗ ನಾವು 4 ಭಾಗಗಳಾಗಿ ನೋಡ್ತೀವಿ. ಒಂದು ಖಗೋಳ ವಿಜ್ಞಾನ, ಇನ್ನೊಂದು ಫಲಜ್ಯೋತಿಷ, ಇನ್ನೊಂದು ಧರ್ಮಶಾಸ್ತ್ರ, ಇನ್ನೊಂದು ದೇವಾಲಯಗಳಿಗೆ ಸಂಬಂಧಪಟ್ಟಂತೆ ಆಗಮಶಾಸ್ತ್ರ, ಮತ್ತು ಇನ್ನೊಂದು ಪ್ರತ್ಯೇಕವಾದಂತಹ ಆಧುನಿಕ ವಿಜ್ಞಾನ. ಆ ಎಲ್ಲ ಶಾಸ್ತ್ರಗಳ ಮೂಲ ಉದ್ದೇಶ ಏನು ಅಂದರೆ ಜಗತ್ತಿನ ಮಾನವನ ಅಭ್ಯುದಯ. ಆದ್ದರಿಂದ ಯಾರು ಬೇರೆ ಬೇರೆ ಅಲ್ಲ, ಯಾರು ವಿರುದ್ಧ ಅಲ್ಲ, ಯಾರು ಪರಸ್ಪರ ಕಚಾಟ ಅಲ್ಲ,
ಎಲ್ಲವೂ ಮನುಷ್ಯನ ಅಭ್ಯುದಯಕ್ಕಾಗಿ ಬಳಸೋಣ. ಖಂಡಿತ. ಇದಷ್ಟೇ ಸಂದೇಶ ಗ್ರಹಣದ್ದು. ಖಂಡಿತ. ಕೊರೋನಾ ಮತ್ತು ಗ್ರಹಣದ ಸಂದೇಶ ಏನು ಅಂದ್ರೆ, ಪರಸ್ಪರ ಪರಿಸರವನ್ನು ಹಾಳು ಮಾಡಬೇಡಿ, ಇನ್ನೊಬ್ಬರಿಗೆ ನೋಯಿಸಬೇಡಿ, ಮನಸ್ಸನ್ನ ಹತೋಟಿಲಿಟ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡಿ ಜಗತ್ತಿಗೆ ಲೋಕಕ್ಕೆ ಕ್ಷೇಮವಾಗುತ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು ಅನ್ನೋದು ಭಾರತದ ಮೂಲ ಮಂತ್ರ, ಒಂದು ಸಂದೇಶ. ಥ್ಯಾಂಕ್ ಯು ಶಿಲ್ಪಳ್ಳಿ ಅಯ್ಯಂಗಾರ್ ಅವರೇ. ಹಾಗೆ ಪ್ರಜ್ವಲ್ ಅವರಿಗೆ ನಾವು ಪ್ರತಿ ಬಾರಿ ಗ್ರಹಣ ಸಂಭವಿಸಿದಾಗ್ಲೂ ಕೂಡ ಬಾಹ್ಯಾಕಾಶ ತಜ್ಞರಿಗೆ ಒಂದ್ ರೀತಿ ಕೌತುಕ, ಹೊಸ ಹೊಸ ವಿಚಾರಗಳನ್ನ ಸ್ಟಡಿ ಮಾಡಬಹುದು ಅಂತ. ಸೊ ನಾಳಿನ ಸೂರ್ಯಗ್ರಹಣವನ್ನ ನೋಡಬಹುದಾ? ಗ್ರಹಣ ಅಂದ್ರೆ ಅದು ಯಾವ ಗ್ರಹಣ ಅಂತ ನಾವು ನೋಡ್ಬೇಕು. ಮೊದಲು ಚಂದ್ರಗ್ರಹಣ ವೀಕ್ಷಣೆಯಲ್ಲಿ ಯಾವ ತೊಂದರೆಯೂ ಇಲ್ಲ. ಸೂರ್ಯನಿಗೆ ಸಂಬಂಧಪಟ್ಟಾಗ ಸೂರ್ಯನನ್ನು ಗ್ರಹಣ ಇರ್ಲಿ ಇಲ್ಲದೆ ಇರ್ಲಿ ನೇರವಾಗಿ ದಿಟ್ಟಿಸಿ ನೋಡಬಾರ್ದು. ಯಾಕಂದ್ರೆ ಸೂರ್ಯನ ಪ್ರಕಾಶ ಬಹಳ ತೀಕ್ಷ್ಣ, ಅಲ್ಟ್ರಾವೈಲೆಟ್ ಕಿರಣಗಳು ಬರ್ತವೆ. ಅದರಿಂದಾಗಿ ನಮ್ಮ ಕಣ್ಣಿಗೆ ಹಾನಿ ಆಗಬಹುದು. ಅದಕ್ಕೂ ಗ್ರಹಣಕ್ಕೂ ಸಂಬಂಧ ಇಲ್ಲ. ಅದಕ್ಕೆ ಮತ್ತೆ ಸೂರ್ಯನ ಪ್ರಕಾಶಕ್ಕೆ ಸಂಬಂಧ. ಯಾಕಂದ್ರೆ ಸೂರ್ಯನ ಪ್ರಕಾಶದಲ್ಲಿ ಅಲ್ಟ್ರಾವೈಲೆಟ್ ಕಿರಣಗಳಿವೆ, ಅದರಿಂದಾಗಿ ತೊಂದರೆ ಆಗ್ಬೋದು. ಅದರಿಂದ ಗ್ರಹಣ ಇಲ್ಲದ ದಿವಸ ಕೂಡ ಸೂರ್ಯನನ್ನು ನೋಡಬೇಕಿದ್ರೆ ಸೋಲಾರ್ ಗಾಗಲ್ಸ್, ಅಧಿಕೃತವಾಗಿರುವಂತಹ ಸೋಲಾರ್ ಗಾಗಲ್ಸ್ ಅಥವಾ ಸೋಲಾರ್ ಫಿಲ್ಟರ್ಸ್, ಅಥವಾ ಸೂರ್ಯನ ಬಿಂಬವನ್ನ ಬೀರಿ, ಅಂದ್ರೆ ಒಂದು ಗೋಡೆ ಮೇಲೆ ಅಥವಾ ಒಂದು ಪರದೆ ಮೇಲೆ ಬೀರಿ ನೋಡ್ಬೇಕಾಗಿದೆ. ಅದು ಯಾವತ್ತೂ ಹಾಗೆ ಬರೇ ಗ್ರಹಣ ಇರೋದ್ರಿಂದ ಅಲ್ಲ. ನಾಳೆಯ ದಿನ ಗ್ರಹಣ ಆಗುವಂತಹ ಹೊತ್ತಿನಲ್ಲಿ ಬೆಂಗಳೂರಿನಲ್ಲಿ ಹವಾಮಾನ ತಜ್ಞರ ಹೇಳಿಕೆ ಏನಂದ್ರೆ, ಇಲ್ಲಿ ಮೋಡ ಕವಿದಿರ್ತದೆ, ನಮ್ಗೆ ಹೆಚ್ಚೇನು ಕಾಣೋದಿಲ್ಲ ಅಂತ. ಆದ್ರೆ ನಾನ್ ಹೇಳೋದೇನಂದ್ರೆ, ನಾನ್ ನೋಡ್ತಾ ಇರ್ತೀನಿ, ಒಂದ್ ವೇಳೆ ಮೋಡ ಆ ಕಡೆ ಸರ್ದ್ರೆ ನಾನು ಖಂಡಿತ ಗ್ರಹಣವನ್ನ ನೋಡ್ತೀನಿ. ಯಾಕಂದ್ರೆ ಖಂಡ ಸೂರ್ಯ ಅದು ಅತ್ಯಂತ ಸುಂದರ ದೃಶ್ಯ. ಯಾವ ಗರ್ಭಿಣಿ ಸ್ತ್ರೀಯರನ್ನು ಕೂಡ ಡಿಪ್ರೈವ್ ಮಾಡಬಾರ್ದು ನಾವು ಆ ಸುಂದರ ದೃಶ್ಯವನ್ನು ನೋಡೋದಿಕ್ಕೆ. ಮರದ ಹತ್ರ ನಿಂತು ಎಲೆಗಳಿಂದ ಪಿನ್ಹೋಲ್ ಕ್ಯಾಮೆರಾಗಳಾಗ್ತವೆ, ಅವುಗಳ ಖಂಡ ಸೂರ್ಯ ಬಿಂಬಗಳು ನೆಲದ ಮೇಲೆ ಚೆಲ್ಲಿದ ತರ ಕಾಣ್ತದೆ. ಅತ್ಯಂತ ಸುಂದರ ದೃಶ್ಯ ಅದು. ಅದನ್ನ ಎಲ್ಲಿ ಮೋಡ ಇಲ್ವೋ ಅಲ್ಲಿ ನೋಡ್ಲೇಬೇಕು. ಕಮಲಾ ಮೇಡಮ್, ಕೊನೆಯದಾಗಿ ನಾಳಿನ ಗ್ರಹಣವನ್ನ ನೋಡ್ಲೇಬೇಕು ಅನ್ನೋದಾದ್ರೆ ಯಾವ ರೀತಿಯಾಗಿ ನೋಡ್ಬೇಕು ಅಂತ ಇಲ್ಲಿ ಪ್ರಜ್ವಲ ಶಾಸ್ತ್ರಿ ಮೇಡಮ್ ಹೇಳ್ತಾ ಇದ್ರು. ಸಾಕಷ್ಟು ಉಪಕರಣಗಳನ್ನ ಬಳಸಿ ನೋಡಬಹುದು ಅಂತ ಹೇಳಿ. ತಾವು ಹೇಳೋ ಹಾಗೆ ನಾಳಿನ ಗ್ರಹಣವನ್ನ ಯಾವ ರೀತಿಯಾಗಿ ನೋಡಬಹುದು? ಸುರಕ್ಷಿತವಾದಂತಹ ಯಾವುದೇ ಸಾಧನಗಳನ್ನ ಬಳಸಿ ನೋಡಬಹುದು, ಅಷ್ಟಕ್ಕೆ ನಿಲ್ಸೋಣ. ನಾವು ಅನೇಕ ಸುರಕ್ಷಿತವಾದಂತಹ ನಮ್ಗೆ ಸಾಧನಗಳು ಸಿಗ್ತವೆ. ಮನೆಯಲ್ಲೇ ನೋಡೋದಾದ್ರೆ ಅವ್ರು ಹೇಳ್ದಂಗೆ ಒಂದು ಪಿನ್ ಹೋಲ್ ಕ್ಯಾಮ್ರಾ ಮಾಡಿ ನೆಲದ ಮೇಲೆ ಅದನ್ನ ಬಿಂಬ ಬೀಳೋ ಹಾಗೆ ಮಾಡ್ಕೊಂಡು ಬಹಳ ಸುರಕ್ಷಿತವಾಗಿ ನೋಡ್ಬೋದು. ಅದು ಬಿಟ್ಟು ಬರೀ ಕಣ್ಣಲ್ಲಿ ಯಾವುದನ್ನು ನೋಡಬಾರ್ದು. ಅದಕ್ಕೆ ಅಂತ ಸೂಚಿತವಾದಂತಹ ಕನ್ನಡಕಗಳಿದಾವೆ, ಅದನ್ನ ತೆಗೆದುಕೊಂಡು ನಾವು ನೋಡ್ಬೇಕಾಗ್ತದೆ. ಅದರ ಜೊತೆಗೆ ನಾನು ಈಗ ಶೆಲ್ವಪಿಳ್ಳಿ ಅಯ್ಯಂಗಾರ್ ಅವರು, ನಮ್ಮ ಪ್ಯಾನಲಿಸ್ಟ್ಗಳು ಏನಿದ್ದಾರೆ, ಅದ್ಭುತವಾದಂತಹ ಮಾತನ್ನು ಹೇಳಿದ್ರು. ಯಾವುದೇ ಆಗಮ ಶಾಸ್ತ್ರ ವಿಜ್ಞಾನ ಇರುವುದೆಲ್ಲವೂ ಸಹ ಮಾನವನ ಅಭ್ಯುದಯಕ್ಕೆ, ಆ ಅಭ್ಯುದಯಕ್ಕಾಗಿ ಇದನ್ನ ಬಳಸೋಣ ಅಂತ. ಬಹಳ ಒಳ್ಳೆಯ ಮಾತು. ನಾವೆಲ್ಲರೂ ಜೊತೆಗೆ ಒಳ್ಳೇದಾಗ್ಲಿ, ಈ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸೋಣ. ದೇಶವನ್ನ ವಿಜ್ಞಾನ ಪ್ರತ್ಯೇಕವಲ್ಲ, ವಿಜ್ಞಾನ ಜನಜೀವನದ ಒಂದು ಭಾಗ. ನಾವೆಲ್ಲರೂ ಖಂಡಿತ. ಥ್ಯಾಂಕ್ ಯು. ಕೊನೆಯದಾಗಿ ವಾಸ್ತವರಿಷಿ ಅವರೇ, ಇಲ್ಲಿ ವಿಜ್ಞಾನ, ಜ್ಯೋತಿಷ್ಯ, ಫಲಾಫಲ, ಮತ್ತೊಂದು ಕೊನೆಯದಾಗಿ ನಾಳಿನ ಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೊನೆಯದಾಗಿ ಚಿಕ್ಕದಾಗಿ ನಾವೇನೇ ಮಾತಾಡಿದ್ರು ನಾವು ಮಾತಾಡೋದು ಅಂತ ಅದಾಗಲ್ಲ, ಅದೇ ಸತ್ಯ ಅಲ್ವಾ? ಅದನ್ನು ಬರೆದಿಟ್ಟಿದ್ದಾರೆ. ಯತಃ ಸರ್ವಾಣಿ ಭೂತಾಣಿ ಭವಂತ್ಯಾದಿ ಯುಗಾಗಮೆ ಯಸ್ಮಿಂಚ ಪ್ರಳಯಂ ನ್ಯಾಸ್ತಿ ಪುನರೇವ ಯುಗಕ್ಷಯೇ ಅಂತ. ತಗೊಂಡ್ಬರೋದು ಅವನೇ, ತಗೊಂಡು ಹೋಗೋದು ಅವನೇ. ನಮ್ದೇನು ಇಲ್ಲ, ನೀವೇನೇ ಹೇಳಿದ್ರು ಅವನೇನು ಬರೆದಿಟ್ಟಿರ್ತಾನೆ ಅದೇ ಆಗತ್ತೆ, ಅವನ ಇಚ್ಛೆ ಅಂತೆ ಆಗತ್ತೆ ಅಂತ. ಹಾಗಾಗಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ 200 ಕೋಟಿ ಗ್ಯಾಲಾಕ್ಸಿಗಳಿದೆ, ಮಲ್ಟಿವರ್ಸಲ್, ಇದನ್ನೆಲ್ಲ ಸೂಪರ್ ಕಂಪ್ಯೂಟರ್ ಹೇಳಿದೆ ಅಂತಂದ್ರೆ ವಿಜ್ಞಾನದ ಆವಿಷ್ಕಾರನೇ ಅದು. ಆದರೆ ವಿಜ್ಞಾನ ಹೇಳಿಲ್ಲ ಅಂತ ಸುಲಭವಾಗಿ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತು ಅಷ್ಟೇ. ಆದರೆ ಈ ಶಾಸ್ತ್ರಗಳದ್ದು ಒಂದು ಸ್ವಲ್ಪ ಕಬ್ಬಿಣದ ಕಡಲೆ ಅಷ್ಟೇ. ಹಾಗಾಗಿ ಆಮೇಲೆ ನಾಳೆಯ ಗ್ರಹಣದ ವಿಚಾರಕ್ಕೆ ಬಂದಾಗ ಮೃಗಶಿರ ನಕ್ಷತ್ರದ 4ನೇ ಪಾದ ಆರುದ್ರ ಏನಿದೆಯಲ್ಲ, ಕುಜ ಮತ್ತೆ ರಾಹು ಮತ್ತೆ ಇದೆರಡಕ್ಕೂ ಸಂಬಂಧಪಟ್ಟ ಹಾಗೆ. ಸೊ ಸಪ್ರೆಷನ್ ಟು ಡಿಪ್ರೆಷನ್ ಚಾನ್ಸಸ್ ಇರುತ್ತೆ. ಅದು ಗ್ರಹಣದಿಂದಾನೇ ಆಗತ್ತೆ ಅಂತ ಅಲ್ಲ, ಯಾಕೆಂದ್ರೆ ಗ್ರಹಣದ ಸಂದರ್ಭದಲ್ಲಿ ಎಲ್ಲ ಅಣುರೇಣು ತೃಣಕಾಷ್ಟಗಳಿಗೂ ಒಂಥರ ಅನೆಸ್ಥೇಚಿಯಾ ಕೊಟ್ಟಾಗೆ ಒಂದು ಪ್ರೋಗ್ರಾಮಿಂಗ್ ಅಥವಾ ಒಂದು ಆಪರೇಷನ್ ಆಗತ್ತೆ. ಅದು ನಮ್ಮ ಒಂದು, ಯಾಕೆಂದ್ರೆ ಸೂರ್ಯನನ್ನ ನಾವು ಆತ್ಮಕಾರಕ ಅಂತೀವಿ, ಚಂದ್ರನನ್ನ ಮನಕಾರಕ ಅಂತೀವಿ. ಆ ರೀತಿ ಈ ಮೂರರ ಮಧ್ಯದಲ್ಲಿ ಆಗುವಂತಹ ಒಂದು ಪ್ರಕ್ರಿಯೆಯಲ್ಲಿ ಒಂದು ಸ್ವಲ್ಪ ಸಪ್ರೆಷನ್ ಇಂದ ಡಿಪ್ರೆಷನ್ಗೆ ಹೋಗುವಂತ ಚಾನ್ಸಸ್ ಹೆಚ್ಚಾಗಿರತ್ತೆ. ಅಂಥವರಾಗ್ಬೋದು, ಅಥವಾ ಗ್ರಹಣದ ಸಂದರ್ಭದಲ್ಲಿ ಇನ್ ಕೇಸ್ ಹೊರಗಡೆ ಓಡಾಡಬೇಕು ಅನ್ನೋಂಥವ್ರಾದ್ರೂ ಆಗ್ಬೋದು. ಈಗ ದರ್ಬೆ ಎಕ್ಸ್ಟ್ರಾಕ್ಟ್ ಮಾಡಿರೋ ಆಯಿಲ್ ಎಲ್ಲ ಕಡೆ ಸಿಗುತ್ತೆ,
ಅದನ್ನ ಹಾಕೊಂಡು ಸ್ನಾನ ಮಾಡ್ಲಿ ಸಾಕು. ಖಂಡಿತವಾಗಿ ಥ್ಯಾಂಕ್ ಯು ವಾಸ್ತರ್ಶ್ವರ, ಥ್ಯಾಂಕ್ ಯು ಶಾಸ್ತ್ರಿಗಳ, ಥ್ಯಾಂಕ್ ಯು ಪ್ರಜ್ವಲನಂ, ಥ್ಯಾಂಕ್ ಯು ಕಲವಣ್ಣನ್, ಹಾಗೇನೆ ಶಲಪಿಲ ಅಯ್ಯಂಗಾರ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿ ಸಾಕಷ್ಟು ವಿಚಾರವನ್ನು ಹೇಳಿದ್ರು. ಹಾಗೇನೆ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ಆನಂದ್ ಅವರು ಕೂಡ ಸಾಕಷ್ಟು ವಿಚಾರವನ್ನು ಹೇಳ್ತಾ ಹೋಗ್ತಾ ಇದ್ರು. ಒಂದು ಗಮನಿಸಬೇಕು, ನಾಳೆ ನಡೆಯುವಂತಹ ಸೂರ್ಯಗ್ರಹಣ ಎರಡು ರೀತಿಯಾದಂತಹ ಅಭಿಪ್ರಾಯಗಳಿದೆ. ವಿಜ್ಞಾನಿಗಳು ಹೇಳ್ತಾ ಇರೋದು ಖಗೋಳ ಶಾಸ್ತ್ರದಲ್ಲಿ ಅಥವಾ ಇಲ್ಲಿ ಬಾಹ್ಯಾಕಾಶದಲ್ಲಿ ನಡೆಯುವಂತಹ ಒಂದು ದೊಡ್ಡ ಕೌತುಕ, ಖಂಡಿತವಾಗಿಯೂ ಕೂಡ ನೋಡಿ, ಆದರೆ ಅಗತ್ಯವಾದಂತಹ ಸಾಧನಗಳನ್ನ ಬಳಸಿ ಅಂತೇಳಿ. ಜ್ಯೋತಿಷಿಗಳು ಹೇಳ್ತಾ ಇರೋದು ನೀವು ಸೂರ್ಯಗ್ರಹಣವನ್ನ ನೋಡಬೇಡಿ, ಯಾಕೆ ಅಂತ ಹೇಳಿದ್ರೆ ಅದರಿಂದ ಆಗುವಂತಹ ಫಲಾಫಲಗಳು ಬೇರೆದೇ ರೀತಿಯಾಗಿರ್ತವೆ ಅನ್ನುವಂಥದ್ದನ್ನ ಪ್ರತಿಯೊಂದು ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೂರ್ಯಗ್ರಹಣವನ್ನ ನೋಡಿ ಅನ್ನೋ ವಿಚಾರವನ್ನು ಇಟ್ಟಿದ್ದೀವಿ, ಸೂರ್ಯಗ್ರಹಣ ನೋಡಬಾರ್ದು ಅನ್ನುವಂಥ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಿಮ್ಮ ಭಾವಕ್ಕೆ, ನಿಮ್ಮ ಭಕ್ತಿಗೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.